ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಸೆನೆಟರ್ ಕಮಲಾ ಹ್ಯಾರಿಸ್ ಟು ಬಿ ಜೋ ಬಿಡನ್ಸ್ ರನ್ನಿಂಗ್ ಮೇಟ್. ನೆನ್ನೆ ಅಮೆರಿಕದ ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಹೊರಗೆ ಬಿದ್ದಿದೆ. ನಿಮಗೆ ಚಿತ್ರದಲ್ಲಿ ಕಾಣಿಸಿರ್ತಕ್ಕಂತಹ ವ್ಯಕ್ತಿ ಕಮಲಾ ಹ್ಯಾರಿಸ್ ಅನ್ನೋರು ಏನು ಡೆಮೊಕ್ರೆಟಿಕ್ ಪಕ್ಷದಿಂದ ಜೋ ಬಿಡನ್ ಅವರು ರಾಷ್ಟ್ರಪತಿ ಹುದ್ದೆಗೆ ಕಂಟೆಸ್ಟ್ ಮಾಡ್ತಿದ್ದಾರೆ. ಅವರ ರನ್ನಿಂಗ್ ಮೇಟ್ ಅಂತ ಹೇಳಿದ್ರೆ ವೈಸ್ ಪ್ರೆಸಿಡೆಂಟ್, ಉಪಾಧ್ಯಕ್ಷ ಅಥವಾ ಉಪರಾಷ್ಟ್ರಪತಿ ಹುದ್ದೆಗೆ ಕಮಲಾ ಹ್ಯಾರಿಸ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ನಿನ್ನೆ ಒಂದು ರಿಪೋರ್ಟ್ ಹೊರಗೆ ಬರ್ತಾ ಇದೆ. ಆ್ಯಂಡ್ ಅಮೆರಿಕ ದೇಶದ ಉಪಾಧ್ಯಕ್ಷ ಚುನಾವಣೆಗೆ ಒಬ್ಬ ಅಭ್ಯರ್ಥಿ ಆಯ್ಕೆ ಆದರೆ ಯಾಕೆ ಭಾರತದ ದಿನಪತ್ರಿಕೆಗಳು ಫ್ರಂಟ್ ಪೇಜಲ್ಲಿ ಇಂತಹ ದೊಡ್ಡ ನ್ಯೂಸನ್ನು ಕೊಡ್ತಿದ್ದಾವೆ ಅಂತ ಹೇಳಿದ್ರೆ ಒಂದೇ ಒಂದು ಕಾರಣ. ಅದೇನಪ್ಪ ಅಂತ ಹೇಳಿದ್ರೆ, ಈ ಕಮಲಾ ಹ್ಯಾರಿಸ್ ಏನಿದ್ದಾರೆ ಇವರು ಮೂಲತಃ ಒಬ್ಬ ಭಾರತೀಯ ಸಂಜಾತೆ. ನೋಡಿ, ಭಾರತೀಯ ಮೂಲ ಅಂತಲ್ಲ, ಭಾರತೀಯ ಸಂಜಾತೆ ಅಷ್ಟೇ. ಯಾಕಪ್ಪ ಅಂತ ಹೇಳಿದ್ರೆ ಇವರು ಹುಟ್ಟಿದ್ದು ಮತ್ತು ಬೆಳೆದಿದ್ದೆಲ್ಲ ಅಮೆರಿಕಾದಲ್ಲೇ. ಆದರೆ ಇವರ ತಾಯಿ ಶ್ಯಾಮಲಾ ಗೋಪಾಲನ್ ಅವರು ಈ ಭಾಗದಲ್ಲಿ ನೋಡ್ತಾ ಇರಬಹುದು. ಸೊ ಶ್ಯಾಮಲಾ ಗೋಪಾಲನ್ ಅವರು ಕಮಲಾ ಹ್ಯಾರಿಸ್ ಅವರ ತಾಯಿ. ಅವರು ಒಬ್ಬ ಕ್ಯಾನ್ಸರ್ ರೋಗದ ಸಂಶೋಧನಾಗಾರ್ತಿ, ಒಬ್ಬ ತಜ್ಞೆ ಆಗಿದ್ದರು ಅಮೆರಿಕದಲ್ಲಿ. ಆ್ಯಂಡ್ ಅವರ ಪುತ್ರಿಯಾಗಿರ್ತಕ್ಕಂತಹ ಕಮಲಾ ಹ್ಯಾರಿಸ್ ಅವರು ಭಾರತೀಯ ಸಂಜಾತೆ. ಸೊ ಹಾಗಾಗಿ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಆ್ಯಂಡ್ ನೀವು ಕಳೆದ ವರ್ಷ ನೋಡಿದ್ರೆ, ಕಳೆದ ವರ್ಷದಲ್ಲಿ ಈ ಡೆಮೊಕ್ರೆಟಿಕ್ ಪಕ್ಷದಿಂದ, ಅದಕ್ಕಿಂತ ಮುಂಚೆ ನೀವು ಅಮೆರಿಕದಲ್ಲಿ ಇಂತಹ ಒಂದು ರಾಜಕೀಯ ವ್ಯವಸ್ಥೆ ಇದೆ ಅಂತ ನೋಡ್ಕೋಬೇಕಾಗತ್ತೆ. ನಮ್ಮ ಭಾರತದಲ್ಲ ನಿಮಗೆ ಮಲ್ಟಿ ಪಾರ್ಟಿ ಸಿಸ್ಟಮ್ ಕಾಣಕ್ಕೆ ಸಿಗುತ್ತೆ. ಬಹುಪಕ್ಷೀಯ ರಾಜಕೀಯ ವ್ಯವಸ್ಥೆ ನಮ್ಮಲ್ಲಿ BJP ಇದೆ, ಕಾಂಗ್ರೆಸ್ ಇದೆ, JDS ಇದೆ, RJD, LJP, ಸಾಕಷ್ಟು ರಾಜಕೀಯ ಪಕ್ಷಗಳು ಕಂಡು ಬರ್ತಾ ಹೋಗ್ತವೆ. ಬಟ್ ಅಮೆರಿಕಾದಂತಹ ದೇಶಗಳಲ್ಲಿ ಕೇವಲ 2 ಪಾರ್ಟಿ ಸಿಸ್ಟಮ್, ಅಂದರೆ ಎರಡು ಪ್ರಮುಖ ರಾಜಕೀಯ ಪಕ್ಷಗಳಿರುತ್ತೆ. ಅದರಲ್ಲಿ ಒಂದು ರಿಪಬ್ಲಿಕನ್ ಪಾರ್ಟಿ, ಏನು ಪ್ರಸಕ್ತವಾಗಿ ಅಮೆರಿಕಾದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಇದ್ದಾರೆ, ಅದು ರಿಪಬ್ಲಿಕನ್ ಪಾರ್ಟಿ. ಆ್ಯಂಡ್ ಅದನ್ನು ಹೊರತುಪಡಿಸಿದ್ರೆ ನಮಗೆ ಡೆಮೊಕ್ರೆಟಿಕ್ ಪಾರ್ಟಿ ಸಿಗುತ್ತೆ. ಆ ಡೆಮೊಕ್ರೆಟಿಕ್ ಪಕ್ಷಕ್ಕೆ ಕಮಲಾ ಹ್ಯಾರಿಸ್ ಅವರು ಸೇರಿದವರಾಗಿದ್ದಾರೆ. ಆ್ಯಂಡ್ ಮತ್ತೊಂದು ವಿಚಾರ ಗೊತ್ತಿರಬೇಕು, 2019ರಲ್ಲಿ ಏನು ಡೆಮೊಕ್ರೆಟಿಕ್ ಪಕ್ಷದಿಂದ ಒಂದು ಡಜನ್ ಗಟ್ಟಲೆ ಅಭ್ಯರ್ಥಿಗಳು ನಾವು ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಸಾಕಷ್ಟು ಜನ ಬಂದಿದ್ರು. ಅದರಲ್ಲಿ ಕಮಲಾ ಹ್ಯಾರಿಸ್ ಅವರು ಕೂಡ ಒಬ್ಬರು. ಜೋ ಬಿಡನ್ ಇರಬಹುದು, ಬರ್ನಿ ಸ್ಯಾಂಡರ್ಸ್ ಇರಬಹುದು, ಕಮಲಾ ಹ್ಯಾರಿಸ್, ಹೀಗೆ ಹಲವಾರು ಜನ ಡೆಮೊಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಚುನಾವಣಾ ಅಭ್ಯರ್ಥಿ, ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಲಿಕ್ಕೆ ಮುಂದೆ ಬಂದಿದ್ರು. ಆ್ಯಂಡ್ ಅಲ್ಟಿಮೇಟ್ಲಿ ನಿಮಗೆ ಭಾಗದಲ್ಲಿ ಕಾಣಿಸಿರತಕ್ಕಂತಹ ಜೋ ಬಿಡನ್ ಅವರು ಅಲ್ಲಿನ ಒಂದು ಡೆಮೊಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಆಗಿಬಿಟ್ಟು ಆಯ್ಕೆಯಾಗಿದ್ದಾರೆ. ನೋಡಿ, ವಿಚಾರ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸ್ಬಹುದು, ಬಟ್ ಆದರೂ ಕೂಡ ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಪ್ರಿಲಿಮ್ಸಲ್ಲೂ ಹೆಲ್ಪ್ ಆಗುತ್ತೆ, ಮೇನ್ಸಲ್ಲೂ ಹೆಲ್ಪ್ ಆಗುತ್ತೆ. ಅದೇ ರೀತಿ MCQಗಳನ್ನ ಕೂಡ ನೇರವಾಗಿ ಈ ಒಂದು ಟಾಪಿಕ್ ಮೇಲೆ ಕೇಳಬಹುದು. ಆ್ಯಂಡ್ ಜೋ ಬಿಡನ್ ಬಗ್ಗೆ ಹಿಂದೆ ಕೂಡ ನಾವು ಮಾತಾಡಿದ್ದೇವೆ. ಮೂಲತಃ ಬರಾಕ್ ಒಬಾಮಾ ಅವರು ಅಮೆರಿಕಾದ ರಾಷ್ಟ್ರಪತಿಯಾಗಿದ್ದಂತಹ ಸಂದರ್ಭದಲ್ಲಿ ಜೋ ಬಿಡನ್ ಅವರು ಅಲ್ಲಿನ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಆ್ಯಂಡ್ ಈಗ ಅವರು ಪ್ರೆಸಿಡೆಂಟ್ ಆಗಲಿಕ್ಕೆ ಕಂಟೆಸ್ಟನ್ನು ಮಾಡ್ತಿದ್ದಾರೆ. ಇವರು ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಅವರನ್ನು ಇದೇ ವರ್ಷ 2020ರಲ್ಲಿ ನಡೀಲಿಕ್ಕೆ ಶೆಡ್ಯೂಲ್ ಆಗಿರತಕ್ಕಂತಹ ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಆ್ಯಂಡ್ ಅವರ ಜೊತೆಗೆ ಉಪಾಧ್ಯಕ್ಷ ಅಭ್ಯರ್ಥಿ ಆಗ್ಬಿಟ್ಟು ಕಮಲಾ ಹ್ಯಾರಿಸ್ ಕಾಣಿಸ್ಕೊಳ್ತಾರೆ. ಒಂದು ವಿಶಿಷ್ಟವಾದಂತಹ ವಿಚಾರ ನಿಮಗೆ ಗೊತ್ತಿರಬೇಕು, ಅಮೆರಿಕಾದಲ್ಲಿ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಇವರು ರಿಪಬ್ಲಿಕನ್ ಕಡೆಯವರಾದರೆ ಈ ಕಡೆ ಡೆಮೊಕ್ರೆಟಿಕ್ ಪಾರ್ಟಿಯವರಾಗಿರ್ತಾರೆ. ಇವರಿಬ್ಬರು ಕೂಡ ಜೋಡಿಯಾಗಿ ಗೆಲ್ತಾರೆ ಆಸ್ ಎ ಪೇರ್. ಡೊನಾಲ್ಡ್ ಟ್ರಂಪ್ ಗೆದ್ದರು ಅಂದ ತಕ್ಷಣ ಡೊನಾಲ್ಡ್ ಟ್ರಂಪ್ ಅವರ ರನ್ನಿಂಗ್ ಮೇಟ್ ಆಗಿರ್ತಕ್ಕಂತಹ ಮೈಕ್ ಪೆನ್ಸ್ ಅವರು ಕೂಡ ಆಟೋಮೆಟಿಕಲಿ ಗೆಲ್ತಾರೆ. ಅದೇ ರೀತಿ ಒಂದು ವೇಳೆ ಜೋ ಬಿಡನ್ ಅವರು ಗೆದ್ದರು ಅಂತ ಹೇಳಿದ್ರೆ ಅವರ ರನ್ನಿಂಗ್ ಮೇಟ್ ಅಥವಾ ಉಪಾಧ್ಯಕ್ಷ ಅಭ್ಯರ್ಥಿ ಆಗಿರ್ತಕ್ಕಂತಹ ಕಮಲಾ ಹ್ಯಾರಿಸ್ ಅವರು ಗೆಲ್ತಾರೆ. ಸೊ ಒಂದೇ ಟೀಮ್ ಗೆಲ್ಲುತ್ತೆ ಇಲ್ಲಿ, ಐದರ್ ರಿಪಬ್ಲಿಕನ್ ಟೀಮ್ ಆರ್ ಡೆಮೊಕ್ರೆಟಿಕ್ ಟೀಮ್. ಒಬ್ಬರು ರಿಪಬ್ಲಿಕನ್ನು, ಒಬ್ಬರು ಡೆಮೊಕ್ರೆಟಿಕ್ ಆ ಥರ ನಡೆಯಲ್ಲ. ಸೊ ಅಲ್ಲಿ ಬಹಳ ವಿಶಿಷ್ಟವಾದಂತಹ ಒಂದು ಚುನಾವಣಾ ವ್ಯವಸ್ಥೆ ಇದೆ. ನಾನು ಬಹಳ ಹಿಂದೆ ಯಾವುದೋ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೆ. ಬಟ್ ಮುಂಬರುವಂತಹ ದಿನಗಳಲ್ಲಿ ಅಮೆರಿಕಾದ ಚುನಾವಣೆ, ಈ ಅಧ್ಯಕ್ಷೀಯ ಚುನಾವಣೆ ಹತ್ತಿರ ಬಂದಾಗ ನಾನು ಅದರ ಒಂದು ವಿಶಿಷ್ಟತೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಒಂದು ಪೆಕ್ಯುಲಿಯರ್ ಆಗಿ, ಯುನಿಕ್ ಆಗಿ ಇರತಕ್ಕಂತಹ ಒಂದು ಎಲೆಕ್ಷನ್ ಸಿಸ್ಟಮ್. ಸೊ ಕಮಲಾ ಹ್ಯಾರಿಸ್ ಅವ್ರ ಬಗ್ಗೆ ತಿಳ್ಕೊಂಡ್ವಿ. ನಾನಾಗಲೇ ಹೇಳ್ದಂಗೆ ಶ್ಯಾಮಲಾ ಗೋಪಾಲನ್ ಅಂತಕ್ಕಂತಹ ಭಾರತೀಯ ಮೂಲದ ಮಹಿಳೆಗೆ ಇವರು ಜನಿಸಿದ್ರು. ಆ್ಯಂಡ್ ಇವರ ತಂದೆ ಜಮೈಕಾ ಮೂಲದವರು. ನಾವೇನು ಕೆರೆಬಿಯನ್ ನೋಡ್ತೀವಿ ಅಮೆರಿಕಾಸ್ನಲ್ಲಿ, ಸೆಂಟ್ರಲ್ ಅಮೆರಿಕಾದಲ್ಲಿ. ಸೊ ಜಮೈಕಾದ ಒಬ್ಬ ವ್ಯಕ್ತಿ, ಒಬ್ಬ ಎಕನಾಮಿಕ್ಸ್ ಪ್ರೊಫೆಸರ್ ಇವರ ತಂದೆ ಆಗಿದ್ರು. ಆ್ಯಂಡ್ ಹಾಗಾಗಿ ಇವರು ಅರ್ಧ ಕಪ್ಪು ವರ್ಣೀಯ ಮಹಿಳೆ ಆಗಿರ್ತಾರೆ. ಆ್ಯಂಡ್ ಇನ್ನರ್ಧ ಭಾರತೀಯ ಮೂಲದ ಮಹಿಳೆ, ಭಾರತೀಯ ಸಂಜಾತೆ ಕೂಡ ಆಗಿರ್ತಾರೆ. ಸೊ ಹಾಗಾಗಿ ಇವರು ಒಂದು ವೇಳೆ ಇವರು ಎಲೆಕ್ಷನ್ಗೆ ಏನು ಕಂಟೆಸ್ಟ್ ಮಾಡ್ತಿದ್ದಾರೆ ಅದಂತೂ 100% ಕ್ಲಿಯರ್ ಆಗಿಬಿಟ್ಟಿದೆ. ನೆನ್ನೆ ಡೆಮೊಕ್ರೆಟಿಕ್ ಪಕ್ಷದ ಉಪ ಅಧ್ಯಕ್ಷ ಅಭ್ಯರ್ಥಿ, ವೈಸ್ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ರೆ ಕಮಲಾ ಹ್ಯಾರಿಸ್ ಅನ್ನೋದು ಅದು ಇತ್ಯರ್ಥ ಆಗಿದೆ. ಸೊ ಹಾಗಾಗಿ ಇವರು ಪ್ರಪ್ರಥಮ ಕಪ್ಪು ವರ್ಣದ ಮಹಿಳೆ. ಅಮೆರಿಕಾದ ಉಪಾಧ್ಯಕ್ಷ ಚುನಾವಣೆಗೆ ಈ ಪಕ್ಷದ ಡೆಮೊಕ್ರೆಟಿಕ್ ಪಕ್ಷದ ಟಿಕೆಟನ್ನು ಪಡೆದು ಸ್ಪರ್ಧೆ ಮಾಡ್ತಿರತಕ್ಕಂತಹ ಪ್ರಪ್ರಥಮ ಕಪ್ಪು ಮಹಿಳೆ. ಅದೇ ರೀತಿ ಪ್ರಪ್ರಥಮ ಏಷಿಯನ್ ಮೂಲದ ಮಹಿಳೆ.
ಏಷ್ಯನ್ ಅಂತ ಹೇಳಿದ್ರೆ ಇವರ ತಾಯಿ ಭಾರತೀಯರಾಗಿರೋ ಕಾರಣದಿಂದ ಇವರು ಏಷ್ಯನ್ ಡಿಸೆಂಟನ್ನು ಕೂಡ ಹೊಂದಿದ್ದಾರೆ. ಆ ಒಂದು ರೇಸ್ ಕೂಡ ಅವರು ಒಂದು ಒಳಗೊಂಡಿರ್ತಾರೆ. ಸೊ ಹಾಗಾಗಿ ಈ ಕಪ್ಪು ವರ್ಣದ ವ್ಯಕ್ತಿಗಳಲ್ಲೂ ಕೂಡ ಅವರು ಪ್ರಥಮ ಬಾರಿಗೆ ಮಹಿಳೆ. ಅದೇ ರೀತಿ ಈ ಏಷ್ಯನ್ ಡಿಸೆಂಟ್ ಇರತಕ್ಕಂತಹ ಮೊಟ್ಟ ಮೊದಲ ಮಹಿಳೆ ಕೂಡ ಅವರಾಗಿದ್ದಾರೆ. ಆ್ಯಂಡ್ ಕಳೆದ ವರ್ಷ ಅವರು ಪ್ರೆಸಿಡೆಂಟ್ ಅಭ್ಯರ್ಥಿಯಾಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಭಾರತೀಯರು ಇವರಿಗೆ ಸಪೋರ್ಟನ್ನು ಕೂಡ ಮಾಡಿದರು. ಬಟ್ ಈಗ ಯಾವ ರೀತಿ ಅಲ್ಲಿನ ಇಂಡಿಯನ್ ಡಯಾಸ್ಪೊರಾ, ನಿಮಗೆ ಆ ಡಯಾಸ್ಪೊರಾ ಅಂತ ಶಬ್ದ ಕಾಣಿಸ್ಕೊಳ್ತಾ ಇರುತ್ತೆ. ಫಾರಿನ್ ರಿಲೇಷನ್ಸಲ್ಲಿ ಯೂಶ್ವಲ್ ಆಗಿ ನೋಡ್ತಾ ಹೋಗ್ತೀರಾ. ಡಯಾಸ್ಪೊರಾ ಅಂತ ಹೇಳಿದ್ರೆ ಒಂದು ದೇಶದ, ಯಾವುದೋ ಬೇರೆ ಒಂದು ದೇಶದ ಸಮುದಾಯ ಬೇರೊಂದು ದೇಶದಲ್ಲಿ ಇರತಕ್ಕಂತಹದ್ದು. ಫಾರ್ ಎಕ್ಸಾಂಪಲ್ ಗಲ್ಫ್ ಕಂಟ್ರಿಗಳಲ್ಲಿ ಇಂಡಿಯನ್ ಡಯಾಸ್ಪೊರಾ ಇದೆ, ಇಂಗ್ಲೆಂಡ್ನಲ್ಲಿ ಇಂಡಿಯನ್ ಡಯಾಸ್ಪೊರಾ ಇದೆ, ಅದೇ ರೀತಿ ಕೆನಡಾ ಇರಬಹುದು, ಅಮೆರಿಕ ಇರಬಹುದು, ಅಲ್ಲೆಲ್ಲ ನಿಮಗೆ ಇಂಡಿಯನ್ ಡಯಾಸ್ಪೊರಾ ಸಿಗುತ್ತೆ ಅಥವಾ ಭಾರತೀಯ ಸಮುದಾಯ ಕಾಣಕ್ಕೆ ಸಿಗುತ್ತೆ. ಸೊ ಭಾರತೀಯ ಸಮುದಾಯ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ನಿಲ್ಲುತ್ತೋ ಅಥವಾ ಜಸ್ಟ್ ಬಿಕಾಸ್ ಕಮಲಾ ಹ್ಯಾರಿಸ್ ಅವರಿದ್ದಾರೆ ಅಂತ ಹೇಳಿ ಹ್ಯಾರಿಸ್ ಅವರ ಮುಖವನ್ನು ನೋಡ್ಕೊಂಡ್ಬಿಟ್ಟು ರಿಪಬ್ಲಿಕನ್ ಪಕ್ಷದ ಪರವಾಗಿ ಟಿಲ್ಟ್ ಆಗುತ್ತೋ ಅಂತ ಹೇಳಿ ಕಾದು ನೋಡಬೇಕಾಗುತ್ತೆ. ಬಟ್ ಆ ರಾಜಕೀಯ ವಿಚಾರಗಳ ಬಗ್ಗೆ ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಬೇಡ ಈಗ ಸದ್ಯಕ್ಕೆ. ಕಮಲಾ ಹ್ಯಾರಿಸ್ ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಸೆನೆಟರ್ ಅಂತಕ್ಕಂತಹ ಒಂದು ಶಬ್ದವನ್ನು ನೋಡ್ತಿದ್ದೀರಾ. ಬಿಕಾಸ್ ಪ್ರಸಕ್ತವಾಗಿ ಕಮಲಾ ಹ್ಯಾರಿಸ್ ಅವರು ಅಮೆರಿಕಾದಲ್ಲಿ ಒಬ್ಬ ಸೆನೆಟರ್ ಆಗಿದ್ದಾರೆ. ನೋಡಿ, ಇದಕ್ಕೆ ನೀವು ಅಮೆರಿಕದ ಪಾರ್ಲಿಮೆಂಟನ್ನು ನೋಡ್ತಾ ಹೋಗಬೇಕಾಗುತ್ತೆ. ಭಾರತದಲ್ಲಿ ನಾವೇನು ಪಾರ್ಲಿಮೆಂಟ್ ಅಂತ ಕರಿತೀವಿ ಅದನ್ನು ಅಮೆರಿಕದಲ್ಲಿ ಕಾಂಗ್ರೆಸ್ ಅಂತ ಕರೀತಾರೆ. ನೋಡಿ, ನಮ್ಮ ಭಾರತೀಯರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಕಾಂಗ್ರೆಸ್ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ರಾಜಕೀಯ ಪಕ್ಷ ಅಂತ ಹೇಳಿ. ನೋಡಿ, ಕಾಂಗ್ರೆಸ್ ಅಂತಕ್ಕಂತಹದ್ದು ಮೂಲತಃ ಒಂದು ಇಂಗ್ಲಿಷ್ ಭಾಷೆಯ ಪದ. ಅದರ ಮೀನಿಂಗ್ ಒಂದು ಗುಂಪು ಅಂತ ಹೇಳಿ, ಕಾಂಗ್ರಿಗೇಟ್ ಮಾಡೋದು, ಕಾಂಗ್ರೆಸ್ ಒಂದು ಸಭೆ ಅಂತ ಹೇಳಿ ಅಥವಾ ಗುಂಪು ಅಂತ ಹೇಳಿ ಬರುತ್ತೆ. ಸೊ ಅಮೆರಿಕದಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಅಲ್ಲಿನ ಸಂಸತ್ತು, ಆ್ಯಂಡ್ ಅಲ್ಲೂ ಕೂಡ 2 ಸದನಗಳು ಕಂಡುಬರುತ್ತೆ. ಯಾವ ರೀತಿ ಇಂಡಿಯನ್ ಪಾರ್ಲಿಮೆಂಟ್ನಲ್ಲಿ ಬೈಕ್ಯಾಮರಲಿಸಮ್ ಅಥವಾ ದ್ವಿಶಾಸಕಾಂಗ ಪದ್ಧತಿ ಇದೆಯೋ ಅದೇ ರೀತಿ ಅಮೆರಿಕದಲ್ಲೂ ಕೂಡ ಬೈಕ್ಯಾಮರಲಿಸಮ್ ಕಂಡುಬರುತ್ತೆ. ನಮ್ಮಲ್ಲಿ ಕೆಳಮನೆಯನ್ನು ಲೋಕಸಭೆ ಮತ್ತು ಮೇಲ್ಮನೆಯನ್ನು ರಾಜ್ಯಸಭೆ ಅಂತ ಕರಿತೀವಿ, ಅಪ್ಪರ್ ಹೌಸ್ ಆ್ಯಂಡ್ ಲೋವರ್ ಹೌಸ್. ಅದೇ ರೀತಿ ಅಮೆರಿಕದಲ್ಲಿ ಕೆಳಮನೆಯನ್ನು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಥವಾ ಪ್ರತಿನಿಧಿಗಳ ಸಭೆ ಅಂತ ಕರೀತಾರೆ, ಆ್ಯಂಡ್ ಮೇಲ್ಮನೆಯನ್ನು ಸೆನೆಟ್ ಅಂತ ಕರೆಯಲಾಗುತ್ತೆ. ಸೊ ಲೋವರ್ ಹೌಸ್ ಆ್ಯಂಡ್ ಅಪ್ಪರ್ ಹೌಸ್ ಅಮೆರಿಕದ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ. ಆ್ಯಂಡ್ ನಮ್ಮ ಭಾರತದಲ್ಲಿ ಸಂಸತ್ ಭವನದಲ್ಲಿ ನಮ್ಮ ಪಾರ್ಲಿಮೆಂಟ್ ಕಂಡು ಬರುತ್ತೆ. ಅದೇ ರೀತಿ ಅಮೆರಿಕದಲ್ಲಿ ಕ್ಯಾಪಿಟಲ್, US ಕ್ಯಾಪಿಟಲ್ TAL ಅಲ್ಲ, ಬದಲಾಗಿ CAPITOL ಕ್ಯಾಪಿಟಲ್ ಅಂತ ಕರೆಯಲಾಗುತ್ತೆ. ಕ್ಯಾಪಿಟಲ್ ಬಿಲ್ಡಿಂಗ್ ಅಥವಾ ಅಮೆರಿಕನ್ ಕ್ಯಾಪಿಟಲ್ ಹೌಸ್ ಅಂತ ಕರೆಯಲಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಅಮೆರಿಕಾದ ಸಂಸತ್ ಭವನ ಏನಿದೆ ಅದು ಈ ಕ್ಯಾಪಿಟಲ್ ಹಿಲ್ಸ್ ಅನ್ನುವಂತಹ ಪ್ರದೇಶದಲ್ಲಿ ಲೊಕೇಟ್ ಆಗಿದೆ. ಸೊ ಹಾಗಾಗಿ ಅದನ್ನು ಕ್ಯಾಪಿಟಲ್ ಬಿಲ್ಡಿಂಗ್ ಅಂತಲೇ ಕರೆಯಲಾಗುತ್ತೆ. ಆ್ಯಂಡ್ ಅದನ್ನು ನಾವು ಕಾಂಗ್ರೆಸ್ ಅಂತ ಕರಿತೀವಿ. ಅಮೆರಿಕದಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಅಂತ ಹೇಳಿ. ಅಲ್ಲಿ ನಿಮಗೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಮತ್ತು ಸೆನೆಟ್ ಕಾಣಕ್ಕೆ ಸಿಗುತ್ತೆ. ಖಂಡಿತ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೋಬೇಕಾಗುತ್ತೆ. ಸ್ಪೆಷಲಿ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಇದನ್ನು ಪ್ರಶ್ನೆಯನ್ನಾಗಿ ಕೇಳ್ತಾರೆ. ಆ್ಯಂಡ್ ನೀವು ನೋಡ್ತಾ ಇರೋ ಪ್ರಕಾರ ಸೆನೆಟರ್ ಅಂತ ಹೇಳಿದ್ರೆ ಸೆನೆಟ್ನ ಒಬ್ಬ ಸದಸ್ಯೆ. ಸೊ ಕಮಲಾ ಹ್ಯಾರಿಸ್ ಅವರು ಅಮೆರಿಕಾದ ಮೇಲ್ಮನೆಯ ಒಬ್ಬ ಸದಸ್ಯೆ ಆಗಿದ್ದಾರೆ. ಆ್ಯಂಡ್ ಅವರು ಕ್ಯಾಲಿಫೋರ್ನಿಯಾ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಕ್ಯಾಲಿಫೋರ್ನಿಯಾ ಬಗ್ಗೆ ಬಹಳಷ್ಟು ಜನ ಕೇಳಿರ್ತೀರಾ. ಬಿಕಾಸ್ ಕ್ಯಾಲಿಫೋರ್ನಿಯಾದಲ್ಲಿ ಸಿಲಿಕಾನ್ ವ್ಯಾಲಿ ಕಂಡು ಬರುತ್ತೆ. ಸೊ ಈ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಬೆಂಗಳೂರು ಕಂಡು ಬರುತ್ತೋ ಅದೇ ರೀತಿ ಅಮೆರಿಕಾದಲ್ಲಿ ಕ್ಯಾಲಿಫೋರ್ನಿಯಾದ ಸಿಲಿಕಾನ್ ವ್ಯಾಲಿ ಕಂಡು ಬರುತ್ತೆ. ಸೊ ಕ್ಯಾಲಿಫೋರ್ನಿಯಾ ಅಂತಕ್ಕಂಥದ್ದು ಅಮೆರಿಕಾದಲ್ಲೇ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಒಂದು ರಾಜ್ಯ. ಹಿಂದೆ ಬಹಳ ಬಾರಿ ಹೇಳಿದ್ದಾನೆ, ಅಮೆರಿಕಾದಲ್ಲಿ ಸುಮಾರು 50 ಸ್ಟೇಟ್ಸ್ ಕಂಡು ಬರುತ್ತೆ, 50 ಸ್ಟೇಟ್ಸ್. ಅದರಲ್ಲಿ ಅತ್ಯಂತ ಹೆಚ್ಚು ಪಾಪ್ಯುಲೇಷನ್ ಇರತಕ್ಕಂತಹದ್ದು ಕ್ಯಾಲಿಫೋರ್ನಿಯಾದ ಒಂದು ಮ್ಯಾಪನ್ನು ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ತೋರಿಸ್ತೀನಿ. ಅಮೆರಿಕಾದಲ್ಲಿ ಈಸ್ಟ್ ಕೋಸ್ಟ್ ಮತ್ತು ವೆಸ್ಟ್ ಕೋಸ್ಟ್ ಅಂತ ಕಂಡುಬರುತ್ತೆ. ಅದನ್ನು ನಾವು ಪೆಸಿಫಿಕ್ ಕೋಸ್ಟ್ ಹಾಗೂ ಅಟ್ಲಾಂಟಿಕ್ ಓಷನ್ ಕೋಸ್ಟ್ ಅಂತ ಕೂಡ ಕರಿತೀವಿ. ಅದನ್ನು ಮುಂದಿನ ಸ್ಲೈಡ್ನಲ್ಲಿ ನೋಡ್ತಾ ಹೋಗೋಣ. ಬಟ್ ಪ್ರಸಕ್ತವಾಗಿ ಕ್ಯಾಲಿಫೋರ್ನಿಯಾ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂತಹ ಅಮೆರಿಕದ ರಾಜ್ಯ. ಅಷ್ಟೇ ಅಲ್ಲ, ವಿಸ್ತೀರ್ಣದ ದೃಷ್ಟಿಯಿಂದ ಅಮೆರಿಕದ 3ನೇ ಅತಿ ದೊಡ್ಡ ರಾಜ್ಯ. ಆ್ಯಂಡ್ ಅಲಾಸ್ಕಾ ನಾವೇನು ನೋಡ್ತೀವಿ, ಅಲಾಸ್ಕಾದಲ್ಲಿ ಹೆಚ್ಚಿನ ಜನಸಂಖ್ಯೆ ಅಲ್ಲ, ಬಹಳ ಕಮ್ಮಿ ಜನಸಂಖ್ಯೆ. ಅದನ್ನು ಬಹಳ ಹಿಂದೆ ರಷ್ಯಾ ದೇಶದಿಂದ ಅಮೆರಿಕ ಕೊಂಡ್ಕೊಳ್ತು. ನಿಮಗೆ ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಲಾಸ್ಕಾ ಅತ್ಯಂತ ಹೆಚ್ಚು ವಿಸ್ತೀರ್ಣ ಹೊಂದಿದೆ. ಅದಾದ ಮೇಲೆ ಟೆಕ್ಸಾಸ್ ಕಂಡುಬರುತ್ತೆ. 3ನೇ ಸ್ಥಾನದಲ್ಲಿ ನಿಮಗೆ ಕ್ಯಾಲಿಫೋರ್ನಿಯಾ ಕಂಡುಬರುತ್ತೆ. ಒಟ್ಟು 50 ರಾಜ್ಯಗಳ ಒಂದು ರಾಜ್ಯ, ಅಷ್ಟೇ ಗೊತ್ತಿರಲಿ ನಿಮಗೆ. ಆ್ಯಂಡ್ ಕೆಳಭಾಗದಲ್ಲಿ ಅಟಾರ್ನಿ ಜನರಲ್ ಅಂತಕ್ಕಂತಹ ಒಂದು ಶಬ್ದವನ್ನು ನೋಡ್ತಿದ್ದೀರಾ. ಕಮಲಾ ಹ್ಯಾರಿಸ್ ಅವರಿಗೂ ಅಟಾರ್ನಿ ಜನರಲ್ಗೂ ಏನಪ್ಪ ಲಿಂಕ್ ಅಂತ ಹೇಳಿದ್ರೆ, ನೋಡಿ, ಕಮಲಾ ಹ್ಯಾರಿಸ್ ಅವರು ರಾಜಕೀಯವನ್ನು ಪ್ರವೇಶಿಸಿ ಅಮೆರಿಕಾದ ಸೆನೆಟ್ಗೆ ಕ್ಯಾಲಿಫೋರ್ನಿಯಾ ರಾಜ್ಯದಿಂದ ಆಯ್ಕೆಯಾಗಿದ್ದಕ್ಕಿಂತ ಮುಂಚೆ ಅವರು ಆ ಕ್ಯಾಲಿಫೋರ್ನಿಯಾ ರಾಜ್ಯದ ಅಟಾರ್ನಿ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ರು. ಅತ್ಯಂತ ಇಂಪಾರ್ಟೆಂಟ್. ನಮ್ಮ ಭಾರತದಲ್ಲೂ ಕೂಡ ಈ ಅಟಾರ್ನಿ ಜನರಲ್ ಅಂತಕ್ಕಂತಹ ಒಂದು ಹುದ್ದೆ ಕಂಡುಬರುತ್ತೆ. ನಮ್ಮ ದೇಶದ ಅತ್ಯಂತ ಉನ್ನತ ನ್ಯಾಯಾಂಗಿಕ ಅಧಿಕಾರಿ, ದ ಟಾಪ್ ಮೋಸ್ಟ್ ಜುಡಿಷಿಯಲ್ ಆಫೀಸರ್ ಆಫ್ ದ ಕಂಟ್ರಿ ಅಂತ ಕರೆಯಲಾಗುತ್ತೆ ಅಟಾರ್ನಿ ಜನರಲ್. ಬಟ್ ಒಂದು ಮಾತನ್ನು ನಾನು ಬಿಟ್ಕೋಬೇಕು, ಭಾರತದಲ್ಲಿ ಅಟಾರ್ನಿ ಜನರಲ್ ಕಂಡುಬರ್ತಕ್ಕಂತಹದ್ದು ಕೇವಲ ಕೇಂದ್ರದಲ್ಲಿ ಮಾತ್ರ. ರಾಜ್ಯಗಳಿಗೆ ನಿಮಗೆ ಅಟಾರ್ನಿ ಜನರಲ್ ಇಲ್ಲ. ಬದಲಾಗಿ ರಾಜ್ಯಗಳಲ್ಲಿ ನಾವು ಅಡ್ವೊಕೇಟ್ ಜನರಲ್ ಅವರನ್ನ ನೋಡ್ತೀವಿ.
ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕದಲ್ಲೂ ಕೂಡ ಪ್ರಸಕ್ತವಾಗಿ ಅಡ್ವೊಕೇಟ್ ಜನರಲ್ ಇದ್ದಾರೆ, ಪ್ರಭುಲಿಂಗ್ ನರವಳ್ಗಿ ಅಂತ ಹೇಳಿ. ಬಟ್ ನಮ್ಮ ಅಟಾರ್ನಿ ಜನರಲ್ ಕೇಂದ್ರದಲ್ಲಿ ಮಾತ್ರ ಇರ್ತಾರೆ. ಬಟ್ ಅಮೆರಿಕದಲ್ಲಿ ಆ ರೀತಿಯಲ್ಲ. ಅಮೆರಿಕದಲ್ಲಿ ಅಟಾರ್ನಿ ಜನರಲ್ ಪ್ರೀತ್ ಬರಾರ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಭಾರತೀಯ ಮೂಲದವರು ಹಿಂದೆ ಅಮೆರಿಕದ ಅಟಾರ್ನಿ ಜನರಲ್ ಆಗಿದ್ದರು, ಅಲ್ಲಿನ ಒಂದು ಫೆಡರಲ್ ಅಟಾರ್ನಿ ಜನರಲ್. ಅದೇ ರೀತಿ ಅಲ್ಲಿನ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅಟಾರ್ನಿ ಜನರಲ್ ಅವರು ಕಾಣಿಸ್ಕೊಂಡು ಸಿಗ್ತಾರೆ. ಆ್ಯಂಡ್ ಅಟಾರ್ನಿ ಜನರಲ್ ಅಂತ ಹೇಳಿದ್ರೆ ಒಬ್ಬ ನ್ಯಾಯಾಂಗಿಕ ಅಧಿಕಾರಿ, ಸರ್ಕಾರವನ್ನ ಕೋರ್ಟ್ಗಳಲ್ಲಿ ಪ್ರತಿನಿಧಿಸ್ತಕ್ಕಂತಹ ಅತ್ಯುನ್ನತ ಒಬ್ಬ ಜುಡಿಷಿಯಲ್ ಆಫೀಸರ್, ಒಬ್ಬ ಅಡ್ವೊಕೇಟ್ ಇದ್ದಂಗೆ. ಬಟ್ ಸರ್ಕಾರದ ಪರವಾಗಿ ಇವರು ವಾದವನ್ನ ಮಾಡ್ತಾರೆ. ಅದು ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈ ಕ್ಯಾಲಿಫೋರ್ನಿಯಾ ರಾಜ್ಯದ ಅಟಾರ್ನಿ ಜನರಲ್ ಆಗಿಬಿಟ್ಟು ಶ್ರೀಮತಿ ಕಮಲಾ ಹ್ಯಾರಿಸ್ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ರು. ಅದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ. ಆ್ಯಂಡ್ ನಮ್ಮ ಭಾರತದ ಅಟಾರ್ನಿ ಜನರಲ್ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ನಾನು ಆಗಲೇ ಹೇಳಿದಂಗೆ ರಾಜ್ಯಗಳಲ್ಲಿ ಅಡ್ವೊಕೇಟ್ ಜನರಲ್, ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಕಾಣಿಸ್ಕೊಳ್ತಾರೆ. ನಮ್ಮ ಭಾರತೀಯ ಸಂವಿಧಾನದ 76ನೇ ವಿಧಿ ಆರ್ಟಿಕಲ್ 76 ಅಟಾರ್ನಿ ಜನರಲ್ ಬಗ್ಗೆ ತಿಳಿಸ್ಕೊಡುತ್ತೆ. ಆರ್ಟಿಕಲ್ 75 ನಮಗೆ ಈ ಯೂನಿಯನ್ ಕ್ಯಾಬಿನೆಟ್ ಅಥವಾ ಕೇಂದ್ರ ಸಂಪುಟ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನಮಂತ್ರಿಗಳ ನೇತೃತ್ವದ ಸಂಪುಟದ ಬಗ್ಗೆ ತಿಳಿಸ್ಕೊಟ್ರೆ, ಆರ್ಟಿಕಲ್ 76 ನಮಗೆ ಅಟಾರ್ನಿ ಜನರಲ್ ಅವರ ಬಗ್ಗೆ ತಿಳಿಸ್ಕೊಡುತ್ತೆ. ಆ್ಯಂಡ್ ಪ್ರಸಕ್ತವಾಗಿ ಕೆ ವೇಣುಗೋಪಾಲ್ ಅವರು ನಮ್ಮ ದೇಶದ ಅಟಾರ್ನಿ ಜನರಲ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ಅವರಿಗೆ 1 ವರ್ಷ ಅವರ ಒಂದು ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟು ಆದೇಶವನ್ನು ಹೊರಡಿಸಲಾಯಿತು. ಯೂಶುವಲ್ ಆಗಿ ಅಟಾರ್ನಿ ಜನರಲ್ ಅವರಿಗೆ 3 ವರ್ಷಗಳ ಒಂದು ಅವಧಿ ಇರುತ್ತೆ. ಬಟ್ ಅವರು ಯಾವುದೇ ಹೊಸ ಸರ್ಕಾರ ಬಂದರೂ ಅವ್ರಿಗೆ ಬೇಕಾದಂತಹ ವ್ಯಕ್ತಿಯನ್ನು ಅಟಾರ್ನಿ ಜನರಲ್ ಆಗಿ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾರೊಬ್ಬ ವ್ಯಕ್ತಿಯನ್ನು ಅಟಾರ್ನಿ ಜನರಲ್ ಮಾಡಿದ್ರು ಅಂತ ಹೇಳಿದ್ರೆ, ಹೊಸ ಸರ್ಕಾರ ಬರ್ತಿದ್ದಂಗೆ ಅವರೇ ಸ್ವತಃ ರಾಜೀನಾಮೆಯನ್ನು ಕೊಟ್ಬಿಡ್ತಾರೆ. ಸೊ ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ಅವ್ರನ್ನ ಅಪಾಯಿಂಟ್ ಮಾಡ್ತಕ್ಕಂತಹದ್ದು ನಮ್ಮ ರಾಷ್ಟ್ರಪತಿ, ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಬಟ್ ಕ್ಯಾಬಿನೆಟ್ನ ಒಂದು ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿ ಅವರ ನೇಮಕವನ್ನು ಕೂಡ ಮಾಡ್ತಾರೆ. ಸೊ ಅಟಾರ್ನಿ ಜನರಲ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಸ್ಟ್ಯಾಟಿಕ್ ಜಿಕೆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಪರೀಕ್ಷೆಯಲ್ಲಿ ಬಹಳ ಬಾರಿ ಕೇಳಿದ್ದಾರೆ, ಭಾರತದ ಪ್ರಪ್ರಥಮ ಅಟಾರ್ನಿ ಜನರಲ್ ಯಾರು ಅಂತ ಹೇಳಿ. ಅದಕ್ಕೆ ಸರಿಯಾದ ಉತ್ತರ MC ಸೆಟಲ್ವಾಡ್ ಅಂತ ಹೇಳಿ. MC ಸೆಟಲ್ವಾಡ್ ಖಂಡಿತವಾಗಿ ನೆನಪಲ್ಲಿ ಇಟ್ಕೋಬೇಕು. ನೀವು ಬೇರೆ ಬೇರೆ GK ಪುಸ್ತಕಗಳಲ್ಲಿ ಇವರ ಹೆಸರನ್ನು ನೋಡ್ತಾ ಇರ್ತೀರಾ. ಅವ್ರ ಬಗ್ಗೆ ಮತ್ತೊಂದು ಸ್ವಲ್ಪ ಡೀಟೇಲ್ಸ್ನ ತಿಳ್ಕೊಳ್ತಾ ಹೋಗೋಣ. ಇವರು 1950ರಲ್ಲಿ ಭಾರತದ ಅಟಾರ್ನಿ ಜನರಲ್ ಆದರು. 1950 ಹಿಡಿದ್ಬಿಟ್ಟು 1963ವರೆಗೂ ಅವರು ನಮ್ಮ ದೇಶದ ಅಟಾರ್ನಿ ಜನರಲ್ ಆಗಿದ್ದರು. ದ ಫಸ್ಟ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಅಷ್ಟೇ ಅಲ್ಲ, ಭಾರತ ಕಂಡಂತಹ ಅತ್ಯಂತ ದೀರ್ಘಕಾಲೀನ ಅಟಾರ್ನಿ ಜನರಲ್ ಕೂಡ MC ಸೆಟಲ್ವಾಡ್. ಸೊ ಯಾರು ಈ ಲಾಂಗೆಸ್ಟ್ ಪೀರಿಯಡ್ನ ಸರ್ವ್ ಮಾಡಿದ್ದಾರೆ ಅಂತ ಕೇಳ್ತಾನೆ ಇರ್ತಾರೆ. ನಾನು ನೆನ್ನೆ ಕ್ಲಾಸಲ್ಲಿ ಮಾತಾಡಬೇಕಾದ್ರೆ ಕನಿಮೋಳಿ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಕರುಣಾನಿಧಿ ಅವ್ರ ಬಗ್ಗೆ ಹೇಳಿದೆ. ಅವರು ತಮಿಳುನಾಡಿನ ಅತ್ಯಂತ ದೀರ್ಘಕಾಲೀನ ಮುಖ್ಯಮಂತ್ರಿ. ಆ್ಯಂಡ್ ಅದೇ ರೀತಿ ನಮ್ಮ ದೇಶದ ಅತ್ಯಂತ ದೀರ್ಘಕಾಲೀನ ಅಟಾರ್ನಿ ಜನರಲ್ MC ಸೆಟಲ್ವಾಡ್. ನೋಡಿ, ಸೆಟಲ್ವಾಡ್ ಅಂತಕ್ಕಂಥ ಒಂದು ಇದನ್ನು ನೀವು ಬೇರೆ ಬೇರೆ ಕಡೆ ಕೇಳಿರ್ತೀರಾ. ಬೇಸಿಕಲಿ ಸೆಟಲ್ವಾಡ್ ಅಂತ ಹೇಳಿದ್ರೆ ನಿಮಗೆ ತೀಸ್ತಾ ಸೆಟಲ್ವಾಡ್ ಅಂತಕ್ಕಂತಹ ಒಬ್ಬ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಕಂಡು ಬರ್ತಾರೆ. 2002ರಲ್ಲಿ ಏನು ಗೋಧ್ರಾದಲ್ಲಿ ಗುಜರಾತ್ನ ಗಲಭೆಗಳು ಉಂಟಾಯಿತು, ಗೋಧ್ರಾ ಗಲಭೆ ಮತ್ತು ಗೋಧ್ರೋತ್ತರ ಗಲಭೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸವನ್ನು ತೀಸ್ತಾ ಸೆಟಲ್ವಾಡ್ ಅವರು ಮಾಡ್ತಿದ್ದಾರೆ. ಆ್ಯಂಡ್ ಅವರಿಗೂ MC ಸೆಟಲ್ವಾಡ್ ಅವರಿಗೂ ಏನು ರಿಲೇಷನ್ಶಿಪ್ ಅಂತ ಹೇಳಿದ್ರೆ, ಇವರು MC ಸೆಟಲ್ವಾಡ್ ಅವರ ಮೊಮ್ಮಗಳು. ತೀಸ್ತಾ ಸೆಟಲ್ವಾಡ್ ಅವರು ಸಬ್ರಂಗ್ ಅನ್ನುವಂತಹ ಒಂದು ಟ್ರಸ್ಟನ್ನು ಮಾಡಿಕೊಂಡು ಕೆಲಸವನ್ನು ಮಾಡ್ತಿದ್ರು. ಅದೇ ರೀತಿ ಸಿಟಿಜನ್ಸ್ ಫಾರ್ ಪೀಸ್ ಆ್ಯಂಡ್ ಜಸ್ಟಿಸ್ CPJ ಅಂತಕ್ಕಂತಹ ಒಂದು ಸಂಘಟನೆಯನ್ನು ಕೂಡ ಅವರು ಹುಟ್ಟಾಕೊಂಡಿದ್ದಾರೆ. ಆ್ಯಂಡ್ ಸಾಕಷ್ಟು ವಿವಾದಿತ ವ್ಯಕ್ತಿ ಕೂಡ ಆಗಿದ್ದಾರೆ. ಆ್ಯಂಡ್ ಇವರ ಹೆಸರು ಕೂಡ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಮತ್ತೊಂದು ಪರೀಕ್ಷೆಯಲ್ಲಿ ಕೇಳಬಹುದು, ಭಾರತದ ಫಸ್ಟ್ ಅಟಾರ್ನಿ ಜನರಲ್ ಅಂತ ಹೇಳಿದ್ರೆ MC ಸೆಟಲ್ವಾಡ್. ಅಷ್ಟೇ ಅಲ್ಲದೆ ದೀರ್ಘಕಾಲೀನ ಕೂಡ. ಅದರ ಜೊತೆಗೆ ಮತ್ತೊಂದು ಹೆಗ್ಗಳಿಕೆ ಅವರಿಗೆ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಕಾನೂನು ಕಮಿಷನ್, ಲಾ ಕಮಿಷನ್ ಏನಿರುತ್ತೆ, ಕಾನೂನು ಆಯೋಗದ ಅಧ್ಯಕ್ಷ ಯಾರು ಅಂತ ಕೇಳ್ತಾರೆ. ಖಂಡಿತ ನೋಟ್ ಮಾಡ್ಕೊಳ್ಳಿ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಕಾನೂನು ಆಯೋಗ ಅಥವಾ ಫಸ್ಟ್ ಲಾ ಕಮಿಷನ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ, ಇದರ ಚೇರ್ಮನ್ ಯಾರು ಅಂತ ಹೇಳಿದ್ರೆ ಸೇಮ್ MC ಸೆಟಲ್ವಾಡ್ ಅವರು. ಸೊ ಅತ್ಯಂತ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಲಾ ಕಮಿಷನ್ ಬಗ್ಗೆ ಇತ್ತೀಚೆಗಷ್ಟೇ ನ್ಯೂಸ್ ಬಂದಿದ್ದು. ಈ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ನೀವು ನೋಡೋದಾದ್ರೆ 22ನೇ ಲಾ ಕಮಿಷನ್ ಅಥವಾ 22ನೇ ಕಾನೂನು ಆಯೋಗವನ್ನು ರಚನೆ ಮಾಡಲಿಕ್ಕೆ ನಮ್ಮ ಕೇಂದ್ರದ ಕ್ಯಾಬಿನೆಟ್ ಅಥವಾ ಸಂಪುಟ ಒಂದು ಅನುಮೋದನೆಯನ್ನು ಕೊಟ್ಟಿತ್ತು. ಆ್ಯಂಡ್ ಬಿಕಾಸ್ ಇತ್ತೀಚೆಗಷ್ಟೇ 21ನೇ ಲಾ ಕಮಿಷನ್ ಏನಿದೆ, 21ನೇ ಕಾನೂನು ಆಯೋಗ ಏನಿದೆ, BS ಚೌಹಾಣ್ ನೇತೃತ್ವದ ಒಂದು ಆಯೋಗ, ಇವರ ಅಧ್ಯಕ್ಷತೆಯಲ್ಲಿ ಇರತಕ್ಕಂತಹದ್ದು, ಅದರ ಅವಧಿ ಮುಗಿದ ಇದೆ. ಸೊ ಹಾಗಾಗಿ 22ನೇ ಕಾನೂನು ಆಯೋಗವನ್ನು ರಚನೆ ಮಾಡಲಿಕ್ಕೆ ಕೇಂದ್ರದ ಸಂಸತ್ತು ಅನುಮತಿಯನ್ನು ಕೊಟ್ಟಿದೆ. ಆ್ಯಂಡ್ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕಾಗುತ್ತೆ, ಕಾನೂನು ಆಯೋಗಗಳು ಇದುವರೆಗೂ 22ನೇ ಬಾರಿಗೆ ಅವನ್ನು ರಚನೆ ಮಾಡಲಾಗ್ತಾ ಇದೆ. ಇವುಗಳ ಉದ್ದೇಶ ಏನು, ಅವುಗಳ ಕಾರ್ಯವೇನು ಅಂತ ಕೇಳಬಹುದು. ಒಂದು ವಿಚಾರ ನಿಮಗೆ ಗೊತ್ತಿರಬೇಕು, ಈ ಲಾ ಕಮಿಷನ್ಸ್ಗಳ ಒಂದು ಏಮ್ ಬಂದ್ಬಿಟ್ಟು ಈ ಕಾನೂನು ಸುಧಾರಣೆ ಮಾಡ್ತಕ್ಕಂತಹದ್ದು, ರಿಫಾರ್ಮ್ಸ್ ಇನ್ ಲಾ. ಅಂದರೆ ಎಷ್ಟೋ ಕಾನೂನುಗಳು ಬ್ರಿಟಿಷ್ ಆಳ್ವಿಕೆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಜಾರಿಗೆ ತರಲಾಗಿದೆ. ಆ್ಯಂಡ್ ಪ್ರಸಕ್ತ ಸನ್ನಿವೇಶಗಳಲ್ಲಿ ಅವುಗಳು ಅಗತ್ಯ ಇಲ್ಲದೆ ಇರಬಹುದು,
ಅವುಗಳನ್ನು ಕಿತ್ತಾಕೋದಿರಬಹುದು ಅಥವಾ ಅವುಗಳಿಗೆ ಬೇಕಾದಂತಹ ತಿದ್ದುಪಡಿಯನ್ನು ರೆಕಮೆಂಡ್ ಮಾಡೋದಿರಬಹುದು. ಇಂತಹ ಕೆಲಸಗಳನ್ನು ನಮ್ಮ ಕಾನೂನು ಆಯೋಗಗಳು ಮಾಡ್ತಾ ಹೋಗ್ತವೆ, ಬಹಳ ಪ್ರಮುಖವಾಗಿ ಗೊತ್ತಿರಬೇಕು. ಆ್ಯಂಡ್ 21st ಲಾ ಕಮಿಷನ್ ಏನು ಮಾತಾಡಿದೆ, BS ಚೌಹಾಣ್ ಅವರ ನೇತೃತ್ವದ್ದು ಪರೀಕ್ಷೆ ಕೇಳಬಹುದು. ಇತ್ತೀಚೆಗಷ್ಟೇ ಅವಧಿ ಮುಕ್ತಾಯಗೊಂಡಂತಹ 21ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿದ್ದರು ಅಂತ ಕೇಳಿದ್ರೆ ಖಂಡಿತ ನೀವು ಜಸ್ಟಿಸ್ BS ಚೌಹಾಣ್ ಅಂತ ಆನ್ಸರ್ ಮಾಡಬೇಕಾಗುತ್ತೆ. 22ನೇ ಕಾನೂನು ಆಯೋಗದ ಬಗ್ಗೆ ಇನ್ನೂ ಡೀಟೇಲ್ಸ್ ಹೊರಗೆ ಬಿದ್ದಿಲ್ಲ. ಸೊ ಹಾಗಾಗಿ ನಾವು BS ಚೌಹಾಣ್ ಅವ್ರ ಬಗ್ಗೆ ಮಾತ್ರ ತಿಳ್ಕೊಂಡ್ರೆ ಸಾಕಾಗುತ್ತೆ. ಆ್ಯಂಡ್ 21ನೇ ಕಾನೂನು ಆಯೋಗ ಕೆಲವು ಪ್ರಮುಖವಾದಂತಹ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಿತ್ತು. ಮೂಲತಃ ನಮ್ಮ ಕೇಂದ್ರ ಸರ್ಕಾರದ ಕಾನೂನು ಸಚಿವಾಲಯ ಏನಿದೆ, ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್, ಕಾನೂನು ಮತ್ತು ನ್ಯಾಯದ ಒಂದು ಸಚಿವಾಲಯ ಏನು ಕಂಡು ಬರುತ್ತೆ, ಆ ಒಂದು ಸಚಿವಾಲಯಕ್ಕೆ ಇವರು ಅಡ್ವೈಸರ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಈ ಒಂದು ಸಮಿತಿ, ಈ ಒಂದು ಆಯೋಗ ಅವರಿಗೆ ಈ ಒಂದು ಅಡ್ವೈಸರ್ಸನ್ನು, ಸಲಹೆಯನ್ನು ಕೊಡ್ತಾ ಹೋಗುತ್ತೆ. ಪ್ರಸಕ್ತವಾಗಿ ನಮ್ಮ ಕೇಂದ್ರದ ಕಾನೂನು ಮಂತ್ರಿ, ಲಾ ಮಿನಿಸ್ಟರ್ ಯಾರಪ್ಪ ಅಂತ ಹೇಳಿದ್ರೆ ಶ್ರೀಯುತ ರವಿಶಂಕರ್ ಪ್ರಸಾದ್ ಅವರು. ಎಷ್ಟು ನಿಮಗೆ ಗೊತ್ತಿರಬೇಕಾಗುತ್ತೆ, ಬಹಳ ಪ್ರಮುಖವಾದಂತಹ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಆ್ಯಂಡ್ 21ನೇ ಕಾನೂನು ಆಯೋಗ ಕೆಲವೊಂದಷ್ಟು ರೆಕಮೆಂಡೇಷನ್ಸನ್ನು ಕೊಡ್ತು. ಅದನ್ನು ಕೂಡ ನೀವು ನೋಡ್ತಾ ಹೋಗೋದಾದ್ರೆ ನಮ್ಮ ದೇಶದಲ್ಲಿ ಈ ಕ್ಯಾಪಿಟಲ್ ಪನಿಷ್ಮೆಂಟ್ ಅಥವಾ ಮರಣದಂಡನೆಯನ್ನು ತೆಗೆದುಹಾಕಬೇಕು ಅಂತ ಅವರು ಒಂದು ಶಿಫಾರಸನ್ನು ಮಾಡಿದ್ರು. ಸರ್ಕಾರ ಅದನ್ನು ಒಪ್ಪುತ್ತೋ ಬಿಡುತ್ತೋ ಅಂತ ಹೇಳಿ ಸರ್ಕಾರಕ್ಕೆ ಬಿಟ್ಟಿರುತ್ತೆ, ಬಟ್ ಶಿಫಾರಸನ್ನು ಕೊಡೋದು ಮಾತ್ರ ಈ ಕಾನೂನು ಆಯೋಗದ ಕೆಲಸ ಆಗಿರುತ್ತೆ. ಈ ಕ್ಯಾಪಿಟಲ್ ಪನಿಷ್ಮೆಂಟ್ ಬಗ್ಗೆ ಒಂದು ಇದನ್ನು ಕೊಟ್ಟರು. ಅದೇ ರೀತಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ಎರಡನ್ನೂ ಕೂಡ ಸೈಮಲ್ಟೇನಿಯಸ್ ಆಗಿ ಹೋಲ್ಡ್ ಮಾಡಬೇಕು, ಅಂದರೆ ಒಂದೇ ಸಮಯಕ್ಕೆ ಅವುಗಳನ್ನು ಕೂಡ ನಡೆಸಬೇಕು, ಇದರಿಂದ ಸಮಯ ಉಳಿತಾಯ ಆಗುತ್ತೆ ಅಂತ ಹೇಳಿ ಒಂದು ಶಿಫಾರಸನ್ನು ಕೂಡ ಮಾಡಿದ್ದು. ಹೀಗೆ ಬೇರೆ ಬೇರೆ ಶಿಫಾರಸುಗಳನ್ನ ಅವರು ಮಾಡಿದ್ದಾರೆ. ಅದೇ ರೀತಿ UCC, ಯೂನಿಫಾರ್ಮ್ ಸಿವಿಲ್ ಕೋಡ್, ನಾವು ಕನ್ನಡದಲ್ಲಿ ಅದನ್ನು ಏಕರೂಪ ನಾಗರಿಕ ಸಂಹಿತೆ ಅಂತ ಕರಿತೀವಿ. ಸಾಕಷ್ಟು ರಾಜಕೀಯ ಪಕ್ಷಗಳು ಮತ್ತು ಕೆಲವೊಂದು ಸಂಘಟನೆಗಳು ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ, ಯೂನಿವರ್ಸಲ್ ಸಿವಿಲ್ ಕೋಡನ್ನು ಜಾರಿಗೆ ತರಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಿದ್ದಾರೆ. ಅದನ್ನು ನಮ್ಮ ದೇಶದಲ್ಲಿ ಜಾರಿಗೆ ತರಬೇಕು ಅಂತ ಕೂಡ ಈ ಒಂದು 21ನೇ BS ಚೌಹಾಣ್ ಅವರ ನೇತೃತ್ವದ ಕಾನೂನು ಆಯೋಗ ಅಥವಾ ಲಾ ಕಮಿಷನ್ ರೆಕಮೆಂಡ್ ಮಾಡಿತು. ಇವೆಲ್ಲ ಸಾಕಷ್ಟು ಪ್ರಮುಖವಾದಂತಹ ವಿಚಾರಗಳಾಗಿರುತ್ತೆ. ನಾವು ಸ್ವಲ್ಪ ಈ ಕಾನೂನು ಆಯೋಗಗಳ ಒಂದು ಇತಿಹಾಸವನ್ನು ಗಮನಿಸ್ತಾ ಹೋದ್ರೆ, ನಮ್ಮ ದೇಶದಲ್ಲಿ 1834ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಲಾ ಕಮಿಷನ್ ಅನ್ನು ಅಸ್ತಿತ್ವಕ್ಕೆ ತರಲಾಯಿತು. ಏನು 1833 ಅಲ್ಲಿ ಚಾರ್ಟರ್ ಕಾಯ್ದೆ, ಚಾರ್ಟರ್ ಆಕ್ಟ್ ಅನ್ನು ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಅದರ ಅಡಿಯಲ್ಲಿ 1834 ಲಾ ಕಮಿಷನ್ ಜಾರಿಗೆ ತರಲಾಯಿತು. ಆ್ಯಂಡ್ ಆ ಸಂದರ್ಭದಲ್ಲಿ ಪ್ರಪ್ರಥಮ ಭಾರತದ ಕಾನೂನು ಆಯೋಗದ ಅಧ್ಯಕ್ಷರಾದವರು ಬೇರೆ ಯಾರೂ ಅಲ್ಲ, ಬದಲಾಗಿ ಲಾರ್ಡ್ TB ಮೆಕಾಲೆ. ಖಂಡಿತ ಮೆಕಾಲೆ ಅವರ ಹೆಸರು ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಇವರು ಬೇರೆ ಬೇರೆ ವಿಚಾರಗಳಿಗೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ನಿಮ್ಮ ನೋಟ್ಬುಕ್ಕಲ್ಲಿ ಸಪ್ರೇಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಲಾರ್ಡ್ TB ಮೆಕಾಲೆ ಅವರನ್ನ ಈ ಭಾರತದ, ಅಂದರೆ ಸ್ವತಂತ್ರ ಪೂರ್ವ ಭಾರತದ ಮೊಟ್ಟ ಮೊದಲ ಕಾನೂನು ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಆ್ಯಂಡ್ ಏನು ನಮ್ಮ ದೇಶದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತರಬೇಕು ಅಂತ ಹೇಳಿ ಪ್ರತಿಪಾದನೆ ಮಾಡಿ ಇಂಗ್ಲೀಷ್ ಶಿಕ್ಷಣ ನಮ್ಮ ದೇಶದಲ್ಲಿ ಜಾರಿಗೆ ತರಲಿಕ್ಕೆ ಒಂದು ಪ್ರಮುಖವಾದಂತಹ ಪಾತ್ರವನ್ನು ನಿಭಾಯಿಸಿದ್ರು, ಅದೇ TB ಮೆಕಾಲೆ. ಇಬ್ಬರು ಕೂಡ ಸೇಮ್ ವ್ಯಕ್ತಿ, ಲಾರ್ಡ್ ಮೆಕಾಲೆ ಅಥವಾ TB ಮೆಕಾಲೆ ಅಂತ ಕರೆಯಲಾಗುತ್ತೆ. ಆ್ಯಂಡ್ ಇದು ಕೂಡ ಒಂದು ಇಂಪಾರ್ಟೆಂಟ್ ಪೀಸ್ ಆಫ್ ಇನ್ಫಾರ್ಮೇಷನ್ ಆಗಿರುತ್ತೆ. 1834 ಫಸ್ಟ್ ಟೈಮ್ ಅದನ್ನು ಸ್ಥಾಪನೆ ಮಾಡಲಾಯಿತು. ಆ್ಯಂಡ್ ನಾನು ಅದು MC ಸೆಥಲ್ವಾಡ್ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಇದನ್ನ ವಿಚಾರನ ಹೇಳಬೇಕಾಯಿತು. ಆ್ಯಂಡ್ ಕೆಳಭಾಗದಲ್ಲಿ ಜೋ ಬಿಡೆನ್ ಬಗ್ಗೆ ಕೊಟ್ಟಿದ್ದೀನಿ. ಅದೇ ರೀತಿ ಡೆಮೊಕ್ರೆಟಿಕ್ ಪಾರ್ಟಿ ಬಗ್ಗೆ ಕೂಡ ಒಂದು ಟೈಪ್ ಮಾಡಿದ್ದೀನಿ. ಎರಡು ಕೂಡ ನಿಮಗೆ ಆಲ್ರೆಡಿ ಹೇಳಿದೆ ನಾನು. ಜೋ ಬಿಡೆನ್ ಅಂತ ಹೇಳಿದ್ರೆ ಪ್ರಸಕ್ತವಾಗಿ ಡೆಮೊಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ. ಆ್ಯಂಡ್ ಕೆಳಭಾಗದಲ್ಲಿ ಡೆಮೊಕ್ರೆಟಿಕ್ ಪಕ್ಷ ಅಮೆರಿಕದಲ್ಲಿ ಕಂಡುಬರ್ತಕ್ಕಂತಹ ಎರಡು ಪ್ರಮುಖ ಪಕ್ಷಗಳಲ್ಲಿ ಒಂದಾಗಿದೆ. ಆ್ಯಂಡ್ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನಾನು ಆಗಲೇ ಹೇಳಿದಂಗೆ ನಿಮಗೆ ಕ್ಯಾಲಿಫೋರ್ನಿಯಾದ ಮ್ಯಾಪ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಅಮೆರಿಕ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ದೇಶ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಆ್ಯಂಡ್ ಅಲಾಸ್ಕಾ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು. ಹಂಗಂದ ತಕ್ಷಣ ನೀವು ಈ ಮೆಕ್ಸಿಕೋ ಬಳಿಯಲ್ಲಿ, ಇಲ್ಲಿ ಮೆಕ್ಸಿಕೋ ಕಂಡುಬರುತ್ತೆ, ಇಲ್ಲಿ ಅಲಾಸ್ಕಾ ಬರಲ್ಲ, ಬದಲಾಗಿ ರಷ್ಯಾದ ಪಕ್ಕದಲ್ಲಿ ಬರುತ್ತೆ. ನಿಮ್ಮ ಬಳಿ ಅಟ್ಲಾಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಅಟ್ಲಾಸನ್ನು ಓಪನ್ ಮಾಡಿ ನೋಡಿ, ಅಥವಾ ಇಂಟರ್ನೆಟ್ನಲ್ಲಿ ನೀವು ಟೈಪ್ ಮಾಡಿ ನೋಡಿದ್ರು ಕೂಡ ಗೊತ್ತಾಗುತ್ತೆ. ಅಲಾಸ್ಕಾ ಬೇಸಿಕಲಿ ರಷ್ಯಾದ ಹತ್ತಿರ ಬರುತ್ತೆ, ಬಟ್ ಆದರೂ ಅಮೆರಿಕ ಅದನ್ನು ಪ್ರಸಕ್ತವಾಗಿ ಆಡಳಿತವನ್ನು ನೋಡ್ಕೊಳ್ಳುತ್ತೆ. ಅಲ್ಲಿ ಸಾಕಷ್ಟು ಕಡಿಮೆ ಜನಸಂಖ್ಯೆ ಇದೆ. ಆ್ಯಂಡ್ ಇಡೀ ಅಮೆರಿಕಾದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಅಂತ ಹೇಳಿದ್ರೆ ಈ ಅಲಾಸ್ಕಾ. ಅಲ್ಲಿ ಸಾಕಷ್ಟು ಹಿಮಚ್ಛಾದಿತ ಪ್ರದೇಶ ಆಗಿರುವಂತಹ ಕಾರಣದಿಂದ ಜನಜೀವನ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಕ್ಕೆ ಸಿಗಲ್ಲ. ಆ್ಯಂಡ್ ಇಲ್ಲಿ ಎಸ್ಕಿಮೋಸ್ ಅಂತಕ್ಕಂತಹ ಒಂದು ಟ್ರೈಬ್ ಕಂಡುಬರುತ್ತೆ. ಎಸ್ಕಿಮೋ ಅನ್ನುವಂತಹ ಒಂದು ಬುಡಕಟ್ಟು ಜನಾಂಗ ಕೂಡ ನಿಮಗೆ ಅಲಾಸ್ಕಾದಲ್ಲಿ ಕಂಡುಬರುತ್ತೆ. ಜಸ್ಟ್ ನಿಮಗೆ ಗೊತ್ತಿರಬೇಕಾದಂತಹ ಒಂದು ಪೀಸ್ ಆಫ್ ಇನ್ಫಾರ್ಮೇಷನ್. ಆ್ಯಂಡ್ ಈ ಭಾಗದಲ್ಲಿ ಕಂಡುಬರ್ತಿರ್ತಕ್ಕಂತಹದ್ದು ಕ್ಯಾಲಿಫೋರ್ನಿಯಾ. ಆ್ಯಂಡ್ ಕ್ಯಾಲಿಫೋರ್ನಿಯಾದ ರಾಜಧಾನಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋ ಆಗಿರಬಹುದು, ಲಾಸ್ ಏಂಜಲೀಸ್ ಆಗಿರಬಹುದು, ಅಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ನಗರಗಳಾಗಿದ್ದಾವೆ. ಆ್ಯಂಡ್ ಇದು ನಿಮಗೆ ನೀವು ನೋಡ್ತಾ ಇರೋ ರೀತಿ ಅಮೆರಿಕಾದ ವೆಸ್ಟ್ ಕೋಸ್ಟ್ನಲ್ಲಿ ಕಂಡುಬರುತ್ತೆ. ವೆಸ್ಟ್ ಕೋಸ್ಟ್ ಅಂದ್ರೆ ಏನು? ಅಮೆರಿಕಾದ ಪಶ್ಚಿಮ ಕರಾವಳಿ. ನಮ್ಮ ದೇಶದಲ್ಲಿ ಯಾವ ರೀತಿ ನಾವು ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಅಂತ ಕರಿತೀವೋ, ಅಮೆರಿಕದಲ್ಲಿ ವೆಸ್ಟ್ ಕೋಸ್ಟ್, ಈಸ್ಟ್ ಕೋಸ್ಟ್ ಅಂತ ಕರೀತಾರೆ. ಪಶ್ಚಿಮ ಕರಾವಳಿ ನಿಮಗೆ ಕ್ಯಾಲಿಫೋರ್ನಿಯಾ, ಒರೆಗಾನ್, ವಾಷಿಂಗ್ಟನ್ ಕಂಡು ಬಂದರೆ, ನಿಮಗೆ ಬಲಭಾಗದಲ್ಲಿ ಅಂದರೆ ಪೂರ್ವ ಕರಾವಳಿ ಈಸ್ಟ್ ಕೋಸ್ಟ್ನಲ್ಲಿ ನಿಮಗೆ ನ್ಯೂಯಾರ್ಕ್ ಇರಬಹುದು, ಅದೇ ರೀತಿ ನಾರ್ತ್ ಕೆರೋಲಿನಾ, ವರ್ಜೀನಿಯಾ, ಸೌತ್ ಕೆರೋಲಿನಾ ಮುಂತಾದಂತಹ ಪ್ರಮುಖ ರಾಜ್ಯಗಳು ಕಂಡುಬರ್ತಾ ಹೋಗ್ತವೆ.
ಇದು ಕೂಡ ಬಹಳ ಪ್ರಮುಖ. ಆ್ಯಂಡ್ ಈಸ್ಟ್ ಕೋಸ್ಟನ್ನು ನಾವು ಅಟ್ಲಾಂಟಿಕ್ ಕೋಸ್ಟ್ ಅಂತ ಕೂಡ ಕರಿತೀವಿ, ಬಿಕಾಸ್ ಈ ಭಾಗದಲ್ಲಿ ನಿಮಗೆ ಅಟ್ಲಾಂಟಿಕ್ ಸಾಗರ ಕಂಡುಬರುತ್ತೆ. ಆ್ಯಂಡ್ ಎಡಭಾಗದಲ್ಲಿ ಅಂದರೆ ವೆಸ್ಟ್ ಕೋಸ್ಟ್ನಲ್ಲಿ ನಿಮಗೆ ಪೆಸಿಫಿಕ್ ಓಷನ್ ಕಂಡುಬರುತ್ತೆ. ಬಟ್ ಭಾರತವನ್ನೇ ನೀವು ನೋಡೋದಾದ್ರೆ ನಮಗಿಲ್ಲಿ ಬೇ ಆಫ್ ಬೆಂಗಾಲ್ ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಅರೇಬಿಯನ್ ಸಿ, ಕೆಳಗಡೆ ಇಂಡಿಯನ್ ಓಷನ್ ಕಂಡು ಬಂದರೂ ಕೂಡ ಇವೆಲ್ಲವೂ ಪೂರ್ತಿ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರಕ್ಕೆ ಸೇರಿರುತ್ತೆ. ಬಟ್ ಅಮೆರಿಕ ಎರಡು ಈ ಸಾಗರಗಳು ಮಹಾಸಾಗರಗಳಿಗೆ ಲಿಂಕ್ ಆಗಿರತಕ್ಕಂತಹದ್ದು. ಇದು ಕೂಡ ಒಂದು ಇಂಪಾರ್ಟೆಂಟ್ ಪೀಸ್ ಆಫ್ ಇನ್ಫಾರ್ಮೇಷನ್ ಆಗಿರುತ್ತೆ. ಆ್ಯಂಡ್ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ 3 killed ಆಸ್ ಪೊಲೀಸ್ ಓಪನ್ ಫೈರ್ ಟು ಕ್ವೆಲ್ ಮಾಬ್ ಇನ್ ಬೆಂಗಳೂರು. ನನ್ನ ಬೆಂಗಳೂರಿನಲ್ಲಿ ಮೊನ್ನೆ ಮಧ್ಯರಾತ್ರಿ ಒಂದು ಹೇಯ ಕೃತ್ಯ ನಡೆದಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಕೆಲವು ಮತಾಂಧ ವ್ಯಕ್ತಿಗಳು ಅಲ್ಲಿನ ಚುನಾಯಿತ ಪ್ರತಿನಿಧಿ MLA ಏನಿದ್ದಾರೆ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಶಾಸಕರ ಮನೆಯನ್ನೇ ಸುಟ್ಟು ಕರಕಲ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ಶಾಸಕರ ಅಕ್ಕಪಕ್ಕದ ಮನೆಗಳಿರಬಹುದು, ರಸ್ತೆಯಲ್ಲಿ ನಿಲ್ಲಿಸಿದಂತಹ ಅಮಾಯಕ ಜನರ ಬೈಕ್ಗಳು, ಕಾರುಗಳು, ಬೇರೆ ಬೇರೆ ವಾಹನಗಳಿರಬಹುದು, ಎಲ್ಲವಕ್ಕೂ ಕೂಡ ಬೆಂಕಿಯನ್ನು ಇಟ್ಟಿದ್ದಾರೆ. ಇದು ಅತ್ಯಂತ ಖಂಡನೀಯ ಒಂದು ಕೃತ್ಯ ಅಂತಾನೆ ಕರಿಬೇಕು. ಬಿಕಾಸ್ ಯಾವುದೋ ಒಂದು ಕೇವಲ ಫೇಸ್ಬುಕ್ನಲ್ಲಿ ಒಂದು ಅವಹೇಳನಕಾರಿ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಅವರು ಲೀಗಲ್ ಆಕ್ಷನ್ ತಗೊಳ್ಳೋ ಬದಲಾಗಿ ಕಾನೂನನ್ನ ಕೈಗೆತ್ಕೊಂಡಿದ್ದಾರೆ. ಯಾರೇ ಆಗಲಿ ಕಾನೂನನ್ನ ಕೈಗೆತ್ಕೊಂಡ್ರು ಅಂತ ಹೇಳಿದ್ರೆ ಅದು ಅಕ್ಷಮ್ಯ ಅಪರಾಧವಾಗುತ್ತೆ. ನಾವಿಲ್ಲಿ ಕೆಲವು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಯಿಂಟ್ಸನ್ನು ಗಮನಿಸಬೇಕಾಗುತ್ತೆ. ಬಟ್ ಎಲ್ಲಕ್ಕಿಂತ ಮುಂಚೆ ನಾವು ಮುಂದೊಂದಿನ ಅಧಿಕಾರಿಗಳಾದರೆ ಇಂತಹದ್ದೇ ಸಿಚುವೇಷನ್ನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಈ ಕೋಮು ಗಲಭೆಗಳು, ಕಮ್ಯುನಲ್ ಕ್ಲಾಶಸ್ ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯ. ಬಟ್ ಇದು ಮಾತ್ರ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿತ್ತು. ಹಾಗಾಗಿ ಪೊಲೀಸ್ ಅಲ್ಲಿನ ಗುಂಡಿನ ದಾಳಿಯನ್ನು ಕೂಡ ನಡೆಸಿದ್ರು. ಅಲ್ಲಿ 3 ಜನರನ್ನ ಗೋಲಿಬಾರ್ ಮಾಡಿಬಿಟ್ಟು ಹತ್ಯೆ ಕೂಡ ಮಾಡಲಾಗಿದೆ. ಆ್ಯಂಡ್ ಆ ಮೂಲಕ ಪ್ರಸಕ್ತವಾಗಿ ಅಲ್ಲಿನ ಒಂದು ಹಿಂಸಾಚಾರವನ್ನು ಕಂಟ್ರೋಲಲ್ಲಿ ತರಲಾಗಿದೆ. ಬಟ್ ಆದರೂ ಕೂಡ ಈ ಒಂದು ಹಿಂಸಾಚಾರ ಅಂದರೆ ಪೊಲೀಸ್ ಸ್ಟೇಷನ್ ಕೂಡ ಸುಟ್ಟಾಕಿದ್ದಾರೆ, ಪೊಲೀಸ್ ಕ್ವಾರ್ಟರ್ಸ್ಗೂ ಕೂಡ ಎಂಟರ್ ಆಗಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ. ಸೊ ಇಂತಹ ಒಂದು ದಾಷ್ಟ್ಯತೆ ಅವ್ರಿಗೆ ಹೆಂಗೆ ಬಂತು, ಇಂತಹ ಒಂದು ಅಧಿಕಾರವನ್ನು, ಧೈರ್ಯವನ್ನು ಅವರಿಗೆ ಯಾರು ತಂದುಕೊಟ್ರು ಅನ್ನೋದನ್ನು ನಾವು ಕೂಲಂಕುಷವಾಗಿ ತನಿಖೆ ಮಾಡಬೇಕಾಗುತ್ತೆ. ಸಾಕಷ್ಟು ಜನ ಕಾರ್ಪೊರೇಟರ್ಸ್ಗಳು ಕೂಡ, ಲೋಕಲ್ ಕಾರ್ಪೊರೇಟರ್ಸ್ಗಳು ಕೂಡ ಇದರಲ್ಲಿ ಕೈವಾಡ ಇದೆ ಅಂತ ಹೇಳಿ ಸಂಶಯವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ಹಾಗಾಗಿ ನಮ್ಮ ರಾಜಕೀಯ ವ್ಯವಸ್ಥೆಯನ್ನು ಕೂಡ ನಾವು ಪ್ಯೂರಿಫೈ ಮಾಡಬೇಕಾದಂತಹ ಒಂದು ಸಂದರ್ಭ ಬಂದುದಗಿದೆ. ಏನು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಥವಾ ಓಲೈಕೆ ರಾಜಕಾರಣವನ್ನು ನಮ್ಮ ರಾಜಕಾರಣಿಗಳು ಮಾಡ್ತಾರೆ, ಅದನ್ನು ಮಾಡಬಾರ್ದು. ಎಲ್ಲ ಜನಾಂಗಗಳನ್ನ ಒಂದೇ ರೀತಿಯಿಂದ ಒಂದೇ ತಕಡೆಯಲ್ಲಿಟ್ಟು ನೋಡಬೇಕು, ಮುಂತಾದಂತಹ ಕೆಲಸಗಳಾಗಬೇಕು. ಈ ಒಂದು ಕೃತ್ಯವನ್ನು ಯಾರೇ ಮಾಡಿರಲಿ, ಅದರ ಹಿಂದೆ ಎಂತಹದ್ದೇ ಪ್ರಭಾವಿ ವ್ಯಕ್ತಿ ಇರಲಿ, ಅವರನ್ನು ನಾವು ಈ ಒಂದು ನ್ಯಾಯಾಂಗ ಪ್ರಕ್ರಿಯೆಗೆ ಒಳಪಡಿಸ್ಬಿಟ್ಟು ಅತ್ಯಂತ ಕ್ರೂರವಾದಂತಹ ಶಿಕ್ಷೆಯನ್ನು ಕೊಡಲೇಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಸಾಕಷ್ಟು ಹಾನಿ ಉಂಟಾಗಿದೆ. ಒಂದು ವೇಳೆ ಶಾಸಕರು ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದರೆ ಅವರ ಒಂದು ಪ್ರಾಣಕ್ಕೂ ಕೂಡ ಅಪಾಯ ಉಂಟಾಗ್ತಿತ್ತು. ಸೊ ನಮ್ಮ ದೇಶದಲ್ಲಿ ಎಲ್ಲರಿಗೂ ಕೂಡ ಫ್ರೀಡಮ್ ಇದೆ. ಬಟ್ ಆ ಫ್ರೀಡಮ್ ಇಂತಹ ಒಂದು ಟರ್ನನ್ನು ತೆಗೆದುಕೊಳ್ಬಾರ್ದು. ಇದನ್ನು ಕಂಟ್ರೋಲ್ ಮಾಡುವತ್ತ ನಮ್ಮ ಲಾ ಆ್ಯಂಡ್ ಆರ್ಡರ್, ನಮ್ಮ ಕಾನೂನು ಸುವ್ಯವಸ್ಥೆಯನ್ನು ಜವಾಬ್ದಾರಿನ ಹೊಂದಿರತಕ್ಕಂತಹ ಪೊಲೀಸ್ ಇಲಾಖೆ ಇರಬಹುದು ಅಥವಾ ಇನ್ನಿತರ ಸಂಸ್ಥೆಗಳಾಗಿರಬಹುದು, ಅವುಗಳು ಇದರ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ. ಆ್ಯಂಡ್ ಈ ಬಗ್ಗೆ ಕೂಡ ನೋಡ್ತಾ ಇದ್ದೀರಾ, ಪುಲಿಕೇಶಿ ನಗರ್, ಏನು ಪುಲಿಕೇಶಿ ನಗರ್ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ಬರ್ತಕ್ಕಂತಹ ಒಂದು ವಿಧಾನಸಭಾ ಕ್ಷೇತ್ರ, ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ. ಆ್ಯಂಡ್ ಈ ಒಂದು ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮನೆ ಮೇಲೆ ದಾಳಿಯಾಗಿದೆ. ಪರೀಕ್ಷೆ ಖಂಡಿತ ನೇರವಾಗಿ ಕೇಳಲ್ಲ ಯಾರ ಮನೆಯ ಮೇಲೆ ದಾಳಿ ಆಯ್ತು ಅಂತ ಹೇಳಿ. ಬಟ್ ನಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ ಎಂತೆಂತಹ ಘಟನೆಗಳು, ಎಂತೆಂತಹ ಕ್ರೂರ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇರ್ತಾರೆ ಆ್ಯಂಡ್ ಯಾವ ರೀತಿ ಅವ್ರನ್ನ ಮಟ್ಟ ಹಾಕಬೇಕು ಅಂತೇಳಿ ನಮಗೆ ಜಸ್ಟ್ ಒಂದು ಐಡಿಯಾ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಪುಲಿಕೇಶಿ ನಗರ ಅಂತಕ್ಕಂಥದ್ದು ಒಂದು SC ರಿಸರ್ವ್ಡ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಪರಿಶಿಷ್ಟ ಜಾತಿಗೆ ಮೀಸಲು ಆಗಿಟ್ಟಿರ್ತಕ್ಕಂತಹ ಒಂದು ಕ್ಷೇತ್ರ ಆಗಿರುತ್ತೆ. ಆ್ಯಂಡ್ ಹಾಗಾಗಿ ನಾವು ಇದೇ ಒಂದು ನ್ಯೂಸ್ ಜೊತೆಗೆ ಈ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಗಳ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಯಾವೆಲ್ಲ ಕ್ಷೇತ್ರಗಳನ್ನ ಅಥವಾ ಎಷ್ಟು ಕ್ಷೇತ್ರಗಳನ್ನ ಪರಿಶಿಷ್ಟ ಜಾತಿ ಇರಬಹುದು, ಪರಿಶಿಷ್ಟ ಪಂಗಡಗಳಿರಬಹುದು, ಅವುಗಳಿಗೆ ಮೀಸಲನ್ನಾಗಿಡ್ತೀವಿ ಅಂತ ಹೇಳಿ. ಸೊ ಅದು ಬಹಳ ಇಂಪಾರ್ಟೆಂಟ್. ಮುಂದಿನ ಒಂದು ಸ್ಲೈಡ್ನಲ್ಲಿ ನಿಮಗೆ ಕುರಿತಂತ ಒಂದು ಇನ್ಫಾರ್ಮೇಷನ್ ಕಾಣಿಸ್ತಾ ಇದೆ. ಇದು ಬೇಸಿಕಲಿ ನಮ್ಮ ಕರ್ನಾಟಕದ ಒಂದು ಮ್ಯಾಪ್. ನಿಮಗೆ ಇದು ಕರ್ನಾಟಕದ ಜಿಲ್ಲೆಗಳ ಮ್ಯಾಪ್ ಅಲ್ಲ, ಬದಲಾಗಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳು, ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಗಳ ಒಂದು ಮ್ಯಾಪ್ ಆಗಿರುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಒಟ್ಟು 28 ಒಂದು ಕ್ಷೇತ್ರಗಳು ಕಾಣಿಸ್ಕೊಳ್ತಾ ಇದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತಹ ಲೋಕಸಭಾ ಕ್ಷೇತ್ರಗಳು 28. ಆ್ಯಂಡ್ ಅಲ್ಲಿ ಹಳದಿ ಬಣ್ಣದಲ್ಲಿ ಮಾರ್ಕ್ ಮಾಡಿರ್ತಕ್ಕಂತಹದ್ದು SC ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಅದೇ ರೀತಿ ಈ ಒಂದು ಬ್ರೌನಿಷ್ ಕಲರ್ನಲ್ಲಿ ಮಾರ್ಕ್ ಮಾಡಿರ್ತಕ್ಕಂತಹದ್ದು ST ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಸೊ ನೀವು ನೋಡ್ತಾ ಇದ್ದೀರಾ, ಕರ್ನಾಟಕದಲ್ಲಿ ಒಟ್ಟು 1, 2, 3, 4 ಮತ್ತು 5 ಒಟ್ಟು 5 ಕ್ಷೇತ್ರಗಳನ್ನ ಈ ಪರಿಶಿಷ್ಟ ಜಾತಿಗೆ ಮೀಸಲಿಡಲಾಗಿದೆ. ಆ್ಯಂಡ್ 2 ಕ್ಷೇತ್ರಗಳನ್ನು ಪರಿಶಿಷ್ಟ ಪಂಗಡ ಅಥವಾ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಮೀಸಲಿಡಲಾಗಿದೆ. ಸೊ ಅದನ್ನು ಕೂಡ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಈ ಭಾಗದಲ್ಲಿ ನಿಮಗೆ ಚಾಮರಾಜನಗರ ಕಾಣಿಸ್ತಾ ಇದೆ, ಅದು ಕೂಡ SC ರಿಸರ್ವ್ಡ್. ಆ್ಯಂಡ್ ಈ ಭಾಗದಲ್ಲಿ ಕೋಲಾರ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಚಿತ್ರದುರ್ಗ, ಆ್ಯಂಡ್ ಮೇಲ್ಭಾಗದಲ್ಲಿ ಕಲಬುರಗಿ ಮತ್ತು ವಿಜಯಪುರ, ಗುಲ್ಬರ್ಗ ಆ್ಯಂಡ್ ಬಿಜಾಪುರ್ ಅಥವಾ ಕಲಬುರಗಿ ವಿಜಯಪುರ ಅವುಗಳು ಕಾಣಿಸ್ತಾ ಇದ್ದಾವೆ. ಸೊ ಈ 5 ಕ್ಷೇತ್ರಗಳನ್ನು ನಾವು ಶೆಡ್ಯೂಲ್ಡ್ ಕ್ಯಾಸ್ಟ್ಗಳಿಗಾಗಿ ಮೀಸಲಾಗಿಟ್ಟಿದ್ದೇವೆ. ಸೊ ಅದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ನಿಮಗೆ ಈ ಭಾಗದಲ್ಲಿ ಕಾಣಿಸ್ತಾ ಇದೆ, ಇದು ಪಾವಗಡ.
ಯಾಕೆ ಇಷ್ಟೊಂದು ಫೇಮಸ್ ಅಪ್ಪ ಅಂತ ಹೇಳಿದ್ರೆ ಇದು ಒಂದು ಎಕ್ಸ್ಕ್ಲೇವ್ ಅಂತ ಕರೆಸ್ಕೊಳ್ಳುತ್ತೆ. ಬಿಕಾಸ್ ಅದು ಆಲ್ಮೋಸ್ಟ್ ಆಂಧ್ರ ಪ್ರದೇಶದೊಳಗಡೆ ಹೊಕ್ಕೊಂಡ್ಬಿಟ್ಟಿದೆ. ತುಂಬ ಚಿಕ್ಕ ಒಂದು ನ್ಯಾರೋ ಪ್ಯಾಚ್ನಲ್ಲಿ ಅದು ಕರ್ನಾಟಕಕ್ಕೆ ಕನೆಕ್ಟ್ ಆಗಿದೆ. ಬಟ್ ನೀವು ಕೇಳಬಹುದು ಈ ಒಂದು ಪಾವಗಡ ಬಂದ್ಬಿಟ್ಟು ತುಮಕೂರಿಗೆ ಸೇರುತ್ತೆ. ಬಟ್ ಆದರೂ ಕೂಡ ಈ ಚಿತ್ರದುರ್ಗ ಜಿಲ್ಲೆಯ ಜೊತೆ ಹೇಗೆ ಸೇರಿಸಿದ್ರು ಅಂತ ಹೇಳಿ ಒಂದು ಮಾತು ನಿಮಗೆ ನೆನಪಿರಬೇಕು. ಯಾವಾಗಲೂ ಕೂಡ ಲೋಕಸಭಾ ಕ್ಷೇತ್ರಗಳನ್ನು ನಿರ್ಣಯ ಮಾಡಬೇಕಾದ್ರೆ ಒಂದು ಜಿಲ್ಲೆಗೆ ಒಂದು ಕ್ಷೇತ್ರ ಅಂತ ನಿರ್ಣಯ ಮಾಡಲ್ಲ, ಬದಲಾಗಿ ಪಾಪ್ಯುಲೇಷನ್ ನೋಡ್ಕೊಂಡ್ಬಿಟ್ಟು ಮಾಡ್ತಾ ಹೋಗ್ಲಾಗುತ್ತೆ. ಸೊ ಹಾಗಾಗಿ ಶಿರಾ ಮತ್ತು ಪಾವಗಡ ತಾಲೂಕುಗಳು ತುಮಕೂರು ಜಿಲ್ಲೆಗೆ ಸೇರಿದ್ರು ಕೂಡ ಇವುಗಳನ್ನ ನಾವು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಆ್ಯಡ್ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್ ನೀವು ಶಿವಮೊಗ್ಗ ನೋಡೋದಾದ್ರೂ ಕೂಡ ಬೈಂದೂರು ಅಂತಕ್ಕಂತಹ ಒಂದು ತಾಲೂಕು ಕಂಡುಬರುತ್ತೆ. ಬೈಂದೂರು ಬಂದ್ಬಿಟ್ಟು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂತಹ ಒಂದು ತಾಲೂಕು, ಆದರೂ ಕೂಡ ಬೈಂದೂರನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಆ್ಯಡ್ ಮಾಡಲಾಗಿದೆ. ಆ್ಯಂಡ್ ಉಡುಪಿ ಚಿಕ್ಕಮಗಳೂರು ಎರಡನ್ನೂ ಸೇರಿಸ್ಬಿಟ್ಟು ಒಂದು ಲೋಕಸಭಾ ಕ್ಷೇತ್ರ ಮಾಡಲಾಗಿದೆ. ಮೈಸೂರು ಕೊಡಗಿಗೆ ಸೇರಿಸಿ ಒಂದು ಕ್ಷೇತ್ರವನ್ನು ಕೊಡಲಾಗಿದೆ. ಸೊ ಹಾಗಾಗಿ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ತಾರೆ ಪಾಪ್ಯುಲೇಷನ್ ಬೇಸಿಸ್ ಮೇಲೆ. ಅದು ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಮತ್ತೆ ನೀವು ಕೇಳಬಹುದು ಯಾವ ಕ್ರೈಟೀರಿಯಾದ ಮೇಲ್ಗಡೆ SC STಗಳಿಗೆ ರಿಸರ್ವೇಷನ್ನ ಕೊಡಲಾಗುತ್ತೆ ಅಂತ ಹೇಳಿ. ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಇದನ್ನು ಪಾಪ್ಯುಲೇಷನ್ ಬೇಸಿಸ್ ಮೇಲೆ, ಜನಸಂಖ್ಯೆ ಆಧಾರದ ಮೇಲೆ, ಯಾವ ಒಂದು ರಾಜ್ಯದಲ್ಲಿ ಎಷ್ಟು ಶೇಕಡ ಅಥವಾ ಈ ಪ್ರಪೋರ್ಷನ್ ಎಷ್ಟಿರುತ್ತೆ, SC STಗಳ ಒಂದು ಸಂಖ್ಯೆ ಎಷ್ಟಿರುತ್ತೆ, ಅದರ ಆಧಾರದ ಮೇಲೆ ಅಲ್ಲಿ ಈ ಮೀಸಲಾತಿಯನ್ನು ಕೊಡಲಾಗುತ್ತೆ. ಬಿಕಾಸ್ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ SC ST ಹಿಂದುಳಿದಂತಹ ವರ್ಗಗಳಿಂದನೂ ಕೂಡ, ಹಿಂದುಳಿದ ಅಂತ ಹೇಳಿದ್ರೆ ಈ ದಲಿತ ವರ್ಗದವರು ಏನಿದ್ದಾರೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ಇರ್ಬೋದು, ಶೆಡ್ಯೂಲ್ಡ್ ಟ್ರೈಬ್ಸ್ ಇರ್ಬೋದು, ಈ ವರ್ಗದಿಂದನೂ ಕೂಡ ಈಕ್ವಲ್ ಆದಂತಹ ರಿಪ್ರೆಸೆಂಟೇಷನ್ ಬರಬೇಕು ಅನ್ನೋದು ನಮ್ಮ ಸಂವಿಧಾನ ಒಂದು ರಚನಾ ಸಮಿತಿಯ ಒಂದು ಅಭಿಪ್ರಾಯ ಆಗಿದ್ದು, ಹಾಗಾಗಿ ಈ ರಿಸರ್ವೇಷನ್ ಪಾಲಿಸಿಯನ್ನು ಇಡಲಾಗಿದೆ. ಆ್ಯಂಡ್ ಅದೇ ರೀತಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಾಜ್ಯದಲ್ಲಿ 200 ಸೀಟ್ಗಳಿದ್ದಾವೆ, ಸುಮ್ಮನೆ ಒಂದು ಅಸ್ಯೂಮ್ ಮಾಡ್ಕೊಳ್ಳಿ, 200 ವಿಧಾನಸಭಾ ಸೀಟ್ಗಳು. ಲೋಕಸಭಾ ಸೀಟ್ 200 ಎಲ್ಲೂ ಇರಲ್ಲ ಬಿಡಿ, ಬಿಕಾಸ್ ಅತಿ ಹೆಚ್ಚು ಇರತಕ್ಕಂತಹದ್ದೇ 80 ನಿಮಗೆ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಬಟ್ ಯಾವುದೋ ಒಂದು ರಾಜ್ಯದಲ್ಲಿ ವಿಧಾನಸಭಾ ಕ್ಷೇತ್ರಗಳು 200 ಇದ್ದಾವೆ ಅಂತ ಹೇಳಿದ್ರೆ ಅಲ್ಲಿ 10% SC ಸಮುದಾಯ ಕಂಡುಬರುತ್ತೆ, 5% ST ಕಂಡುಬರುತ್ತೆ ಅಂತ ಹೇಳಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಅಲ್ಲಿ 20 ಸೀಟ್ಗಳನ್ನು SC ಸಮುದಾಯಕ್ಕೆ ಕೊಡಲಾಗುತ್ತೆ, 10 ಸೀಟ್ಗಳನ್ನು ST ಸಮುದಾಯಕ್ಕೆ ಮೀಸಲಾಗಿಡಲಾಗುತ್ತೆ. ಕೇವಲ ಒಂದು ಪ್ರಪೋರ್ಷನ್ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. ಆ್ಯಂಡ್ ನೀವು ಕರ್ನಾಟಕವನ್ನು ನೋಡಿದ್ರು ಕೂಡ ನಮ್ಮ ಲೋಕಸಭೆಯಲ್ಲಿ 28ರಲ್ಲಿ ಸುಮಾರು 5 ಸೀಟ್ಗಳನ್ನು ನಾವು SC ಸಮುದಾಯಕ್ಕೆ ಕೊಟ್ಟಿದ್ದೇವೆ. ಅದೇ ರೀತಿ ಈ ಭಾಗದಲ್ಲಿ ನೋಡ್ತಾ ಇರ್ಬೋದು ನೀವು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 36 ಕ್ಷೇತ್ರಗಳನ್ನು ನಾವು ಈ SC ಸಮುದಾಯಕ್ಕೆ ಕೊಟ್ಟಿದ್ದೇವೆ. ನಮ್ಮ ರಾಜ್ಯದಲ್ಲಿ ಅರೌಂಡ್ 60 to 7% SC ಸಮುದಾಯ ಕಾಣಕ್ಕೆ ಸಿಗುತ್ತೆ. ಸೊ ಹಾಗಾಗಿ 16ರಿಂದ 17% ಅಷ್ಟು ಸೀಟ್ಗಳನ್ನು ನಾವು ಲೋಕಸಭೆಯಲ್ಲೂ ಅಷ್ಟೇ, ಈ ವಿಧಾನಸಭೆಯಲ್ಲೂ ಅಷ್ಟೇ ಈ ಪರಿಶಿಷ್ಟ ಜಾತಿ ಆ ಒಂದು ಸಮುದಾಯಕ್ಕೆ ಮೀಸಲಿಟ್ಟಿದ್ದಾವೆ. ಆ್ಯಂಡ್ ಸೇಮ್ ಕೇಸ್ ನಮಗೆ STಗೂ ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ಲೋಕಸಭೆಯಲ್ಲಿ ನಾವು 2 ಸ್ಥಾನಗಳನ್ನು ST ಸಮುದಾಯಕ್ಕೆ ಕೊಟ್ಟಿದ್ರೆ, ಈ ವಿಧಾನಸಭೆಯಲ್ಲಿ 15 ಸ್ಥಾನಗಳನ್ನು ಸಮುದಾಯಕ್ಕೆ ಕೊಟ್ಟಿದ್ದಾವೆ. ಸೊ ಯಾವ್ಯಾವ ನಿಮಗೆ ಪರೀಕ್ಷೆಯಲ್ಲಿ ಕೆಲವೊಮ್ಮೆ ತುಂಬ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಅಂತ ಹಿಂಗೂ ಕೇಳ್ಬೋದು. ಕೆಲವೊಂದು 4 ಕ್ಷೇತ್ರಗಳ ಹೆಸರನ್ನು ಕೊಟ್ಬಿಟ್ಟು ಕೆಳಗಿನ ಯಾವ ಕ್ಷೇತ್ರ ಪರಿಶಿಷ್ಟ ಜಾತಿ ಪಂಗಡ ಒಂದು ಮೀಸಲಾತಿಗೆ ಸೇರಿಲ್ಲ ಅಂತ ಕೇಳಬಹುದು. ಸೊ ನಿಮಗೆ ಎಲ್ಲ ಒಂದು ಡಿಸ್ಟ್ರಿಕ್ಟ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ, ಕಾನ್ಸ್ಟಿಟ್ಯೂನ್ಸೀಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. SC ಕಾನ್ಸ್ಟಿಟ್ಯೂನ್ಸೀಸ್ ನಾನು ಆಗಲೇ ಹೇಳಿದ್ದೇನೆ. ಆ್ಯಂಡ್ ST ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸೀಸ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ನಿಮಗೆ ಬಳ್ಳಾರಿ ಕಾಣಕ್ಕೆ ಸಿಗುತ್ತೆ. ಆ್ಯಂಡ್ ಅದೇ ರೀತಿ ನಿಮಗೆ ಮೇಲ್ಭಾಗದಲ್ಲಿ ರಾಯಚೂರು ಕಂಡುಬರುತ್ತೆ. ಸೊ ಹಾಗಾಗಿ ಇಷ್ಟು ಒಂದು ಜಿಲ್ಲೆಗಳನ್ನ ನೆನಪಿಟ್ಕೋಬೇಕಾಗುತ್ತೆ, ಬಳ್ಳಾರಿ ಆ್ಯಂಡ್ ರಾಯಚೂರು STಗೆ. ಆ್ಯಂಡ್ ಉಳಿದಂತಹ ಇದು SC ಸಮುದಾಯಕ್ಕೆ ರಿಸರ್ವ್ ಆಗಿರ್ತಕ್ಕಂತಹದ್ದು. ಆ್ಯಂಡ್ ಏನು 2001ರ ಒಂದು ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಕಾನ್ಸೆಪ್ಟ್ ಇದೆ. ಅದು ಮುಂದೆ ಯಾವಾಗಾದರೂ ಸಮಯ ಸಿಕ್ಕಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಿಕಾಸ್ ನಮ್ಮ ಸಂವಿಧಾನದಲ್ಲಿ 42ನೇ ತಿದ್ದುಪಡಿನ ತಂದುಬಿಟ್ಟು ಈ ಏನು ಡಿಲಿಮಿಟೇಷನ್ ಇದೆ ಅಥವಾ ಕ್ಷೇತ್ರ ಪುನರ್ವಿಂಗಡಣೆ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಮಾನದಂಡವನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ರು 1976ನಲ್ಲಿ. ಸೊ ಅದ್ರ ಬಗ್ಗೆ ಮುಂದೆ ಯಾವುದೋ ಒಂದು ಕ್ಲಾಸಲ್ಲಿ ಹೇಳ್ತೀನಿ, ಸಮಯದ ಅಭಾವ ಇದೆ. ಆ್ಯಂಡ್ ಅದೇ ರೀತಿ 2001ನೇ ಇಸ್ವಿಯಲ್ಲಿ ಏನು ಸೆನ್ಸಸ್ ಆಯಿತು, ಜನಗಣತಿ ನಮ್ಮ ದೇಶದಲ್ಲಿ ನಡೀತು, ಆ ಒಂದು ಗಣತಿಯ ಆಧಾರವನ್ನು ಇಟ್ಕೊಂಡ್ಬಿಟ್ಟು SC ST ಸಮುದಾಯಕ್ಕೆ ಕ್ಷೇತ್ರಗಳನ್ನು ಹಂಚಿಕೊಡ್ಲಾಗುತ್ತೆ. ಬಿಕಾಸ್ 2011ನಲ್ಲೂ ಕೂಡ ಸೆನ್ಸಸ್ ಆಗಿದೆ. ಬಟ್ 2001ರ ಒಂದು ಇನ್ಫಾರ್ಮೇಷನ್, ನಮ್ಮ ಸಂವಿಧಾನಕ್ಕೆ 87ನೇ ಸಂವಿಧಾನಿಕ ತಿದ್ದುಪಡಿಯನ್ನು ತಂದರು, 87th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2003. ಇದರ ಅಡಿಯಲ್ಲಿ ಈ 2001ರ ಒಂದು ಜನಗಣತಿಯ ಮಾಹಿತಿಯನ್ನು ಪಡೆದುಕೊಂಡ್ಬಿಟ್ಟು ನಾವು SC STಗಳಿಗೆ ರಿಸರ್ವೇಷನ್ ಕಲ್ಪಿಸ್ಕೊಡ್ತೀವಿ. ಆ್ಯಂಡ್ ಹೀಗೆ ಒಂದು ಕಾನ್ಸೆಪ್ಟ್, ಒಂದು ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ ಇದೆ, ಅದನ್ನು ಮುಂದೆ ಯಾವಾಗಾದರೂ ಡಿಸ್ಕಸ್ ಮಾಡೋಣ. ಮುಂದಿನ ಸುದ್ದಿ ಹೇಳುತ್ತೆ, ಮೀಡಿಯಾ ಮೊಘಲ್ ಸಮ್ನರ್ ರೆಡ್ ಸ್ಟೋನ್ ಡೆಡ್. ನೋಡಿ, ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂತಹ ವ್ಯಕ್ತಿ ಸಮ್ನರ್ ರೆಡ್ ಸ್ಟೋನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅಮೆರಿಕ ದೇಶದವರು, USA ನೋಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಸಮ್ನರ್ ರೆಡ್ ಸ್ಟೋನ್ ಯಾವುದಕ್ಕೆ ಫೇಮಸ್ ಅಂತ ಹೇಳಿದ್ರೆ, ಇಲ್ಲಿ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ಮೀಡಿಯಾ ಮೊಘಲ್. ನಾನು ಹಿಂದೆ ನಿಮಗೆ ಹೇಳಿದ್ದೇನೆ, ಮೀಡಿಯಾ ಮೊಘಲ್ ಅಂತ ಹೇಳಿದ್ರೆ ಈ ಮಾಧ್ಯಮ ಕ್ಷೇತ್ರದ ದೈತ್ಯ ವ್ಯಕ್ತಿಗಳನ್ನು ಮೀಡಿಯಾ ಮೊಘಲ್ಸ್ ಅಂತ ಕರಿತೀವಿ. ನಾನು ಹಿಂದೊಂದಿನ ಈ 21st ಸೆಂಚುರಿ ಫಾಕ್ಸ್, ಅದೇ ರೀತಿ ಫಾಕ್ಸ್ ನ್ಯೂಸ್
ಮುಂದಂತಹ ಸಂಸ್ಥೆಗಳ ಮಾಲೀಕರಾಗಿರ್ತಕ್ಕಂತಹ ರೂಪರ್ಟ್ ಮರ್ಡೋಕ್ ಅವರ ಬಗ್ಗೆ ಮಾತಾಡ್ತಾ ಇದ್ದೆ. ಆ್ಯಂಡ್ ಇವಾಗ ನಾನು ಮಾತಾಡ್ತಿರ್ತಕ್ಕಂತಹದ್ದು ಸಮ್ನರ್ ರೆಡ್ಸ್ಟೋನ್ ಅಂತ ಹೇಳಿ, ಇವರು ಅಮೆರಿಕಾ ಮೂಲದ ಒಬ್ಬ ಮಧ್ಯಮ ದೈತ್ಯ. ಆ್ಯಂಡ್ ಇವರ ಒಡೆತನದ ಸಂಸ್ಥೆ ಯಾವುದಪ್ಪ ಅಂತ ಹೇಳಿದ್ರೆ ವಿಯಾಕಾಮ್ CBS. ನೀವು ಕೆಲವು ಎಂಟರ್ಟೈನ್ಮೆಂಟ್ ಶೋಗಳು, ಕೆಲವೊಂದು ಈ ಒಂದು ಪ್ರೋಗ್ರಾಮ್ಗಳನ್ನು, ಫಿಲ್ಮ್ಗಳನ್ನ ನೀವು ನೋಡಬೇಕಾದ್ರೆ ವಿಯಾಕಾಮ್ ಅಂತೇಳಿ ಕಾಣಿಸ್ಕೊಳ್ಳುತ್ತೆ. ಸಿನಿಮಾಗಳನ್ನ, ಒಂದು ಎಂಟರ್ಟೈನ್ಮೆಂಟ್ ಶೋಗಳನ್ನ ನೋಡಬೇಕಾದ್ರೆ ಸೊ ವಿಯಾಕಾಮ್ CBS ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ CBS ಅಂತ ಹೇಳಿದ್ರೆ ಇಂಗ್ಲಿಷ್ ಭಾಷೆಯ ಒಂದು ಪ್ರಮುಖ ಈ ನ್ಯೂಸ್ ಚಾನೆಲ್, ಸುದ್ದಿವಾಹಿನಿ CBS ನ್ಯೂಸ್ ಅಂತಲೇ ಕಳಿಸ್ಕೊಳ್ಳುತ್ತೆ. ಆ್ಯಂಡ್ ಅವುಗಳ ಓನರ್ ಆಗಿರ್ತಕ್ಕಂತಹದ್ದು ಆಗಿದ್ದಂಥವರು ಸಮ್ನರ್ ರೆಡ್ಸ್ಟೋನ್. ಸೊ ಎಂಟರ್ಟೈನ್ಮೆಂಟ್ ಕ್ಷೇತ್ರದ ಒಬ್ಬ ದೈತ್ಯ ಪ್ರತಿಭೆಯವರು ಅಂತಲೇ ಹೇಳ್ಬೋದು. ಪ್ರತಿಭೆ ಅನ್ನೋಕ್ಕಿಂತ ಒಬ್ಬ ದೈತ್ಯ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವರು ನಿನ್ನೆ ವಿಧಿವಶರಾಗಿದ್ದಾರೆ. ಸೊ ಇವರ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನ ಕೇಳಬಹುದು. ಯಾವ ರಂಗಕ್ಕೆ ಸೇರಿದವರು ಅಂತ ಹೇಳಿದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್, ಬಟ್ ಮಾಧ್ಯಮ ಸಂಸ್ಥೆಗಳನ್ನ ಇವರು ಓನರ್ ಆಗಿದ್ರು. ಅದರಲ್ಲಿ ವಿಯಾಕಾಮ್ CBS ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅಮೆರಿಕಾ ಮೂಲದವರು ಅನ್ನೋದು ಕೂಡ ತುಂಬ ಪ್ರಮುಖವಾದಂತಹ ಸುದ್ದಿ. ಆ್ಯಂಡ್ ಮುಂದಿನ ಸುದ್ದಿ ಹೇಳುತ್ತೆ ಶ್ರೀಲಂಕಾ ಕ್ಯಾಬಿನೆಟ್ ಸ್ವೋರ್ನ್ ಇನ್. ನಿನ್ನೆ ಶ್ರೀಲಂಕಾದ ಈ ಸಂಪುಟವನ್ನು ಅದಕ್ಕೆ ಒಂದು ಪ್ರಮಾಣ ವಚನವನ್ನು ಬೋಧನೆ ಮಾಡಲಾಗಿದೆ. ನಿಮಗೆಲ್ಲ ಗೊತ್ತಿದೆ, ಇತ್ತೀಚೆಗಷ್ಟೇ ಶ್ರೀಲಂಕಾದಲ್ಲಿ ಒಂದು ಚುನಾವಣೆ ನಡೀತು. ಆ್ಯಂಡ್ ಆ ಚುನಾವಣೆಯಲ್ಲಿ SLPP ಪಕ್ಷ ಜಯಬೇರಿಯನ್ನು ಬರೆಸ್ತು 2/3 ಮೆಜಾರಿಟಿಯನ್ನು ಅವರು ಪಡೆದುಕೊಂಡ್ರು. ಇನ್ನು ಆ ಶ್ರೀಲಂಕಾದ ಅಧ್ಯಕ್ಷ ಗೋಟಬಯ ರಾಜಪಕ್ಸ ಅವರಿದ್ದಾರೆ, ಅವರ ಹಿರಿಯ ಸಹೋದರ ಮಹಿಂದ ರಾಜಪಕ್ಸ ಅವರು ಅಲ್ಲಿನ ಪ್ರಧಾನಮಂತ್ರಿಯಾಗಿ ಮರು ಆಯ್ಕೆ ಆದರು. ಆ್ಯಂಡ್ ನೀವು ಇವತ್ತಿನ ಸುದ್ದಿನ ಗಮನಿಸ್ತಾ ಹೋಗೋದಾದ್ರೆ ಒಟ್ಟು 5 ಜನ ಅವರ ರಾಜಪಕ್ಸ ಫ್ಯಾಮಿಲಿ ಏನಿದೆ ಆ ಒಂದು ಕುಟುಂಬದ 5 ಜನ ಅಲ್ಲಿನ ಸರ್ಕಾರದಲ್ಲಿ ಒಂದು ಅಧಿಕಾರವನ್ನು ಪಡ್ಕೊಂಡಿದ್ದಾರೆ. 5 ಜನ ಮಿನಿಸ್ಟರ್ಸ್ ಒಂದೇ ಕುಟುಂಬದವರಾಗಿದ್ದಾರೆ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. SLPP ಅವರ ಒಂದು ಪಕ್ಷ ಆಗಿರುತ್ತೆ. ಆ್ಯಂಡ್ ಮತ್ತೊಂದು ಇಂಪಾರ್ಟೆಂಟ್ ನ್ಯೂಸ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ತಕ್ಕಂತಹ ಒಂದು ಟೂತ್ ರೆಲಿಕ್ ಅನ್ನುವಂತಹ ಒಂದು ದೇವಸ್ಥಾನದಲ್ಲಿ ಅವರು ಈ ಪದಗ್ರಹಣ ಸಮಾರಂಭವನ್ನು ಆಯೋಜನೆ ಮಾಡಿದ್ರು. ನಮ್ಮ ದೇಶದಲ್ಲಿ ಇಂತಹ ಕೆಲಸ ನಡೆಯಲ್ಲ. ಬಿಕಾಸ್ ಭಾರತ ಒಂದು ಸೆಕ್ಯುಲರ್ ರಾಷ್ಟ್ರ, ಒಂದು ಜಾತ್ಯತೀತ ದೇಶ. ಹಾಗಾಗಿ ನಮ್ಮ ದೇಶದಲ್ಲಿ ಪ್ರಮಾಣ ವಚನ ಸ್ವೀಕಾರವನ್ನು ನಾವು ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ವಿಧಾನಸೌಧದಲ್ಲಿ ಮಾಡ್ತೀವಿ, ಅಥವಾ ರಾಜ್ಯಪಾಲರ ಗಾಜಿನ ಅರಮನೆ, ರಾಜಭವನ ಏನಿದೆ, ರಾಜ್ಯಪಾಲರ ಅಧಿಕೃತ ನಿವಾಸ, ಅಲ್ಲಿನ ಗಾಜಿನ ಮನೆಯಲ್ಲಿ ಮಾಡ್ತೀವಿ. ಅಲ್ಲಿ ಎಲ್ಲರಿಗೂ ಕೂಡ ಎಂಟ್ರಿ ಇಲ್ಲ. ನಿಮಗೆಲ್ಲ ನೆನಪಿರಬೇಕು, ಅದು ಕೇವಲ ಪಾಸನ್ನು ಹೊಂದಿದ್ದವರಿಗೆ ಮಾತ್ರ ರಾಜಭವನದ ಗಾಜಿನ ಮನೆಗೆ ಎಂಟ್ರಿ ಕೊಡಲಾಗುತ್ತೆ. ಆ್ಯಂಡ್ ಅಲ್ಲಿ ಕೆಲವೊಮ್ಮೆ ಪ್ರಮಾಣ ವಚನ ಸ್ವೀಕಾರದಂತಹ ಕೆಲಸಗಳನ್ನ ಮಾಡ್ತೀವಿ. ಅದೇ ರೀತಿ ವಿಧಾನಸೌಧದ ಮೆಟ್ಲುಗಳ ಮೇಲೆ ಮಾಡ್ತೀವಿ, ಅಲ್ಲಿ ಸಾರ್ವಜನಿಕರಿಗೆ ಎಂಟ್ರಿ ಇರುತ್ತೆ. ಅದೇ ರೀತಿ ಕಂಠೀರವ ಕ್ರೀಡಾಂಗಣ, ಕಂಠೀರವ ಅಥ್ಲೆಟಿಕ್ಸ್ ಮತ್ತು ಫುಟ್ಬಾಲ್ ಸ್ಟೇಡಿಯಂ ಏನಿದೆ ಅಲ್ಲಿ ನಮ್ಮಲ್ಲಿ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಆಯೋಜನೆ ಮಾಡಲಾಗುತ್ತೆ. ಅದೇ ರೀತಿ ನಮ್ಮ ಸಂಸತ್ತಿಂದ ಆದರೆ ಈ ಸಂಸತ್ತು, ಈ ಪಾರ್ಲಿಮೆಂಟ್ ಬಿಲ್ಡಿಂಗ್ನ ಬಳಿಯೇ ಮಾಡಲಾಗುತ್ತೆ, ಅಥವಾ ರಾಷ್ಟ್ರಪತಿ ಭವನ, ಇಂತಹ ಕೆಲಸಗಳು ಮಾಡಲಾಗುತ್ತೆ. ಬಟ್ ನೀವು ನೋಡ್ತಾ ಇದ್ದೀರಾ, ಶ್ರೀಲಂಕಾದಲ್ಲಿ ಅಂತಹ ವ್ಯವಸ್ಥೆ ಜಾರಿಯಲ್ಲಿಲ್ಲ. ಅದೊಂದು ಬುದ್ಧಿಸ್ಟ್ ದೇಶ, ಬೌದ್ಧಿಸಂ, ಈ ಬೌದ್ಧರ ಒಂದು ಧರ್ಮದ ಅನುಯಾಯಿಯಾಗಿರ್ತಕ್ಕಂತಹ ದೇಶ. ಸೊ ಹಾಗಾಗಿ ಅಲ್ಲಿ ಈ ಒಂದು ಸಮಾರಂಭವನ್ನು ಅಲ್ಲಿನ ಒಂದು ಪ್ರಮುಖ ಬೌದ್ಧ ಧರ್ಮದ ದೇವಾಲಯದಲ್ಲಿ ಆಯೋಜನೆ ಮಾಡಿದ್ದಾರೆ. ಒಂದು ವೇಳೆ ಭಾರತದಲ್ಲಿ ಅಂತಹ ಒಂದು ಕೆಲಸವನ್ನು ಮಾಡಿದರೆ ಖಂಡಿತ ಸಾಕಷ್ಟು ವಿರೋಧವನ್ನು ಎದುರಿಸಬೇಕಾಗ್ತಿತ್ತು. ಬಟ್ ಶ್ರೀಲಂಕಾದಲ್ಲಿ ಇಂತಹ ಯಾವುದೇ ವ್ಯವಸ್ಥೆ ಜಾರಿಯಲ್ಲಿಲ್ಲ. ಅವರು ಜಾತ್ಯತೀತ ದೇಶವಲ್ಲ, ಬದಲಾಗಿ ಬೌದ್ಧಿಸಂ ಅಲ್ಲಿನ ಒಂದು ಸ್ಟೇಟ್ ರಿಲಿಜನ್, ಅಥವಾ ಅಲ್ಲಿನ ಒಂದು ಅಧಿಕೃತ ಧರ್ಮ. ಹಾಗಾಗಿ ಈ ಟೂತ್ ರೆಲಿಕ್ ಅನ್ನುವಂತಹ ಒಂದು ದೇವಸ್ಥಾನದಲ್ಲಿ ಅವರು ಪದಗ್ರಹಣವನ್ನು ಮಾಡಿದ್ದಾರೆ. ಟೂತ್ ರೆಲಿಕ್ ಅಂತಕ್ಕಂತಹದ್ದು ಈ ಕ್ಯಾಂಡಿ ಅನ್ನುವಂತಹ ಒಂದು ಜಿಲ್ಲೆಯಲ್ಲಿ ಕಂಡುಬರುವಂತಹ ಪುರಾಣ ಪ್ರಸಿದ್ಧ ದೇವಸ್ಥಾನ, ಬೌದ್ಧ ಧರ್ಮೀಯರಿಗೆ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಸ್ಥಳ. ಅಷ್ಟೇ ಅಲ್ಲ, ಈ ಟೂತ್ ರೆಲಿಕ್ ಟೆಂಪಲ್ ಅನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನಾಗಿ ಕೂಡ ಮಾಡಲಾಗಿದೆ. ಯುನೆಸ್ಕೋ ವಿಶ್ವ ಪಾರಂಪರಾ ತಾಣಗಳ ಪಟ್ಟಿಯಲ್ಲಿ ಈ ಟೂತ್ ರೆಲಿಕ್ ದೇವಸ್ಥಾನ ಕಂಡುಬರುತ್ತೆ. ಯಾಕಿದು ಇಷ್ಟೊಂದು ಫೇಮಸ್ ಅಪ್ಪ ಅಂತ ಹೇಳಿದ್ರೆ, ಟೂತ್ ಅಂದ್ರೆ ಏನು, ಹಲ್ಲು ಅಂತ ಹೇಳಿ, ರೆಲಿಕ್ ಅಂತ ಹೇಳಿದ್ರೆ ಪಳೆಯುಳಿಕೆ. ಏನು, ಬುದ್ಧ ಮೃತಪಟ್ಟ ಮೇಲೆ ಆತನ ಹಲ್ಲಿನ ಒಂದು ಭಾಗವನ್ನು ತಂದುಬಿಟ್ಟು ಈ ದೇವಸ್ಥಾನದಲ್ಲಿ ಇಡಲಾಗಿದೆ ಅಂತ ಹೇಳಿ ಭಾವಿಸಲಾಗುತ್ತೆ. ಸೊ ಹಾಗಾಗಿ ಟೂತ್ ರೆಲಿಕ್ ಬಹಳ ಪ್ರಮುಖವಾದಂತಹ ಒಂದು ದೇವಸ್ಥಾನ. ಅದು ಯುನೆಸ್ಕೋ ಸೈಟ್ ಆಗಿರೋದ್ರಿಂದ ಪರೀಕ್ಷೆಯಲ್ಲಿ ಕೇಳಬಹುದು. ಆ್ಯಂಡ್ ಅಷ್ಟೇ ಅಲ್ಲ, ಈ ಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಪ್ರೆಸಿಡೆಂಟ್ ಗೋಟಬಯ ರಾಜಪಕ್ಸ ಏನು ಅಲ್ಲಿನ ಅಧ್ಯಕ್ಷರಿದ್ದಾರೆ, ಅವರು ಸ್ವತಃ ಡಿಫೆನ್ಸ್ ಖಾತೆಯನ್ನು, ರಕ್ಷಣಾ ಇಲಾಖೆಯನ್ನು ಅಥವಾ ರಕ್ಷಣಾ ಸಚಿವಾಲಯದ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಸೊ ಡಿಫ್ರೆನ್ಸ್ ನೀವು ನೋಡಬೇಕಾಗುತ್ತೆ. ಭಾರತದಲ್ಲಿ ರಾಷ್ಟ್ರಪತಿಯವರು ಯಾವುದೇ ಕಾರಣಕ್ಕೂ ಕೂಡ ಈ ಲೆಜಿಸ್ಲೇಟಿವ್ ಹುದ್ದೆಗಳನ್ನ ಹೊಂದುವುದಿಲ್ಲ. ಲೆಜಿಸ್ಲೇಟಿವ್ ಹುದ್ದೆಗಳು ಅಂತ ಹೇಳಿದ್ರೆ ಈ ಶಾಸಕಾಂಗ ಹುದ್ದೆಗಳನ್ನು ಅವರು ಹೊಂದಲ್ಲ. ಅವರು ಕೇವಲ ಎಕ್ಸಿಕ್ಯೂಟಿವ್ ಆಗಿ ಇರ್ತಾರೆ, ಅಥವಾ ಈ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಮಾತ್ರ ಅವ್ರು ಕಂಡು ಬರ್ತಾರೆ. ಕಂಪ್ಲೀಟ್ ಈ ಲೆಜಿಸ್ಲೇಟಿವ್ ಒಂದು ಭಾಗ ಬಂದ್ಬಿಟ್ಟು ಈ ಚುನಾಯಿತ ಪ್ರತಿನಿಧಿಗಳು ಮಾಡ್ತಾ ಹೋಗ್ತಾರೆ. ಅಂದರೆ ಕೇಂದ್ರದಲ್ಲಿ MPs ಇರಬಹುದು, ರಾಜ್ಯಗಳಲ್ಲಿ MLAs ಇರಬಹುದು, ಮಾಡ್ತಾ ಹೋಗ್ತಾರೆ. ಅದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರುತ್ತೆ. ಬಟ್ ಅಲ್ಲಿ ಆ ರೀತಿ ವ್ಯವಸ್ಥೆ ಇಲ್ಲ. ಅಲ್ಲಿನ ಅಧ್ಯಕ್ಷರೇ ಸ್ವತಃ ಈ ಡಿಫೆನ್ಸ್ ಖಾತೆಯನ್ನು ನಿಭಾಯಿಸ್ತಾರೆ. ಆ್ಯಂಡ್ ಒಟ್ಟು 5 ಜನ ಒಂದೇ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ, ಪರೀಕ್ಷಾ ದೃಷ್ಟಿಯಿಂದ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಫಾರೆಸ್ಟ್ ಮಿನಿಸ್ಟ್ರಿ ರಿಲೀಸಸ್ ಗೈಡ್ ಟು ಮ್ಯಾನೇಜಿಂಗ್ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್. ನೋಡಿ, ಇವತ್ತಿನ ಒಂದು ಸುದ್ದಿಯ ಕೊನೆಯಲ್ಲಿ ಕೂಡ ನಿಮಗೆ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕಾಣಕ್ಕೆ ಸಿಗುತ್ತೆ. ಸೊ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಅಂದ್ರೆ ಏನು, ಕನ್ನಡದಲ್ಲಿ ನಾವು
ಮಾನವ ಆನೆ ಸಂಘರ್ಷ ಅಂತ ಕರಿತೀವಿ. ನೋಡಿ, ಯೂಶ್ವಲ್ ಆಗಿ ಸಿಟಿಗಳಲ್ಲಿ ವಾಸವಾಗಿರ್ತಕ್ಕಂಥವರಿಗೆ ಅದರ ಒಂದು ತೀವ್ರತೆ ಗೊತ್ತಿರಲ್ಲ. ಬಟ್ ಯಾರು ಕಾಡಿನ ಅಂಚಿನಲ್ಲಿ ಇರ್ತಾರೆ, ಇನ್ ದ ಫ್ರಿಂಜಸ್ ಆಫ್ ಫಾರೆಸ್ಟ್ ಯಾರು ವಾಸವಾಗಿರ್ತಾರೆ, ಅವರಿಗೆ ಬಹಳ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ. ಮಾನವ ಈ ಆನೆಗಳ ಸಂಘರ್ಷ ಅಂತ ಹೇಳಿದ್ರೆ, ಆನೆಗಳು ತಮ್ಮ ಆವಾಸ ಸ್ಥಾನವಾದಂತಹ ಕಾಡನ್ನು ಬಿಟ್ಬಿಟ್ಟು ಮಾನವರಿರ್ತಕ್ಕಂತಹ ಜಾಗಕ್ಕೆ ಬರುವುದು. ಮನುಷ್ಯರು ಏನು ಗದ್ದೆಗಳಿರುತ್ತೆ, ಗದ್ದೆಗಳಿಗೆ ದಾಳಿಯನ್ನು ನಡೆಯೋದು, ಮನುಷ್ಯರ ಮನೆಗಳಿಗೆ ದಾಳಿಯನ್ನು ಮಾಡೋದು, ಇಂತಹ ಕೆಲಸಗಳನ್ನ ಮಾನವ ಪ್ರಾಣಿ ಸಂಘರ್ಷ ಅಂತ ನಾವು ಕರಿತೀವಿ. ಯಾಕೆ ಇದು ಹೆಚ್ಚಾಗ್ತಿದೆಯಪ್ಪ ಅಂತ ಹೇಳಿದ್ರೆ, ಪ್ರಾಣಿಗಳ ಆವಾಸ ಸ್ಥಾನ ಕುಸಿತ ಬರ್ತಾ ಇದೆ, ಡಿಫಾರೆಸ್ಟೇಷನ್ ಆಗ್ತಾ ಇದೆ, ಕಾಡು ನಶಿಸಿ ಹೋಗ್ತಾ ಇದೆ. ಸೊ ಹಾಗಾಗಿ ಕಾಡಿನಲ್ಲಿ ಇರಬೇಕಾದಂತಹ ಪ್ರಾಣಿಗಳು ನಾಡಿಗೆ ಬರ್ತಾ ಇದ್ದಾವೆ. ಸೊ ಹಾಗಾಗಿ ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, MOEFCC ಬಗ್ಗೆ ಹಿಂದೆ ಹೇಳಿದ್ದಾನೆ. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಥವಾ ಈ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಏನು ಕಂಡು ಬರುತ್ತೆ. ಆ ಒಂದು ಸಚಿವಾಲಯ ನಿನ್ನೆ ಒಂದು ರಿಪೋರ್ಟನ್ನು, ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಆ ಮಾರ್ಗಸೂಚಿಯಲ್ಲಿ ಯಾವ ರೀತಿ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟನ್ನು, ಸಂಘರ್ಷವನ್ನು ತಪ್ಪಿಸಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಕ್ರಮಗಳನ್ನು ಕೊಡಲಾಗಿದೆ. ಆ್ಯಂಡ್ ಈ ಫಾರೆಸ್ಟ್ ಮಿನಿಸ್ಟರ್ ಯಾರಪ್ಪ ಈಗ ಪ್ರಸಕ್ತವಾಗಿ ಅಂತ ಹೇಳಿದ್ರೆ, ಪ್ರಕಾಶ್ ಜಾವಡೇಕರ್ ಅವರು, ಅರಣ್ಯ ಸಚಿವರು. ಖಂಡಿತ ಗೊತ್ತಿರಬೇಕಾಗುತ್ತಾ. ಈ ಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಯಾಕೆ ಇವತ್ತೇ ಈ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡಿದ್ರು ಅಂತ ಹೇಳಿದ್ರೆ, ಪ್ರತಿ ವರ್ಷ ಆಗಸ್ಟ್ 12ನೇ ತಾರೀಕಿನಂದು ನಾವು ವಿಶ್ವ ಆನೆ ದಿನ, ವರ್ಲ್ಡ್ ಎಲಿಫೆಂಟ್ ಡೇ ಅನ್ನು ಆಚರಣೆ ಮಾಡ್ತೀವಿ. ಯಾವ ರೀತಿ ಆಗಸ್ಟ್ 10ನೇ ತಾರೀಕು ವಿಶ್ವ ಸಿಂಹ ದಿನ ಆಚರಣೆ ಮಾಡ್ತೀವಿ, ಅದೇ ರೀತಿ 12th ಆಗಸ್ಟ್ ಈ ವಿಶ್ವ ಎಲಿಫೆಂಟ್ ಅಥವಾ ಆನೆಗಳ ದಿನ. ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ರಿಪೋರ್ಟನ್ನು ನಮ್ಮ ಅರಣ್ಯ ಸಚಿವಾಲಯ ರಿಲೀಸ್ ಮಾಡಿದೆ. ಈ ಭಾಗದಲ್ಲಿ ನೋಡ್ತಿರಬಹುದು, ಬೇರೆ ಬೇರೆ ಒಂದು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಈ ಕಾಡಿನ ಅಂಚಿನ ಭಾಗದಲ್ಲಿ ಈ ಟ್ರೆಂಚಸ್ ಅನ್ನು ಹೊಡೆಯೋದು, ದೊಡ್ಡದು ಆಳವಾದಂತಹ ಕಂದಕಗಳನ್ನ ನಿರ್ಮಾಣ ಮಾಡೋದು, ಸೋ ದಟ್ ಎಲಿಫೆಂಟ್ಸ್ ಆ ಒಂದು ಕಂದಕವನ್ನು ದಾಟ್ಕೊಂಡ್ಬಿಟ್ಟು ಈ ಕಡೆ ಬರೋಕ್ಕಾಗಲ್ಲ. ಅದೇ ರೀತಿ ಕಾಡಿನಲ್ಲೇ ಅವಕ್ಕೆ ಬೇಕಾದಂತಹ ಮೇವು ಮತ್ತು ನೀರು ಸಿಗುವಂತೆ ಮಾಡುವುದು. ಇತ್ತೀಚೆಗಷ್ಟೇ ಒಂದು ರಿಪೋರ್ಟನ್ನು ನೀವು ಗಮನಿಸಿರ್ಬೋದು, ಹಿಂದೂ ಪತ್ರಿಕೆಯಲ್ಲಿ. ಈ ಬಿದಿರಿನ ಬೆಳೆಯನ್ನು ಬೆಳೆಸಲಿಕ್ಕೆ ಸಾಕಷ್ಟು ಟ್ರೈ ಮಾಡಲಾಗ್ತಾ ಇದೆ. ಕಾಡಿನಲ್ಲಿ ಸಾಕಷ್ಟು ಬಿದಿರು ಸಿಕ್ತು ಅಂತ ಹೇಳಿದ್ರೆ ಆನೆಗಳಿಗೆ ಆಹಾರ ಕೊರತೆ ಉಂಟಾಗಲ್ಲ. ಆ್ಯಂಡ್ ಅಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ರು ಕೂಡ ಅವು ನಾಡಿಗೆ ಬರುವಂತಹ ಕೆಲಸವನ್ನು ಮಾಡಲ್ಲ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಅದನ್ನು ಯೂಸ್ ಮಾಡಿದ್ದಾರೆ. ಹ್ಯಾಂಗಿಂಗ್ ಫೆನ್ಸ್ ಅಂದರೆ ಮೇಲ್ಗಡೆಯಿಂದ ನೇತಾಡ್ತಿರ್ತಕ್ಕಂತಹ ಕೆಲವು ತಂತಿಗಳನ್ನ ನಿರ್ಮಾಣ ಮಾಡಲಾಗುತ್ತೆ, ಅವಕ್ಕೆ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡಲಾಗುತ್ತೆ. ಟೆಂಪ್ರರಿ ಎಲೆಕ್ಟ್ರಿಕ್ ಕನೆಕ್ಷನ್, ಕೇವಲ ಮಿಲಿಸೆಕೆಂಡ್ಗಳಷ್ಟು ಮಾತ್ರ ಸಮಯಕ್ಕೆ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇವುಗಳಿಂದ ಅವುಗಳನ್ನ ದೂರ ಇಡಬಹುದು. ಅದೇ ರೀತಿ ಈ ಪ್ಲೇಯಿಂಗ್ ಸೌಂಡ್ ಆಫ್ ಬೀಸ್ ಆರ್ ಕಾರ್ನಿವೋರ್ಸ್ ಅಂದರೆ ಹುಲಿ ಸಿಂಹದ ಗರ್ಜನೆಯ ಒಂದು ಶಬ್ದವನ್ನು ಹಾಕುವುದು ಆಂಪ್ಲಿಫೈಯರ್ಗಳಲ್ಲಿ, ಅಥವಾ ಈ ಜೇನುನೊಣ ಬೀಸ್, ಯಾವಾಗಲೂ ಕೂಡ ಆನೆಗಳು ಜೇನುನೊಣಕ್ಕೆ ಬಹಳ ಹೆದರ್ತವೆ. ಸೊ ಅವುಗಳ ಒಂದು ಬಝಿಂಗ್ ಸೌಂಡನ್ನು ಪ್ಲೇ ಮಾಡೋದು, ಜೋರಾದಂತಹ ಶಬ್ದವನ್ನು ಇಟ್ಬಿಟ್ಟು ಇಂತಹ ಕೆಲಸವನ್ನು ಮಾಡಿಬಿಟ್ಟು ತಡೆ ಮಾಡಬಹುದು ಅಂತ ಹೇಳ್ಬೋದು. ಸೊ ಹಾಗೆ ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟೆಲ್ಲ ಡೀಟೇಲ್ಸ್ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನೋಡ್ತಿದ್ದೀರಾ, ಪ್ರತಿ 2 ವರ್ಷಗಳಿಗೊಮ್ಮೆ ಆನೆ ಗಣತಿಯನ್ನು ಮಾಡಲಾಗುತ್ತೆ. ಎಲಿಫೆಂಟ್ ಸೆನ್ಸಸ್, ಯಾವ ರೀತಿ ಟೈಗರ್ ಸೆನ್ಸಸ್, ಎಲಿಫೆಂಟ್ ಲಯನ್ ಸೆನ್ಸಸ್ ಅನ್ನು ಮಾಡ್ತಾರೋ ಅದೇ ರೀತಿ ಈ ಎಲಿಫೆಂಟ್ ಸೆನ್ಸಸ್ ಅನ್ನು 2 ವರ್ಷಗಳಿಗೊಮ್ಮೆ ಮಾಡ್ತಾರೆ. ಕಳೆದ ಬಾರಿ 2017ರಲ್ಲಿ ಮಾಡಿದಂತಹ ಡಾಟಾವನ್ನು ನಾವು ನೋಡೋದಾದ್ರೆ ಸುಮಾರು 29,900 ಚಿಲ್ಡ್ರೆ, 29,900 ಆನೆಗಳು ನಮ್ಮ ದೇಶದಲ್ಲಿ ಇದ್ವು, ಅಥವಾ ಹೆಚ್ಚು ಕಮ್ಮಿ 30,000 ಅಂತ ನೆನ್ಪಿಟ್ಕೊಂಬಿಡಿ, ಏನು ಪರವಾಗಿಲ್ಲ. ಸೊ 30,000 ಆನೆಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಇಡೀ ಪ್ರಪಂಚದಲ್ಲಿ ಏಷ್ಯನ್ ಎಲಿಫೆಂಟ್ಸ್ ಯಾವ ದೇಶದಲ್ಲಿ ಜಾಸ್ತಿ ಇದ್ದಾವೆ ಅಂತ ಹೇಳಿದ್ರೆ ಅದು ಭಾರತ. ಬಟ್ ಮತ್ತೊಂದು ವಿಚಾರ ಗೊತ್ತಿರಬೇಕು, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಆನೆಗಳಲ್ಲಿ 2 ವಿಧ ಬರುತ್ತೆ, ಒಂದು ಏಷ್ಯನ್ ಎಲಿಫೆಂಟ್, ಮತ್ತೊಂದು ಆಫ್ರಿಕನ್ ಎಲಿಫೆಂಟ್. ಒಟ್ಟಾರೆ ಆನೆಗಳು ಯಾವ ದೇಶದಲ್ಲಿ ಅತಿ ಹೆಚ್ಚು ಇದ್ದಾವೆ ಅಂತ ಹೇಳಿದ್ರೆ, ನಾನು ಸ್ವಲ್ಪ ದಿನಗಳ ಹಿಂದೆ ಮಾತಾಡಿದ್ದೆ, ಬೊಟ್ಸ್ವಾನಾ ಅಂತಕ್ಕಂತಹ ಒಂದು ಆಫ್ರಿಕಾದ ದೇಶ. ಬೊಟ್ಸ್ವಾನಾ ಬಗ್ಗೆ ಹಿಂದೆ ಯಾವುದೋ ಕೆಲವೊಂದು ಆನೆಗಳು ಮೃತಪಡುವಂತಹ ಒಂದು ಸುದ್ದಿಯನ್ನು ಇಟ್ಕೊಂಡ್ಬಿಟ್ಟು ನಾನು ಡಿಸ್ಕಸ್ ಮಾಡಿದ್ದೆ. ಅಲ್ಲಿ 1,40,000ಕ್ಕಿಂತ ಹೆಚ್ಚು ಆನೆಗಳು ಕಂಡುಬರುತ್ತೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಆನೆಗಳು ಕಂಡುಬರ್ತಕ್ಕಂತಹದ್ದು ಬೊಟ್ಸ್ವಾನಾದಲ್ಲಿ. ಇದೊಂದು ಆಫ್ರಿಕನ್ ದೇಶ, ಬಟ್ ಬೊಟ್ಸ್ವಾನಾದಲ್ಲಿ ಕಂಡುಬರ್ತಕ್ಕಂತಹದ್ದು ಆಫ್ರಿಕನ್ ಎಲಿಫೆಂಟ್ಸ್. ಬಟ್ ಏಷ್ಯನ್ ಆನೆಗಳು ಕಂಡುಬರ್ತಕ್ಕಂತಹದ್ದು ಅತಿ ಹೆಚ್ಚು ಭಾರತದಲ್ಲಿ. ಹತ್ತಿರ 30,000 ಇದ್ದಾವೆ 2017ರ ಒಂದು ಆನೆಗಣತಿಯ ಪ್ರಕಾರ. ಆ್ಯಂಡ್ ಅಷ್ಟೆಲ್ಲ ಈ ಭಾಗದಲ್ಲಿ ಏನು ಬೀನ ನೋಡಿದ್ರಿ, ಈ ಒಂದು ಆನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ನಾಡಿಗೆ ಬರ್ತವೆ ಆ ಒಂದು ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಆಂಪ್ಲಿಫೈಯಿಂಗ್ ಸ್ಪೀಕರ್ಗಳನ್ನ ಇಟ್ಬಿಟ್ಟು ಅಲ್ಲಿ ಜೇನುನೊಣಗಳ ಸದ್ದನ್ನು ಹಾಕುವುದು. ಅದರಿಂದ ಇಲ್ಲೆಲ್ಲೋ ಜೇನುಗಳು ಜಾಸ್ತಿ ಇದ್ದಾವೆ ಅಂತೇಳಿ ಆನೆಗಳು ಹೆದರ್ಕೊಂಡ್ಬಿಟ್ಟು ವಾಪಸ್ ಹೋಗ್ತವೆ. ಆ್ಯಂಡ್ ಈ ಒಂದು ಪ್ಲಾನ್ ಏನು ಹೊಸದಲ್ಲ, ಇದನ್ನ ಕಳೆದ ವರ್ಷ 2019ರಲ್ಲಿ ಇದಕ್ಕೊಂದು ಅವಾರ್ಡ್ ಕೂಡ ಬಂದಿತ್ತು. ಇದನ್ನ ಜಾರಿಗೆ ತಂದಿದ್ದು ನಾರ್ತ್ ಈಸ್ಟರ್ನ್ ಫ್ರಾಂಟಿಯರ್ ರೈಲ್ವೇಸ್. ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ, ಪರೀಕ್ಷೆಯಲ್ಲಿ 100% ಕೇಳ್ತಾರೆ. ಇಂತಹ ಪ್ರಶ್ನೆಗಳನ್ನ ಯೂಶುವಲ್ ಆಗಿ ಫೋಕಸ್ ಮಾಡ್ತಾ ಇರ್ತಾರೆ. NFR ಅಂತ ಹೇಳಿದ್ರೆ ನಾರ್ತ್ ಈಸ್ಟ್ ಫ್ರಾಂಟಿಯರ್ ರೈಲ್ವೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ದೇಶದಲ್ಲಿ ಬೇರೆ ಬೇರೆ ರೈಲ್ವೆ ವಲಯಗಳು ಕಂಡುಬರುತ್ತೆ, 17 ರೈಲ್ವೆ ಝೋನ್ಸ್ ಕಂಡುಬರುತ್ತೆ. ಅದರಲ್ಲಿ ಈ NFR ಅಥವಾ ನಾರ್ತ್ ಈಸ್ಟ್ ಫ್ರಾಂಟಿಯರ್ ರೈಲ್ವೆ ಒಂದು. ನಾರ್ತ್ ಈಸ್ಟ್ ಫ್ರಾಂಟಿಯರ್ ಅಂದ್ರೇನು, ಈಶಾನ್ಯ ಗಡಿ ರೈಲ್ವೆ ಅಂತ ಹೇಳಿ. ಆ್ಯಂಡ್ ಇದರ ಒಂದು ಕೇಂದ್ರ ಕಚೇರಿ ಗುವಾಹಟಿಯಲ್ಲಿ ಕಂಡುಬರುತ್ತೆ. ಗುವಾಹಟಿ ನಮಗೆಲ್ಲ ಗೊತ್ತಿರೋ ರೀತಿ ಅಸ್ಸಾಂನಲ್ಲಿ ಕಂಡುಬರ್ತಕ್ಕಂತಹ ಒಂದು ಪ್ರಮುಖ ನಗರ.
ಆ್ಯಂಡ್ ಇಲ್ಲಿ ಈ ಪ್ಲಾನ್ ಬಿ ಅನ್ನು ಇಂಪ್ಲಿಮೆಂಟ್ ಮಾಡಲಾಗಿತ್ತು. ಬಿಕಾಸ್ ಅಲ್ಲಿ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ ಸಾಕಷ್ಟು ಆನೆಗಳು, ಸ್ಪೆಷಲಿ ನಾರ್ತ್ ಈಸ್ಟ್ ಅಂತ ಹೇಳಿದ್ರೆ ಅಸ್ಸಾಂ ಇರಬಹುದು, ನಾಗಾಲ್ಯಾಂಡ್ ಇರಬಹುದು, ಅಲ್ಲೇ ಸಾಕಷ್ಟು ಆನೆಗಳು ಬಂದ್ಬಿಟ್ಟು ರೈಲ್ವೆ ಟ್ರ್ಯಾಕಿಗೆ ಸಿಲುಕ್ಬಿಟ್ಟು ಸತ್ತೋಗ್ತಾ ಇದ್ವು. ಇದರಿಂದ ರೈಲುಗಳಿಗೂ ಡ್ಯಾಮೇಜ್ ಆಗ್ತಿತ್ತು, ಆನೆಗಳ ಒಂದು ಪ್ರಾಣಹಾನಿ ಕೂಡ ಉಂಟಾಗ್ತಿತ್ತು. ಅದನ್ನು ತಪ್ಪಿಸುವಂತಹ ದೃಷ್ಟಿಯಿಂದ ಆ ಒಂದು ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆ ಏನಿದೆ ಅವರು ಒಂದು ವಿನೂತನವಾದಂತಹ ಯೋಜನೆಯನ್ನು ಜಾರಿಗೆ ತಂದಿದ್ರು. ಈ ರೈಲ್ವೆ ಹಳಿಗಳ ಪಕ್ಕದಲ್ಲಿ ಈ ಬಿ ಸೌಂಡ್ನ, ಜೇನುನೊಣಗಳ ಒಂದು ಸದ್ದನ್ನು ಬರುವಂತಹ ಸ್ಪೀಕರ್ನ ಅಳವಡಿಕೆ ಮಾಡಿದ್ರು. ಸೊ ಹಾಗಾಗಿ ಆನೆಗಳು ಆ ಒಂದು ಟ್ರ್ಯಾಕ್ನಿಂದ ದೂರನೇ ಇರ್ತಾ ಇದ್ವು. ಆ್ಯಂಡ್ ಹೀಗಾಗಿ ಇಂಡಿಯನ್ ರೈಲ್ವೇಸ್, ಭಾರತೀಯ ರೈಲ್ವೇಸ್ ನೀಡತಕ್ಕಂತಹ ಒಂದು ಪ್ರಶಸ್ತಿಯನ್ನು, ಇನೋವೇಟಿವ್ ಅವಾರ್ಡನ್ನು ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆಗೆ 2019ರಲ್ಲಿ ಕೊಡಲಾಗಿತ್ತು. ಯಾಕೆ ಕೊಡಲಾಗಿತ್ತಪ್ಪ ಅಂತ ಹೇಳಿದ್ರೆ ಇದೇ ಒಂದು ಪ್ರಾಜೆಕ್ಟ್ನ ಕಾರಣದಿಂದ. ಆ್ಯಂಡ್ ಅದಕ್ಕೆ ಪ್ಲಾನ್ ಬಿ ಅಂತ ಹೆಸರಿಡಲಾಗಿತ್ತು. ನೋಡಿ, ನಾವು ಯೂಶುವಲಾಗಿ ಪ್ಲಾನ್ ಬಿ ಅಂತ ಈ ಥರ ಕೇಳಿರ್ತೀವಿ, ಪ್ಲಾನ್ ಎ ಆಗಲಿಲ್ಲ ಅಂದರೆ ಪ್ಲಾನ್ ಬಿ ಅಂತ ಹೇಳಿ. ಬಟ್ ಇಲ್ಲಿ ಪ್ಲಾನ್ ಬಿ ಡಬಲ್ ಇ ಅಂದರೆ ಜೇನುನೊಣದ ಒಂದು ಯೋಜನೆ ಅಂತ ಹೇಳಿ ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ಅದೇ ರೀತಿ ಕೆಲವರು ಕನ್ಫ್ಯೂಸ್ ಮಾಡ್ಕೊತಾರೆ, ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆಗೂ ನಾರ್ತ್ ಈಸ್ಟ್ ರೈಲ್ವೆಗೂ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ನೋಡಿ, ಕೆಳಭಾಗದಲ್ಲಿ ನಿಮಗೆ ಕಾಣಿಸ್ತಿರ್ತಕ್ಕಂತಹದ್ದು ಕೇವಲ ಈಶಾನ್ಯ ರೈಲ್ವೆ, ಮೇಲ್ಭಾಗದಲ್ಲಿ ಕಂಡು ಬರ್ತಿರ್ತಕ್ಕಂತಹ ವಲಯ ಅಥವಾ ರೈಲ್ವೆ ಝೋನ್ ನಿಮಗೆ ಈಶಾನ್ಯ ಗಡಿ ವಲಯ, ಫ್ರಂಟಿಯರ್ ಅಂತ ಹೇಳಿದ್ರೆ ಗಡಿ ಅಂತ ಹೇಳಿ. ಇದು ನಿಮಗೆ ಗುವಾಹಟಿಯಲ್ಲಿ ಕೇಂದ್ರ ಕಚೇರಿ ಕಂಡು ಬಂದರೆ ನಾರ್ತ್ ಈಸ್ಟರ್ನ್ ರೈಲ್ವೆ ಇದರ ಒಂದು ಕೇಂದ್ರ ಕಚೇರಿ ನಿಮಗೆ ಗೋರಖ್ಪುರಲ್ಲೇ ಕಂಡುಬರುತ್ತೆ. ಗೋರಖ್ಪುರ್ ಬಹಳ ಪ್ರಮುಖ, ಏನು ಉತ್ತರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಒಂದು ಪ್ರಮುಖ ನಗರ. ಇಲ್ಲಿನ ಒಂದು ಇದೇ ಒಂದು ಸ್ಥಳದಲ್ಲಿ ಏನು ಪ್ರಸಕ್ತವಾಗಿ ಯೋಗಿ ಆದಿತ್ಯನಾಥ್ ಅವರಿದ್ದಾರೆ, UPಯ ಮುಖ್ಯಮಂತ್ರಿ. ಅವರು ಇದೇ ಒಂದು ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಆ್ಯಂಡ್ ಅವರು ಇದೇ ಒಂದು ಕ್ಷೇತ್ರದ ಮಠಾಧಿಪತಿ ಕೂಡ ಆಗಿದ್ರು. ಸೊ ಗೋರಖ್ಪುರ್ ಬಹಳ ಇಂಪಾರ್ಟೆಂಟ್. ಅಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಬ್ಬನ್ನು ಕೂಡ ಬೆಳೆಯಲಾಗುತ್ತೆ. ಅದನ್ನು ಭಾರತದ ಜಾವ ಅಂತ ಕೂಡ ಕರೆಯಲಾಗುತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. ಆ್ಯಂಡ್ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಟ್ರೀ ಲಾಸ್ ಇನ್ ಅರುಣಾಚಲ್ ಥ್ರಿಟನ್ಸ್ ಹಾರ್ನ್ಬಿಲ್ಸ್. ಹಾರ್ನ್ಬಿಲ್ ಅಂತಕ್ಕಂತಹದ್ದು ಬಹಳ ಫೇಮಸ್ ಆಗಿರತಕ್ಕಂತಹ ಒಂದು ಪಕ್ಷಿಗಳು, ಬಹಳ ಕಲರ್ಫುಲ್ ಆಗಿ ಕಾಣಿಸ್ಕೊಳ್ತಾ ಇರ್ತವೆ. ಕನ್ನಡದಲ್ಲಿ ಅವನ್ನ ಮಳೆ ಹಕ್ಕಿ ಅಂತ ಕರೆಯಲಾಗುತ್ತೆ, ಹಾರ್ನ್ಬಿಲ್. ಇವನ್ನ ಅರುಣಾಚಲ್ ಪ್ರದೇಶ್ ಮತ್ತು ಕೇರಳ ಎರಡೂ ರಾಜ್ಯಗಳಲ್ಲಿ ಇವುಗಳನ್ನು ರಾಜ್ಯ ಪಕ್ಷಿ, ಸ್ಟೇಟ್ ಬರ್ಡ್ ಅಂತಲೇ ಕ್ಲಾಸಿಫೈ ಮಾಡಲಾಗಿದೆ. ಅರುಣಾಚಲ್ ಪ್ರದೇಶ್ ಮತ್ತು ಕೇರಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆಯಲ್ಲಿ ಉಂಟಾಗುತ್ತೋ, ಎಲ್ಲಿ ಹೆಚ್ಚಿನ ನಿತ್ಯ ಹರಿದ್ವರ್ಣ ಕಾಡುಗಳು ಕಾಣಿಸ್ಕೊಳ್ಳುತ್ತೋ ಅಲ್ಲಿ ಈ ಹಾರ್ನ್ಬಿಲ್ಸ್ ಅಥವಾ ಮಳೆ ಹಕ್ಕಿಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ಪ್ರಸಕ್ತವಾಗಿ IUCN ರೆಡ್ ಲಿಸ್ಟ್ ಏನಿದೆ ಅದರಲ್ಲಿ ಇವು ಅಪಾಯದಲ್ಲಿರ್ತಕ್ಕಂತಹ ಪ್ರಾಣಿಗಳು, ವಲ್ನರಬಲ್ ಸ್ಪೀಶೀಸ್ ಅಂತ ಹೇಳಿ ಇವುಗಳನ್ನು ಕ್ಲಾಸಿಫೈ ಮಾಡಲಾಗಿದೆ, ಈ ಅಪಾಯದಲ್ಲಿರ್ತಕ್ಕಂತಹ ಪ್ರಭೇದಗಳು ಅಂತ ಹೇಳಿ. ಸೊ ಹಾರ್ನ್ಬಿಲ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಅರುಣಾಚಲ ಪ್ರದೇಶದಲ್ಲಿ ಸಾಕಷ್ಟು ಅರಣ್ಯನಾಶ ಉಂಟಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಾಗಿ ಅಲ್ಲಿರ್ತಕ್ಕಂತಹ ಮಳೆ ಹಕ್ಕಿಗಳಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಿದೆ ಅಂತ ಹೇಳಿ ಈ ಒಂದು ರಿಪೋರ್ಟ್ ಹೇಳುತ್ತೆ. ಆ್ಯಂಡ್ ಅಲ್ಲಿ ನಿಮಗೆ ಪಕ್ಕೆ ಟೈಗರ್ ರಿಸರ್ವ್ ಅನ್ನುವಂತಹ ಒಂದು ಪ್ರದೇಶ ಕಂಡುಬರುತ್ತೆ. ಪಕ್ಕೆ ಟೈಗರ್ ರಿಸರ್ವ್ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಪಕ್ಕೆ ಅನ್ನುವಂತಹ ಒಂದು ನದಿ ಹರಿಯುತ್ತೆ, ಅಲ್ಲಿ ಈ ಹುಲಿ ಸಂರಕ್ಷಿತ ಪ್ರದೇಶ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಅಲ್ಲಿ ನಿಮಗೆ ಪಕ್ಕೆ ಪಾಗ ಫೆಸ್ಟಿವಲ್ ಅಂತ ಪ್ರತಿ ವರ್ಷ ಆರ್ಗನೈಸ್ ಮಾಡಲಾಗುತ್ತೆ. 2015ರಿಂದ ಅರುಣಾಚಲ ಪ್ರದೇಶದ ರಾಜ್ಯ ಸರ್ಕಾರ ಈ ಪಕ್ಕೆ ಪಾಗ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನು ಅಲ್ಲಿ ಆರ್ಗನೈಸ್ ಮಾಡ್ತಾ ಬರುತ್ತೆ. ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ, ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ನೋಡಿ, ಪರೀಕ್ಷೆಯಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಅಥವಾ ಮಳೆ ಹಕ್ಕಿಯ ಹಬ್ಬ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಅರುಣಾಚಲ ಪ್ರದೇಶ ಅಂತ ಹಾಕ್ತೀರಾ. ಖಂಡಿತ ತಪ್ಪು. ಆ್ಯಕ್ಚುಲಿ ಹಾರ್ನ್ಬಿಲ್ ಫೆಸ್ಟಿವಲ್ ನಡೀತಕ್ಕಂತಹದ್ದು ನಾಗಾಲ್ಯಾಂಡ್ ರಾಜ್ಯದಲ್ಲಿ. ಇದು ಪರೀಕ್ಷೆಯಲ್ಲಿ ಬಹಳ ಬಾರಿ ಕೇಳಿಬಿಟ್ಟಿದ್ದಾರೆ, ಇಂಪಾರ್ಟೆಂಟ್ ಆಗಿರತಕ್ಕಂತಹದ್ದು. ಅದನ್ನು ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಅಥವಾ ಹಬ್ಬಗಳ ಹಬ್ಬ ಅಂತಲೇ ಕರೆಯಲಾಗುತ್ತೆ. ಹಾರ್ನ್ಬಿಲ್ ಫೆಸ್ಟಿವಲ್ ನಾಗಾಲ್ಯಾಂಡ್, ಅಲ್ಲಿನ ಬುಡಕಟ್ಟು ಜನಾಂಗಗಳಿಗೆ ಈ ಮಳೆ ಹಕ್ಕಿ ಅಂತ ಹೇಳಿದ್ರೆ ಬಹಳ ವಿಶೇಷ ಆಕರ್ಷಣೆ. ಹಾಗಾಗಿ ಇದನ್ನು ಅಲ್ಲಿ ಆಯೋಜನೆ ಮಾಡಲಾಗುತ್ತೆ. ಬಟ್ ಪಕ್ಕೆ ಪಾಗ ಹಾರ್ನ್ಬಿಲ್ ಫೆಸ್ಟಿವಲ್ ಬಂದ್ಬಿಟ್ಟು ಅರುಣಾಚಲ ಪ್ರದೇಶದಲ್ಲಿ ಆಚರಣೆ ಮಾಡಲಾಗುತ್ತೆ. ಇದನ್ನು 2015ರಿಂದ ಮಾಡಲಾಗ್ತದೆ. ನಿಮಗೆ ಖಂಡಿತ ಪರೀಕ್ಷೆಯಲ್ಲಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಅರಣ್ಯದ ಬಗ್ಗೆ ಮಾತಾಡ್ತಿರೋದ್ರಿಂದ ನಮ್ಮ ದೇಶದಲ್ಲಿ ಯಾವ ಒಂದು ರಾಜ್ಯ ಹೆಚ್ಚಿನ ಅರಣ್ಯವನ್ನು ಹೊಂದಿದೆ ಅಂತ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಅದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ್. ಮಧ್ಯಪ್ರದೇಶ ಏನು ಬರುತ್ತೆ, ಅಲ್ಲಿ ಅತಿ ಹೆಚ್ಚಿನ ಅರಣ್ಯ ಕಂಡುಬರುತ್ತೆ ವಿಸ್ತೀರ್ಣದ ಪ್ರಕಾರ. ಈ ಏರಿಯಾ ವೈಸ್ ನೀವು ನೋಡೋದಾದ್ರೆ ಮಧ್ಯಪ್ರದೇಶಲ್ಲಿ ಮ್ಯಾಕ್ಸಿಮಮ್ ಕಂಡುಬರುತ್ತೆ. ಬಟ್ ಅದೇ ನೀವು ಈ ಡೆನ್ಸಿಟಿ ವೈಸ್ ನೋಡೋದಾದ್ರೆ, ಪರ್ಸೆಂಟೇಜ್ ವೈಸ್ ಯಾವ ಒಂದು ರಾಜ್ಯದಲ್ಲಿ ಹೆಚ್ಚಿನ ಈ ಪ್ರಮಾಣದ ಅರಣ್ಯ ಇದೆ, ಓವರಾಲ್ ವಿಸ್ತೀರ್ಣ ಬೇಡ, ನಮಗೆ ಪ್ರಮಾಣ ಎಷ್ಟು ಪರ್ಸೆಂಟೇಜ್ ಅರಣ್ಯ ನೋಡೋದಾದ್ರೆ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಅರುಣಾಚಲ ಪ್ರದೇಶ ಅಂತ ಹಾಕ್ಬಹುದು. ಖಂಡಿತ ಅರುಣಾಚಲ ಪ್ರದೇಶ ತಪ್ಪಾಗುತ್ತೆ. ಪ್ರಸಕ್ತವಾಗಿ ಸುಮಾರು 85% ಅರಣ್ಯವನ್ನು ಹೊಂದಿರತಕ್ಕಂತಹ ಮಿಜೋರಾಂ ಮೊದಲ ಸ್ಥಾನದಲ್ಲಿದೆ. ಸೊ ನಾವಿಲ್ಲಿ ಮಾತಾಡಬೇಕಾದ್ರೆ 3 ಈಶಾನ್ಯ ಭಾರತದ ರಾಜ್ಯಗಳನ್ನ ಮಾತಾಡ್ತಾ ಇದ್ದೀವಿ. ಒಂದು ಇಲ್ಲಿ ಕಾಣಿಸ್ತಿರ್ತಕ್ಕಂತಹ ಪಕ್ಕೆ ಪಾಗ ಫೆಸ್ಟಿವಲ್ ಇರತಕ್ಕಂತಹ ಅರುಣಾಚಲ ಪ್ರದೇಶ್. ಆ್ಯಂಡ್ ಎರಡನೇ ಭಾಗದಲ್ಲಿ ನಿಮಗೆ ನಾಗಾಲ್ಯಾಂಡ್ ಬಗ್ಗೆ ಮಾತಾಡಿದೆ, ಹಾರ್ನ್ಬಿಲ್ ಫೆಸ್ಟಿವಲ್ ಬರುತ್ತೆ. ಆ್ಯಂಡ್ ಈಗ ಮೂರನೇದು ಮಿಜೋರಾಂ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ನಿಮಗೆ ಪರೀಕ್ಷೆಯಲ್ಲಿ ಹೆಚ್ಚಿನ ಪ್ರಮಾಣದ ಅಥವಾ ಹೆಚ್ಚಿನ ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಇರತಕ್ಕಂತಹದ್ದು ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ನೀವು ಖಂಡಿತ ಮಿಜೋರಾಂ ಅಂತ ಹಾಕಬೇಕಾಗುತ್ತೆ. 85% ಅಥವಾ 86% ಅಲ್ಲಿ ಕಾಣಕ್ಕೆ ಸಿಗುತ್ತೆ. ಅದೇ ರೀತಿ 79% ನಿಮಗೆ ಅರುಣಾಚಲ ಪ್ರದೇಶದಲ್ಲಿ ಕಾಣಕ್ಕೆ ಸಿಗುತ್ತೆ. ಬಟ್ ವಿಸ್ತೀರ್ಣದ ವೈಸ್, ಏರಿಯಾ ವೈಸ್ ನೀವು ನೋಡೋದಾದ್ರೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚಿನ ಅರಣ್ಯ ಕಂಡುಬರುತ್ತೆ. ಇದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಪ್ರಸಕ್ತವಾಗಿ ನ್ಯಾಷನಲ್ ಅವರೇಜ್ ಕೂಡ ಬಹಳ ಇಂಪಾರ್ಟೆಂಟ್. 24.56
ಅದು 24.6% ಅಷ್ಟು ನಮ್ಮ ದೇಶದಲ್ಲಿ ಒಂದು ಗ್ರೀನ್ ಕವರ್ ಇದೆ. ನೋಡಿ 24.56 ಅಂದ ತಕ್ಷಣ ನೀವು ಅರಣ್ಯನೇ ಅಷ್ಟೊಂದಿದೆ ಅಂತ ತಿಳ್ಕೊಬಾರ್ದು. ಬಟ್ ಗ್ರೀನ್ ಕವರ್, ಹಸಿರು ಹೊದಿಕೆ ಇರತಕ್ಕಂತಹದ್ದು 24.56%. ಆ್ಯಂಡ್ ಬರೀ ಅರಣ್ಯವನ್ನು ನೀವು ನೋಡಿದ್ರೆ 21.67% ಅರೌಂಡ್. ಇಷ್ಟು ನಮ್ಮ ದೇಶದಲ್ಲಿ ನ್ಯಾಷನಲ್ ಅವರೇಜ್ ಬರ್ತಾ ಹೋಗುತ್ತೆ. ಇದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗಿರ್ತಕ್ಕಂತಹ ಒಂದು ವಿಚಾರ. ಆ್ಯಂಡ್ ಕರ್ನಾಟಕದಲ್ಲೂ ಕೂಡ ಅರೌಂಡ್ 20%, 20%ಗಿಂತ ಸ್ವಲ್ಪ ಹೆಚ್ಚು ಕಂಡು ಬರುತ್ತೆ. ಆ್ಯಂಡ್ ಕಳೆದ ವರ್ಷ 2019ರಲ್ಲಿ ನಮ್ಮ ಅರಣ್ಯ ಇಲಾಖೆ ಸ್ಟೇಟ್ ಆಫ್ ಫಾರೆಸ್ಟ್ಸ್ ಅಥವಾ ಫಾರೆಸ್ಟ್ ಇನ್ ಇಂಡಿಯಾ ಅನ್ನುವಂತಹ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡಿತು. ಅದರ ಪ್ರಕಾರ ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಅರಣ್ಯ ಏರಿಕೆ ಉಂಟಾಗಿರ್ತಕ್ಕಂತಹದ್ದು ನಮ್ಮ ಕರ್ನಾಟಕದಲ್ಲಿ. ಅದು ಹೆಮ್ಮೆಯ ವಿಚಾರನೆ ಅಂತ ತಿಳ್ಕೊಬೇಕು. ಬಟ್ ಆದರೂ ಕೂಡ ನಾವು ಇನ್ನೂ ಬಹಳ ಹಿಂದಿದ್ದೇವೆ. ನಮ್ಮ ಇಡೀ ದೇಶದಲ್ಲಿ 33% ಫಾರೆಸ್ಟ್ ಇರಬೇಕು ಅನ್ನೋದು ನಮ್ಮ ಒಂದು ಗುರಿಯಾಗಿದೆ. ಬಟ್ ಅದನ್ನು ರೀಚ್ ಮಾಡಲಿಕ್ಕೆ ನಾವು ಇನ್ನೂ ಕೂಡ ಬಹಳ ದೂರ ಹೋಗಬೇಕಾಗುತ್ತೆ. ಬಿಕಾಸ್ ಪ್ರಸಕ್ತವಾಗಿ ಅರಣ್ಯದ ಒಂದು ಪರ್ಸೆಂಟೇಜ್ ಇರತಕ್ಕಂತಹದ್ದು 21.67%. ಆ್ಯಂಡ್ ಒಟ್ಟು ಹಸಿರು ಹೊದಿಕೆ ಇರತಕ್ಕಂತಹದ್ದು 24.56%. ಜಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ನೀವು ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸ್ಲೈಡ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ನೋಡ್ತಾ ಇದ್ದೀರಾ. ಕಳೆದ ವರ್ಷ ಬಂದಂತಹ ಒಂದು ನ್ಯೂಸ್ ಪೇಪರ್ ಕಟಿಂಗ್ ಇದು, ಕಳೆದ ವರ್ಷದ ರಿಪೋರ್ಟ್. ಆ್ಯಂಡ್ ಯಾವ ರೀತಿ ನೋಡ್ತಾ ಇದ್ದೀರಾ, 24.6 ಅಥವಾ 24.56% ನಮ್ಮ ದೇಶದಲ್ಲಿ ಹಸಿರು ಹೊದಿಕೆ ಇದೆ. ಆ್ಯಂಡ್ ಅರಣ್ಯ ಪ್ರದೇಶ ಬಂದ್ಬಿಟ್ಟು 21.67%. ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಫಿಗರ್. ಆ್ಯಂಡ್ ಈ ಭಾಗದಲ್ಲಿ ನೋಡ್ತಾ ಇರೋ ರೀತಿ ರೈಸ್ ಇನ್ ಫಾರೆಸ್ಟ್ ಕವರ್ ಹೈಯೆಸ್ಟ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಈ ಅರಣ್ಯ ಪ್ರದೇಶ ಹೆಚ್ಚಾಗಿದೆ. ಇದಕ್ಕೆ ನಮ್ಮ ಸರ್ಕಾರಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಲೋಕಾರ್ಪಣೆ ಮಾಡಿದ ಪಾಟೀಲ್ ಬೆಳೆ ಸಮೀಕ್ಷೆಗೆ ಆ್ಯಪ್. ನೋಡಿ, ನಮ್ಮ ಕರ್ನಾಟಕದ ಕೃಷಿ ಸಚಿವ ಅಥವಾ ಅಗ್ರಿಕಲ್ಚರ್ ಮಿನಿಸ್ಟರ್ BC ಪಾಟೀಲ್ ಅವರು, ಹಿರೇಕೆರೂರಿನ ಶಾಸಕ BC ಪಾಟೀಲ್ ಅವರು ಅವ್ರನ್ನೇ ಒಂದು ಆ್ಯಪ್ಗೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಬೆಳೆ ಸಮೀಕ್ಷೆ ಆ್ಯಪ್ ಅಂತ ಕರೆಯಲಾಗುತ್ತೆ. ನೋಡಿ, ಇದುವರೆಗೂ ಏನು ಥರ್ಡ್ ಪಾರ್ಟಿ ಮೂಲಕ ಬೆಳೆಯನ್ನು ಸಮೀಕ್ಷೆ ಮಾಡಲಾಗ್ತಿತ್ತು, ಸರ್ವೆಯನ್ನು ಮಾಡಲಾಗ್ತಿತ್ತು. ಈಗ ರೈತರು ಸ್ವತಃ ತಮ್ಮ ಜಮೀನಿನ ಬೆಳೆ ಸಮೀಕ್ಷೆಯನ್ನು ತಾವೇ ಮಾಡ್ಕೋಬಹುದು. ಈ ಬೆಳೆ ಸಮೀಕ್ಷೆ ಅಂತಕ್ಕಂತಹ ಒಂದು ಆಂಡ್ರಾಯ್ಡ್ ಮೊಬೈಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಜಮೀನಿನಲ್ಲಿ ಯಾವ ಬೆಳೆಯನ್ನು ಬೆಳೆದಿದ್ದಾರೆ ಮತ್ತು ಅದರ ಒಂದು ಫೋಟೋನ ತೆಗೆದುಬಿಟ್ಟು ಅವರೇ ಅಪ್ಲೋಡ್ ಮಾಡಬಹುದು. ಆ್ಯಂಡ್ ಈ ಮೂಲಕ ಸರ್ಕಾರಕ್ಕೆ ಪ್ರಮುಖವಾದಂತಹ ಒಂದು ಮಾಹಿತಿ ಸಿಕ್ಕಂಗಾಗುತ್ತೆ. ಯಾವ ವ್ಯಕ್ತಿ ಎಲ್ಲೆಲ್ಲಿ ಏನೇನು ಬೆಳೆಯನ್ನು ಬೆಳೆದಿದ್ದಾರೆ ಅಂತ ಅವ್ರಿಗೆ ಗೊತ್ತಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಅವರು ಸೂಕ್ತವಾದಂತಹ ಫಲಾನುಭವಿಗಳಿಗೆ, ಬೆನಿಫಿಷಿಯರೀಸ್ಗೆ ತಲುಪಿಸಬಹುದು. ಸೊ ಹಾಗಾಗಿ ಬೆಳೆ ಸಮೀಕ್ಷೆ ಆ್ಯಪ್ ಅತ್ಯಂತ ಪ್ರಮುಖ ಅಂತಲೇ ಹೇಳ್ಬಹುದು. ಆ್ಯಂಡ್ ಇದನ್ನು BC ಪಾಟೀಲ್ ಅವರು ಲಾಂಚ್ ಮಾಡಿರ್ತಕ್ಕಂಥದ್ದು, ಅದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇದರ ಉದ್ದೇಶ ಕೂಡ ಅಷ್ಟೇ, ಬೆಳೆ ಸಮೀಕ್ಷೆಯನ್ನು ಮಾಡಲಿಕ್ಕೆ ರೈತರಿಗೆ ಒಂದು ಯಾವುದೇ ಒಂದು ವಂಚನೆ ಆಗಬಾರ್ದು. ರೈತರು ಸ್ವತಃ ತಮ್ಮ ಜಮೀನಿನ ಸಮೀಕ್ಷೆಯನ್ನು ತಾವೇ ಮಾಡಿಕೊಳ್ಳೋಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕರ್ನಾಟಕದ ಕೃಷಿ ಇಲಾಖೆ ಈ ಬೆಳೆ ಸಮೀಕ್ಷೆ ಆ್ಯಪ್ಗೆ ಚಾಲನೆಯನ್ನು ಕೊಟ್ಟಿದೆ. ಅದೇ ರೀತಿ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಹಣಕಾಸು ವರ್ಷ 2021ಕ್ಕೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನ್ನು ಬದಲಿಸುವ ಮೂಲಕ ಯಾವ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಕಿಸಾನ್ ಸಹಾಯ ಯೋಜನೆಯನ್ನು ಪ್ರಾರಂಭಿಸಿದೆ? ನೋಡಿ, ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಆಗಿದೆ. ಕಿಸಾನ್ ಸಹಾಯ ಅಲ್ಲ, ಕಿಸಾನ್ ಸಹಾಯ್. ಸೊ ನಿಮಗೆ ಹೆಸರೇ ಹೇಳುವಂತೆ ನಾನು ಹಿಂದೆ ಹೇಳಿದ್ದೇನೆ, ಹಿಂದಿಯಲ್ಲಿ ಕಿಸಾನ್ ಅಂತ ಹೇಳಿದ್ರೆ ರೈತ ಅಂತ ಹೇಳಿ, ಸಹಾಯ ಅಂದ್ರೇನು, ಹೆಲ್ಪ್ ಮಾಡೋದು, ಸಹಾಯ ಮಾಡೋದು ಅಂತ ಹೇಳಿ. ಸೊ ಕಿಸಾನ್ ಸಹಾಯ ಯೋಜನೆ ಅಂತ ಹೇಳಿದ್ರೆ ಅದರ ಹೆಸರು ಹೇಳುವಂತೆ ಇದು ರೈತರಿಗೆ ಸಹಾಯವನ್ನು ಮಾಡತಕ್ಕಂತಹ ಒಂದು ಯೋಜನೆ. ಆ್ಯಂಡ್ ಇದನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಅಂತ ನಿಮಗೆ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ, ಗುಜರಾತ್ ರಾಜ್ಯ. ಸೊ ಗುಜರಾತ್ನಲ್ಲಿ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಒಂದು ಪರ್ಯಾಯವಾಗ್ಬಿಟ್ಟು ಮುಖ್ಯಮಂತ್ರಿ ಕಿಸಾನ್ ಸಹಾಯ ಯೋಜನೆಯನ್ನು ಜಾರಿಗೆ ತರಲಾಗ್ತಿದೆ. ಯಾಕೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ನೋಡಿ, ಬೇಸಿಕಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೇಳಿದ್ರೆ ಫಸಲ್ ಅಂದ್ರೇನು, ಫಸಲು ನಾವು ಕನ್ನಡದಲ್ಲಿ ಏನು ಬೆಳೆ ಅಂತೀವಿ, ಫಸಲು ಅಂತ ಕರಿತೀವಿ, ಅದನ್ನು ಹಿಂದಿಯಲ್ಲಿ ಫಸಲ್ ಅಂತ ಕರೀತಾರೆ. ಬಿಮಾ ಅಂದರೆ ವಿಮೆ ಅಂತ ಹೇಳಿ ಅಥವಾ ಇನ್ಶೂರೆನ್ಸ್ ಅಂತ ಹೇಳಿ. ಸೊ ಇದನ್ನು ಏನು ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್, ನೈಸ್ ಅನ್ನುವಂಥ ಒಂದು ಸ್ಕೀಮ್ ಇದ್ದು, ಆ ಒಂದು ಸ್ಕೀಮನ್ನು ತೆಗೆದುಹಾಕ್ಬಿಟ್ಟು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಜಾರಿಗೆ ತಂದಿದ್ರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಯಾವುದೋ ಒಬ್ಬ ರೈತ ಬೆಳೆಯನ್ನು ಬೆಳೆದಿರ್ತಾನೆ, ಬಟ್ ಕಾರಣಾಂತರಗಳಿಂದ, ನೀರು ಕೈ ಕೊಟ್ಟಿರೋದ್ರಿಂದನೋ ಅಥವಾ ಅತಿವೃಷ್ಟಿ ಅನಾವೃಷ್ಟಿಯಿಂದನೋ ಬೇರೆ ಯಾವುದೋ ಒಂದು ಕಾರಣದಿಂದಾಗಿ ಆತನ ಬೆಳೆ ಕೈ ಕೊಡ್ತು ಅಂತ ಹೇಳಿದ್ರೆ ಆತನಿಗೆ ವಿಮೆ ಮಾಡಿಸ್ತಕ್ಕಂತಹದ್ದು. ನೋಡಿ, ಇದುವರೆಗೂ ನಾವು ಲೈಫ್ ಇನ್ಶೂರೆನ್ಸ್ ನೋಡಿದ್ದೇವೆ, ಜೀವ ವಿಮೆ LIC ಎಲ್ಲ ನಾವು ನೋಡಿರ್ತೀವಿ, ಜೀವ ವಿಮೆಯನ್ನು ಕಟ್ಟಿಸ್ಕೊಂಡಿರ್ತಾರೆ. ಅದೇ ರೀತಿ ನೀವು ಜನರಲ್ ಇನ್ಶೂರೆನ್ಸ್ ನೋಡಿರ್ಬೋದು. ಜನರಲ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ವಾಹನಗಳ ವಿಮೆ ಇರಬಹುದು, ಬೇರೆ ಬೇರೆ ವಿಮೆಗಳು. ಬಟ್ ಈಗ ಈ ರೈತ ಬೆಳೀತಕ್ಕಂತಹ ಫಸಲಿಗೂ ಕೂಡ ವಿಮೆಯನ್ನು ಮಾಡಿಸುವಂತಹ ಯೋಜನೆಗೆ ಕೇಂದ್ರ ಸರ್ಕಾರ ಚಾಲನೆಯನ್ನು ಕೊಡ್ತು. ಇದರಲ್ಲಿ ಬಹಳ ಕಮ್ಮಿ ಅಮೌಂಟ್ ಆಗಿರ್ತಕ್ಕಂತಹ ಪ್ರೀಮಿಯಮನ್ನು ರೈತ ಪಾವತಿ ಮಾಡಬೇಕಾಗುತ್ತೆ. ಆ್ಯಂಡ್ ಒಂದು ವೇಳೆ ಬೆಳೆ ಫೇಲ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಮೆಯನ್ನು ಈ ವಿಮಾ ಕಂಪನಿಗಳು ಕೊಡ್ತವೆ. ಬಟ್ ಅದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಗುಜರಾತ್ ಸರ್ಕಾರ ಮುಖ್ಯಮಂತ್ರಿ ಕಿಸಾನ್ ಸಹಾಯ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಆ್ಯಂಡ್ ಇದ್ರ ಪ್ರಕಾರ 33% 60% ವರ್ಗೂ ಯಾವುದಾದ್ರೂ ಒಬ್ಬ ರೈತನ ಜಮೀನಿನಲ್ಲಿ ಬೆಳೆ ನಾಶ ಆಯಿತು ಅಂತ ಹೇಳಿದ್ರೆ ಆತನಿಗೆ 1 ಹೆಕ್ಟೇರ್ಗೆ 20,000 ರೂಪಾಯಿ ಪರಿಹಾರವನ್ನು ಕೊಡಲಾಗುತ್ತೆ. ನೋಡಿ, 1 ಹೆಕ್ಟೇರ್ ಅಂದರೆ ಗಮನದಲ್ಲಿ ಇಟ್ಕೋಬೇಕು, 2.4 ಎಕರ್ಸ್.
ಸೊ ಹೆಚ್ಚು ಕಮ್ಮಿ 2.5 ಎಕರೆ ಆತನ ಒಂದು ಬೆಳೆ ಫೇಲ್ ಆಯಿತು ಅಂತ ಹೇಳಿದ್ರೆ 20,000 ರೂಪಾಯಿನ ಕೊಡಲಾಗುತ್ತೆ. ಅದೇನೋ ಬಹಳ ದೊಡ್ಡ ಅಮೌಂಟ್ ಅಲ್ಲ, ಬಟ್ ಆದರೂ ಕೂಡ ರೈತ ಈ ಡೆಬ್ ಟ್ರ್ಯಾಪ್ ಸಾಲದ ಸುಳಿಗೆ ಸಿಲುಕುವುದನ್ನು ಇಂತಹ ಒಂದು ಅಸಿಸ್ಟೆನ್ಸ್ ತಪ್ಪಿಸುತ್ತೆ. ಸೊ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಒಂದು ವೇಳೆ 60%ಗಿಂತ ಜಾಸ್ತಿ ಹಾನಿ ಉಂಟಾಯಿತು ಅಂತ ಹೇಳಿದ್ರೆ 25,000 ರೂಪಾಯಿ ಪ್ರತಿ ಹೆಕ್ಟೇರ್ನಂತ ಕೊಡಲಾಗುತ್ತೆ. ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕೊರೋನಾ ವೈರಸ್ ಲಸಿಕೆಯನ್ನು ಅಧಿಕೃತವಾಗಿ ನೋಂದಾಯಿಸಿದ ಮತ್ತು ಅದನ್ನು ಬಳಕೆಗೆ ಸಿದ್ಧವೆಂದು ಘೋಷಿಸಿದ ಮೊದಲ ರಾಷ್ಟ್ರ ಯಾವುದು? ಇದಂತೂ ಬಹಳ ಸಿಂಪಲ್. ಮೊನ್ನೆಯಿಂದ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಒಂದು ಸುದ್ದಿ ಬರ್ತಾ ಇದೆ. ಆಪ್ಷನ್ ಸಿ ರಷ್ಯಾ ಸರಿಯಾದಂಥ ಉತ್ತರ ಆಗಿರುತ್ತೆ. ರಷ್ಯಾ ರಾಷ್ಟ್ರ ಇತ್ತೀಚೆಗಷ್ಟೇ ಈ ಒಂದು ವ್ಯಾಕ್ಸಿನೇಷನ್ ಅನ್ನ ತಾನು ಅಭಿವೃದ್ಧಿಪಡಿಸಿದ್ದೇನೆ ಅಂತ ಹೇಳ್ಕೊಳ್ತು. ಬಟ್ ಆದರೂ ಕೂಡ ಅಂತಾರಾಷ್ಟ್ರೀಯ ಸಮುದಾಯ, ಇಂಟರ್ನ್ಯಾಷನಲ್ ಕಮ್ಯುನಿಟಿ ಇದಕ್ಕೆ ಅನುಮಾನವನ್ನು ವ್ಯಕ್ತಪಡಿಸ್ತಿದೆ. ಬಿಕಾಸ್ ಅದು ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ, ಅದರ ಸುರಕ್ಷತೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ನಾವು ಕಾದು ನೋಡಬೇಕಾಗುತ್ತೆ. ಬಿಕಾಸ್ ಅಂತಿಮ ಹಂತದ ಮಾನವ ಪ್ರಯೋಗವನ್ನು ಇನ್ನೂ ಕೂಡ ಅದರಲ್ಲಿ ನಡೆಸಲಾಗಿಲ್ಲ. ಇದರ ಹೆಸರನ್ನ ಖಂಡಿತ ಕೇಳ್ತಾರೆ ಪರೀಕ್ಷೆಗಳಲ್ಲಿ. ಅದರ ಹೆಸರು ಬಂದ್ಬಿಟ್ಟು ಸ್ಪುಟ್ನಿಕ್ 5 ಅಂತ ಹೇಳಿ. ಸ್ಪುಟ್ನಿಕ್ 5 ರೋಮನ್ ಲೆಟರ್ 5 ಅದರ ಒಂದು ಹೆಸರಾಗಿರುತ್ತೆ. ಪರೀಕ್ಷೆಯಲ್ಲಿ ಕೇಳಬಹುದು. ಆ್ಯಂಡ್ ಇದನ್ನು ಒಂದು ರಷ್ಯಾದ 1957ನಲ್ಲಿ ಪ್ರಪ್ರಥಮ ಉಪಗ್ರಹವನ್ನು ಲಾಂಚ್ ಮಾಡಲಾಯಿತು ಲೋ ಅರ್ತ್ ಆರ್ಬಿಟ್ಗೆ. ಆ ಒಂದು ನೆನಪಿಗಾಗಿ ಸ್ಪುಟ್ನಿಕ್ ಅಂತಲೇ ಹೆಸರನ್ನು ಇಡಲಾಗಿದೆ. ಆ್ಯಂಡ್ ನಾನು ಹಿಂದೆ ಈ ನೆನ್ನೆ ಕ್ಲಾಸ್ನಲ್ಲಿ ಟ್ರೂಮನ್ ಡಾಕ್ಟ್ರಿನ್ ಇರಬಹುದು, ಅದೇ ರೀತಿ ಕೋಲ್ಡ್ ವಾರ್ ಇರಬಹುದು, USSR ಇರಬಹುದು, ಅವುಗಳೆಲ್ಲ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ವಿಡಿಯೋನು ಕೂಡ ದಯವಿಟ್ಟು ಹೋಗ್ಬಿಟ್ಟು ನೋಡಬೇಕಾಗುತ್ತೆ. ಅದೇ ರೀತಿ ರಷ್ಯಾದ ರಾಜಧಾನಿ ಮಾಸ್ಕೋ, ಅಲ್ಲಿನ ಕರೆನ್ಸಿ ರಷ್ಯನ್ ರೂಬಲ್ ಮತ್ತು ಅಲ್ಲಿನ ಪ್ರಸಕ್ತ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು. ಅದೇ ರೀತಿ ಮೂರನೇ ಪ್ರಶ್ನೆ ಹೇಳುತ್ತೆ, ಬೆಲಾರಸ್ನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸತತ 6ನೇ ಬಾರಿಗೆ ಯಾರು ಆಯ್ಕೆಯಾಗಿದ್ದಾರೆ? ಇತ್ತೀಚೆಗಷ್ಟೇ ನಾವು ಡಿಸ್ಕಸ್ ಕೂಡ ಮಾಡಿದ್ವಿ. ಬೆಲಾರಸ್ ಅಂತಕ್ಕಂತಹದ್ದು ಒಂದು ಫಾರ್ಮರ್ ಸೋವಿಯತ್ ಯೂನಿಯನ್ ದೇಶ, ಅಂಡ್ ಈಗ ಅದು ಪ್ರತ್ಯೇಕವಾದಂತಹ ಒಂದು ದೇಶ ಆಗಿದೆ. ಅಂಡ್ ಬೆಲಾರಸ್ನ ಹೊಸ ಅಧ್ಯಕ್ಷ ಇತ್ತೀಚೆಗಷ್ಟೇ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲೆಕ್ಸಾಂಡರ್ ಲುಕಾಶೆಂಕೋ. ಇವರ ಹೆಸರು ನೋಡೋ ಮಾಡ್ಕೊಳ್ಳಬೇಕಾಗುತ್ತೆ. ಬಿಕಾಸ್ ಬಹಳಷ್ಟು ದೇಶಗಳಿಗೆ ಇತ್ತೀಚೆಗಷ್ಟೇ ಚುನಾವಣೆ ನಡೆದರೂ ಕೂಡ ಯಾಕೆ ಬೆಲಾರಸ್ನ ಚುನಾವಣೆಯೇ ಸಾಕಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಒಂದು ಘರ್ಷಣೆ ಕೂಡ ಉಂಟಾಗ್ತಿದೆ. ಬಿಕಾಸ್ ಅಲ್ಲಿನ ವಿರೋಧ ಪಕ್ಷದ ನಾಯಕರು ಈ ಒಂದು ಚುನಾವಣಾ ಫಲಿತಾಂಶವನ್ನು ಒಪ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಸಾಕಷ್ಟು ಘರ್ಷಣೆ ಉಂಟಾಗ್ತಿದೆ. ಆ್ಯಂಡ್ ಅಲ್ಲಿನ ವಿರೋಧ ಪಕ್ಷದ ನಾಯಕಿ, ಅಪೋಸಿಷನ್ ಪಾರ್ಟಿ ಲೀಡರ್, ಈ ಒಂದು ಚುನಾವಣೆಯ ಫಲಿತಾಂಶ ಹೊರಬಿದ್ದ ತಕ್ಷಣ ಆ ಒಂದು ದೇಶದಿಂದ ಪಲಾಯನಗೈದಿದ್ದಾರೆ. ಸೊ ಅಲ್ಲಿ ಸಾಕಷ್ಟು ಒಂದು ವಿವಾದ ಇರುವಂತಹ ಕಾರಣದಿಂದ ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ಬೆಲಾರಸ್ನ 6ನೇ ಬಾರಿಗೆ ಸತತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ವ್ಯಕ್ತಿ ಅಲೆಕ್ಸಾಂಡರ್ ಲುಕಾಶೆಂಕೋ. ಆ್ಯಂಡ್ ಅವರು ಎಲೆಕ್ಷನ್ ಒಂದು ಫ್ರೀ ಆ್ಯಂಡ್ ಫೇರ್ ಆಗಿ ನಡೆದಿಲ್ಲ ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೂಡ ಕಂಡುಬರ್ತಿದ್ದಾವೆ. ಎಲೆಕ್ಷನ್ ರಿಗ್ ಮಾಡಲಾಗಿದೆ, ಅಕ್ರಮಗಳನ್ನ ನಡೆಸಲಾಗಿದೆ ಅಂತ ಹೇಳಿ. ಆ್ಯಂಡ್ ಮತ್ತೊಂದು ವಿಚಾರ ಬಹಳ ಇಂಪಾರ್ಟೆಂಟ್, ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಈ ಬೆಲಾರಸ್ನ ರಾಜಧಾನಿ ಯಾವುದು ಅಂತ ಕೇಳಬಹುದು. ಅದಕ್ಕೆ ಸರಿಯಾದ ಉತ್ತರ ಮಿನ್ಸ್ಕ್ ಅಂತ ಹೇಳಿ, MINSK ಅಂತೇಳಿ ಮಿನ್ಸ್ಕ್. ಸೊ ಪರೀಕ್ಷೆಯಲ್ಲಿ ಅದನ್ನು ಕೂಡ ಕೇಳಬಹುದು. ಆ್ಯಂಡ್ ಅಲ್ಲಿನ ಕರೆನ್ಸಿ ಕೂಡ ರೂಬಲ್. ಯಾಕೆ ರೂಬಲ್ ಅಂತ ಹೇಳಿದ್ರೆ ನೋಡಿ, ಸೋವಿಯತ್ ಯೂನಿಯನ್ ಇದ್ದಾಗಲೇ ಸೋವಿಯತ್ ರೂಬಲ್ ಅಂತಕ್ಕಂತಹದ್ದು ಆ ಎಲ್ಲ ದೇಶಗಳ ಒಂದು ಕರೆನ್ಸಿ ಆಗಿತ್ತು. ಸೊ ಅದಾದಮೇಲೆ ರಷ್ಯಾ ಕೂಡ ರೂಬಲ್ ಅಂತಲೇ ಇಟ್ಕೊಂಡು, ಅದೇ ರೀತಿ ಬೆಲಾರಸ್ ಕೂಡ ಬೆಲಾರುಸಿಯನ್ ರೂಬಲ್ ಅಂತ ಹೇಳಿ ಕರೆನ್ಸಿಯನ್ನು ಇಟ್ಕೊಂಡಿದೆ. ಆ್ಯಂಡ್ 4ನೇ ಪ್ರಶ್ನೆ ಹೇಳುತ್ತೆ, ಸಂಪೂರ್ಣ ಸ್ವಾಮ್ಯದ ಹಣಕಾಸೇತರ ಅಂಗಸಂಸ್ಥೆಯನ್ನು ಸ್ಥಾಪಿಸಲು RBIನಿಂದ ಅನುಮೋದನೆ ಪಡೆದಂತಹ ಬ್ಯಾಂಕ್ ಯಾವುದು ಅಂತ ಕೇಳ್ತಿದ್ದಾರೆ. ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಇಂತಹ ಪ್ರಶ್ನೆ ಉಂಟಾಗುತ್ತೆ. ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ನಲ್ಲಿ ಇಂತಹ ಪ್ರಶ್ನೆಗಳನ್ನ ಕೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೌತ್ ಇಂಡಿಯನ್ ಬ್ಯಾಂಕ್. ಸೊ ಸೌತ್ ಇಂಡಿಯನ್ ಬ್ಯಾಂಕ್ಗೆ ಇತ್ತೀಚೆಗಷ್ಟೇ RBI ಒಂದು ಪರ್ಮಿಷನ್ನ ಕೊಡ್ತು. ಯಾಕಪ್ಪ ಅಂತ ಹೇಳಿದ್ರೆ ಫುಲ್ಲಿ ಓನ್ಡ್ ಅಥವಾ ಹೋಲಿ ಓನ್ಡ್ ನಾನ್ ಫೈನಾನ್ಸ್ ಸಬ್ಸಿಡಿಯರಿ ಅಥವಾ ಸಂಪೂರ್ಣ ಸ್ವಾಮ್ಯದ ಹಣಕಾಸೇತರ ಅಂಗಸಂಸ್ಥೆ ಅಂತೇಳಿ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ, ನಿಮಗೆ ಇಲ್ಲಿ ನೆರವಾಗಿ ಕೇಳಬಹುದು, ಈ ಹೋಲಿ ಓನ್ಡ್ ನಾನ್ ಫೈನಾನ್ಸ್ ಸಬ್ಸಿಡಿಯರಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಯಾವ ಒಂದು ಬ್ಯಾಂಕ್ಗೆ ಅನುಮತಿಯನ್ನು ಕೊಡಲಾಗಿದೆ RBI ಕಡೆಯಿಂದ ಅಂತ ಕೇಳಿದ್ರೆ ಖಂಡಿತ ನೀವು ಆಪ್ಷನ್ ಸಿ ಸೌತ್ ಇಂಡಿಯನ್ ಬ್ಯಾಂಕ್ ಅಂತ ಹಾಕಬೇಕಾಗುತ್ತೆ. ಸೊ ನಿಮಗೆ ಇಲ್ಲಿ ಬ್ಯಾಂಕೇತರ ಅಥವಾ ಹಣಕಾಸೇತರ ಅಂತ ಕಾಣಿಸ್ತಾ ಇದೆ. ಸೊ ನಾನ್ ಫೈನಾನ್ಸ್ ಒಂದು ಸಬ್ಸಿಡಿಯರಿ. ಬಟ್ ಇದೇ ರೀತಿ ನಾವು ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೋಡ್ತಾ ಹೋಗೋದಾದ್ರೆ NBFC ಅನ್ನುವಂತಹ ಒಂದು ಪ್ರಮುಖ ಒಂದು ಟೈಪ್ ಕಂಡುಬರುತ್ತೆ. ಬಹಳ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ NBFCಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಉಂಟಾಗ್ತವೆ. ಸೊ NBFC ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ಈ ಪ್ರಶ್ನೆಗೆ ಅದು ಸಾಕಷ್ಟು ಲಿಂಕನ್ನು ಹೊಂದಿಲ್ಲೇ ಇರಬಹುದು, ಬಟ್ ನಾವು ಜಸ್ಟ್ ನಮ್ಮ ಒಂದು ನಾಲೆಡ್ಜ್ ಪರ್ಪಸ್ಗೆ ತಿಳ್ಕೊಳ್ತಾ ಹೋಗೋಣ. NBFC ಅಂತ ಹೇಳಿದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್, ಅಥವಾ ಕನ್ನಡದಲ್ಲಿ ನಾವು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂತ ಕರಿಬಹುದು. ಸೊ NBFC ಅಂತ ಹೇಳಿದ್ರೆ ಹಿಂದೆ ಕೂಡ ನಾನು ಹೇಳಿದ್ದಾನೆ, ಇವುಗಳು ಏನು ಮಾಡ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ನಾವು ಡೆಪಾಸಿಟ್ ಮಾಡ್ಬೋದು, ಹಣವನ್ನು ಠೇವಣಿ ಇಡಬಹುದು, ಬಟ್ ವಾಪಸ್ ಪಡೆದುಕೊಳ್ಳಂಗಿಲ್ಲ. ಸೊ ನೋಡಿ, ಬ್ಯಾಂಕ್ ಅಂದ್ರೆ ಏನು? ಬ್ಯಾಂಕ್ಗಳಲ್ಲಿ ಕರೆಂಟ್ ಅಕೌಂಟ್ ಮತ್ತು ಸೇವಿಂಗ್ಸ್ ಅಕೌಂಟ್ 2 ಅಕೌಂಟ್ ಇರುತ್ತೆ. ಕರೆಂಟ್ ಅಕೌಂಟಲ್ಲಿ ಕೂಡ ನೀವು ಯಾವಾಗ ಬೇಕಾದರೂ ಅಮೌಂಟನ್ನು ಹಾಕಬಹುದು, ಯಾವಾಗ ಬೇಕಾದರೂ ಡ್ರಾ ಕೂಡ ಮಾಡ್ಕೋಬಹುದು. ದಟ್ ಮೀನ್ಸ್ ಬ್ಯಾಂಕ್ ಅಂತ ಹೇಳಿದ್ರೆ ಒಂದು ಸೇವೆಯನ್ನು ಕೊಡ್ತವೆ. ನಾವು ಇಟ್ಟಂತಹ ಠೇವಣಿಯನ್ನು ಬೇಕಾದಾಗ ವಾಪಸ್ ಪಡಿಬಹುದು, ಬೇಕಾದಾಗ ಅದನ್ನು ಠೇವಣಿಯಾಗಿ ಇಡಬಹುದು. ಇದನ್ನು ನಾವು ಬ್ಯಾಂಕ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಬ್ಯಾಂಕಿಂಗ್ ಅಂತ ಕೂಡ ಒಂದು ಶಬ್ದ ಬರುತ್ತೆ. ಬ್ಯಾಂಕಿಂಗ್ ಮೈ ಹೋಪ್ಸ್ ಅಪಾನ್ ಹಿಮ್, ಇಂತಹ ಶಬ್ದಗಳೆಲ್ಲ ಬರುತ್ತೆ. ಸೊ ಬ್ಯಾಂಕ್ ಅಂತ ಹೇಳಿದ್ರೆ ಅಲ್ಲಿ ಇರಿಸುವುದು. ಬಟ್ ನಾನ್ ಬ್ಯಾಂಕಿಂಗ್ ಅಥವಾ NBFCಗಳು ಏನು ಮಾಡ್ತಾವಪ್ಪ ಅಂತ ಹೇಳಿದ್ರೆ ಅಲ್ಲಿ ಠೇವಣಿ ಇಡಬಹುದು, ಬಟ್ ಅಲ್ಲಿ ನೀವು 12 ತಿಂಗಳಿಂದ ಹಿಡಿದ್ಬಿಟ್ಟು 5 ವರ್ಷಗಳು.
ಸೊ 1 ವರ್ಷದಿಂದ 5 ವರ್ಷಗಳ ಒಳಗಾಗಿ ಫಿಕ್ಸ್ಡ್ ಆಗಿ ಇಡಬೇಕಾಗುತ್ತೆ, ಒಂದು ನಿಶ್ಚಿತ ಠೇವಣಿ ರೂಪದಲ್ಲಿ ಇಡಬೇಕಾಗುತ್ತೆ. ಆ್ಯಂಡ್ ನೀವು ಬೇಕನ್ಸಿದಾಗ ಅದನ್ನು ವಿಡ್ರಾ ಮಾಡೋಕ್ಕಾಗಲ್ಲ, ನೀವು ಡ್ರಾ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಕರಿತೀವಿ, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂತ ಕರಿತೀವಿ. ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು. ಇವು ಕೂಡ ನಮ್ಮ RBI ನಿಂದ ನಿಯಂತ್ರಣಕ್ಕೆ ಒಳಪಡ್ತವೆ. ಸೊ ಇದನ್ನು ನೋಟ್ ಮಾಡ್ಕೊಳ್ತಾ 5ನೇ ಪ್ರಶ್ನೆ ಅಂತ ಗಮನ ಹರಿಸೋಣ. ಪ್ರಶ್ನೆ ಹೇಳುತ್ತೆ, ವಿಜ್ಞಾನಿಗಳು 77 ಹೊಸ ಪ್ರಭೇದದ ಚಿಟ್ಟೆಗಳನ್ನು ಯಾವ ರಾಜ್ಯದಲ್ಲಿ ಗುರುತಿಸಿದ್ದಾರೆ? ಅತ್ಯಂತ ಪ್ರಮುಖವಾದಂತಹ ಒಂದು ಸುದ್ದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮಹಾರಾಷ್ಟ್ರ. ನೀವು ನೋಡ್ತಾ ಇದ್ದೀರಾ, ಮಹಾರಾಷ್ಟ್ರದ ಸಮೀಪದ ಮ್ಯಾಥರನ್ ಅಂತಕ್ಕಂತಹ ಒಂದು ಹಿಲ್ ಸ್ಟೇಷನ್ ಬರುತ್ತೆ, ಒಂದು ಗುಡ್ಡ, ಒಂದು ಬೆಟ್ಟ ಕಂಡು ಬರುತ್ತೆ, ಮುಂಬೈಗೆ ಬಹಳ ಸಮೀಪ. ಸೊ ಮುಂಬೈ ಸಮೀಪದಲ್ಲಿರತಕ್ಕಂತಹ ಮ್ಯಾಥರನ್ನಲ್ಲಿ ಈ ಒಂದು 77 ಹೊಸ ಪ್ರಭೇದದ ಚಿಟ್ಟೆಗಳನ್ನು ಇತ್ತೀಚೆಗಷ್ಟೇ ಸಂಶೋಧನೆ ಮಾಡಲಾಗಿದೆ, ಡಿಸ್ಕವರ್ ಮಾಡಲಾಗಿದೆ. ಆ್ಯಂಡ್ ಅದನ್ನು ಮಾಡಿರ್ತಕ್ಕಂತಹದ್ದು ಬೇರೆಯವರ ಬದಲಾಗಿ BNHS ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಅದನ್ನು ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಅಂತ ಕರಿತೀವಿ. ಇದು ಯಾಕೆ ಅಷ್ಟೊಂದು ಫೇಮಸ್ ಅಂತ ಹೇಳಿದ್ರೆ, ನಾವೇನು ನಮ್ಮ ದೇಶದ ಪಕ್ಷಿ ಮನುಷ್ಯ, ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಮತ್ತು ಪಕ್ಷಿ ಪ್ರೇಮಿ ಸಲೀಂ ಅಲಿ ಅಂತ ನಾವೇನು ಕೇಳಿದ್ದೇವೆ, ನಾವು ಶಾಲಾ ದಿನಗಳಿಂದ ಕೂಡ ಸಲೀಂ ಅಲಿ ಅವ್ರ ಬಗ್ಗೆ ಕೇಳ್ಕೊಂತ ಬರ್ತಿದ್ದೇವೆ. ಇವರೊಬ್ಬ ಆರ್ಥೋನಾಲಜಿಸ್ಟ್, ಅಂದರೆ ಈ ಒಬ್ಬ ಪಕ್ಷಿ ತಜ್ಞ. ಆ್ಯಂಡ್ ಇವರು ಕೂಡ ಈ ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಜೊತೆಗೆ ಸಾಕಷ್ಟು ಅವಿನಾಭಾವವಾದಂತಹ ಸಂಬಂಧವನ್ನು ಹೊಂದಿದ್ರು. ಆ್ಯಂಡ್ ಇದು ನಮ್ಮ ದೇಶದ ಒನ್ ಆಫ್ ದ ಲಾರ್ಜೆಸ್ಟ್ NGO, ಒಂದು ಸರ್ಕಾರೇತರ ಸಂಸ್ಥೆ. ಇದು ಈ ವನ್ಯಜೀವಿಗಳ ಸಂರಕ್ಷಣೆ ಇರಬಹುದು, ಅವುಗಳ ಕುರಿತಾದಂತಹ ಸಂಶೋಧನೆ ಇರಬಹುದು, ಈ ಒಂದು ಕೆಲಸದಲ್ಲಿ ತೊಡ್ಕೊಂಡಿದೆ. ಆ್ಯಂಡ್ ಈ ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿಯವರ ಒಂದು ಸಂಸ್ಥೆ, ಒಂದು ಸಂಶೋಧಕರು ಈ 77 ಹೊಸ ಪ್ರಭೇದದ ಚಿಟ್ಟೆಗಳನ್ನ ಇತ್ತೀಚೆಗಷ್ಟೇ ಹುಡುಕಿದ್ದಾರೆ. ಸೊ ಹೀಗಾಗಿ ಮಹಾರಾಷ್ಟ್ರ ರಾಜ್ಯ ಒಂದರಲ್ಲೇ ಸುಮಾರು 140 ಪ್ರಭೇದದ ಚಿಟ್ಟೆಗಳು ಇದುವರೆಗೂ ದೊರೆತಂಗಾಗಿದೆ. ಸೊ ಮುಂಬೈ ಸಮೀಪದ ಮ್ಯಾಥರನ್, ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈ ಒಂದು ಸ್ಟೇಟ್ನಲ್ಲಿ ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿಯ ಒಂದು ಕೇಂದ್ರ ಕಚೇರಿ ಕೂಡ ನೋಡ್ತಾ ಇದ್ದೀರಾ, ಬಾಂಬೆಲೆ ಕಂಡು ಬರುತ್ತೆ. ಹಾರ್ನ್ಬಿಲ್ ಅಂತ ಕರೆಯಲಾಗುತ್ತೆ ಈ ಒಂದು ಬಿಲ್ಡಿಂಗ್ಗೆ. ಆಗಲೇ ನಾವು ಹಾರ್ನ್ಬಿಲ್ ಬಗ್ಗೆ ಮಾತಾಡ್ತಾ ಇದ್ವಿ, ನಾಗಾಲ್ಯಾಂಡ್ ಇರಬಹುದು, ಅರುಣಾಚಲ್ ಇರಬಹುದು. ಸೊ ಈಗ ಕೂಡ ಹಾರ್ನ್ಬಿಲ್ ಅಂತಕ್ಕಂಥ ಒಂದು ಕಚೇರಿ ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಇದು ಬಾಂಬೆಯಲ್ಲಿ, ಮುಂಬೈಯಲ್ಲಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಭಾರತದ ಯಾವ ಮೊದಲ ಖಾಸಗಿ ಏರೋಸ್ಪೇಸ್ ಕಂಪನಿ ಬೆಂಕಿಯನ್ನು ಪರೀಕ್ಷಿಸಲು ತನ್ನ ಅಪ್ಪರ್ ಸ್ಟೇಜ್ ರಾಕೆಟ್ ಇಂಜಿನ್ ಅನ್ನು ರಾಮನ್ ಎಂದು ಹೆಸರಿಸಿದೆ? ನೋಡಿ, ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಬೇಸಿಕಲಿ ಇದು ನಿಮಗೆಲ್ಲರಿಗೂ ಖುಷಿಯನ್ನು ಕೊಡಬೇಕು. ಬಿಕಾಸ್ ನಮ್ಮ ದೇಶದಲ್ಲೂ ಕೂಡ ಒಂದು ಹೊಸ ಸ್ಟಾರ್ಟಪ್ ಪ್ರಾರಂಭವಾಗಿದೆ. ಅದರಲ್ಲೇನು ವಿಶೇಷ ಅಂತ ಕೇಳಬಹುದು. ಸ್ಟಾರ್ಟಪ್ ಅಥವಾ ನವೋದ್ಯಮಕ್ಕೆ ನಮ್ಮ ದೇಶ ಬಹಳ ಫೇಮಸ್. ಬೆಂಗಳೂರು ಇರಬಹುದು, ಹೈದರಾಬಾದ್ ಇರಬಹುದು, ಸಾಕಷ್ಟು ನವೋದ್ಯಮಗಳು ಅಥವಾ ಸ್ಟಾರ್ಟಪ್ಗಳು ಸ್ಥಾಪನೆ ಆಗ್ತಿದ್ದಾವೆ. ಬಟ್ ಈಗ ನಾವು ನೋಡ್ತಿರ್ತಕ್ಕಂತಹ ಸ್ಟಾರ್ಟಪ್ ಏನಿದೆ, ಇದು ಬಾಹ್ಯಾಕಾಶ ರಂಗದಲ್ಲಿ ಏರೋಸ್ಪೇಸ್ ಸೆಕ್ಟರ್ನಲ್ಲಿ ಕಂಡುಬರ್ತಿರ್ತಕ್ಕಂತಹ ಮೊಟ್ಟ ಮೊದಲ ಖಾಸಗಿ ಕಂಪನಿ ನಮ್ಮ ದೇಶದ್ದು. ನಿಮಗೆಲ್ಲ ಗೊತ್ತಿರಬೇಕು, ಪ್ರಪಂಚದ ಯಾವುದೇ ಭಾಗಕ್ಕೆ ನೀವು ಹೋದರೂ ಕೂಡ ಈ ಬಾಹ್ಯಾಕಾಶ ಏರೋಸ್ಪೇಸ್ ಏನಿದೆ, ಈ ರಾಕೆಟ್ ಲಾಂಚಿಂಗ್ ಇರಬಹುದು, ಸ್ಯಾಟಲೈಟ್ಸ್ ಇರಬಹುದು, ಇಂತಹ ವಿಚಾರಗಳಲ್ಲಿ ಕೇವಲ ಸರ್ಕಾರಗಳು ತಲೆ ಕೆಡಿಸ್ಕೊಳ್ತೇವೆ ಹೊರತು ಖಾಸಗಿ ಸಂಸ್ಥೆಗಳು ಇದರಲ್ಲಿ ರೋಲ್ ತಗೊಳ್ಳಲ್ಲ. ಕಾರಣ ಅದರಲ್ಲಿ ಲಾಭಕ್ಕಿಂತನೂ ದೇಶ ಸೇವೆಯ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಕಾರಣ ಆಗಿರುತ್ತೆ. ಅಲ್ಲಿ ಹೆಚ್ಚಿನ ಲಾಭ ಸಿಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಆ ಒಂದು ದೊಡ್ಡ ಮಟ್ಟಿನ ಟೆಕ್ನಾಲಜಿ ಇರಲ್ಲ, ಅಷ್ಟೊಂದು ದೊಡ್ಡ ಮಟ್ಟದ ಬಂಡವಾಳವನ್ನು ಹೂಡಿಕೆ ಮಾಡಲಿಕ್ಕೆ ಕಂಪನಿಗಳು ರೆಡಿ ಇರಲ್ಲ. ಬಟ್ ಈಗ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯನ್ನು ಹುಟ್ಟು ಹಾಕಲಾಗಿದೆ. ತುಂಬ ಇತ್ತೀಚೆಗೆಲ್ಲ 2 ವರ್ಷಗಳ ಹಿಂದೆ ಅದನ್ನು ಹುಟ್ಟಾಕಲಾಗಿದೆ. ಹೈದರಾಬಾದ್ನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡುಬರುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಕೈರೂಟ್ ಏರೋಸ್ಪೇಸ್. ನೋಡಿ, ನೀವು ಏನು ಮಾಡಿದ್ರು ಕೂಡ ಈ ಸ್ಕೈರೂಟ್ ಏರೋಸ್ಪೇಸನ್ನು ಮರೆಯೋ ಸಾಧ್ಯತೆನೇ ಇಲ್ಲ. ಬಿಕಾಸ್ ಇದು ನಮ್ಮ ದೇಶದ ಮೊಟ್ಟ ಮೊದಲ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ. ಸೊ ಬರ್ಕೊಂಬಿಡಿ ಅದನ್ನು, ಸ್ಕೈ ರೂಟ್, ROO ಏರೋಸ್ಪೇಸ್ ಅಂತಕ್ಕಂತಹದ್ದು ಈ ಒಂದು ಸಂಸ್ಥೆಯ ಹೆಸರಾಗಿದೆ. ಹೈದರಾಬಾದ್ನಲ್ಲಿ ಇದು ತನ್ನ ಒಂದು ಕೇಂದ್ರ ಕಚೇರಿಯನ್ನು ಹೊಂದಿರುತ್ತೆ. ಇದು ಒಂದು ಸ್ಟಾರ್ಟಪ್ ಅಥವಾ ನವೋದ್ಯಮ. ಯಾಕಿದು ಇಷ್ಟೊಂದು ಫೇಮಸ್ ಆಗಿದೆಯಪ್ಪ ಈಗ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರಬೇಕು, ಕಳೆದ ಕೆಲವು ದಿನಗಳಿಂದ ನಾವು ಡ್ರ್ಯಾಗನ್ ಎಂಡಿವರ್ ಕ್ಯಾಪ್ಸೂಲ್, ಡ್ರ್ಯಾಗನ್ ಅನ್ನುವಂತಹ ಒಂದು ಕ್ಯಾಪ್ಸೂಲ್ ಬಗ್ಗೆ ಮಾತಾಡ್ತಾ ಇದ್ವಿ, ಫಾಲ್ಕನ್ ಅನ್ನುವಂತಹ ಒಂದು ರಾಕೆಟ್ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಇದನ್ನ ಅಮೆರಿಕಾದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಆಗಿರತಕ್ಕಂತಹ ಸ್ಪೇಸ್ ಎಕ್ಸ್, ಎಲಾನ್ ಮಸ್ಕ್ ಅಂತಕ್ಕಂತಹ ಒಬ್ಬ ಖ್ಯಾತ ಉದ್ಯಮಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ, ಸ್ಪೇಸ್ ಎಕ್ಸ್ ಅಂತ ಹೇಳಿ. ಸೊ ಯಾವ ರೀತಿ ಅಮೆರಿಕದಲ್ಲಿ ಸ್ಪೇಸ್ ಎಕ್ಸ್ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಇದೆಯೋ, ಭಾರತದಲ್ಲಿ ಈ ಸ್ಕೈರೂಟ್ ಏರೋಸ್ಪೇಸ್ ಅನ್ನುವಂತಹ ಸಂಸ್ಥೆ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ. ಏನು ಮಾಜಿ ಇಸ್ರೋನ ಒಂದು ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಸೇರ್ಕೊಂಡ್ಬಿಟ್ಟು ಇದನ್ನು ಹುಟ್ಟು ಹಾಕಿದ್ದಾರೆ. ಆ್ಯಂಡ್ ಇವತ್ತಿನ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ಅವರು ತಮ್ಮದೇ ಆಗಿರತಕ್ಕಂತಹ ಒಂದು ಸ್ವತಃ ಲಾಂಚಿಂಗ್ ವೆಹಿಕಲ್ ಅಂದ್ರೇನು, ರಾಕೆಟ್ ಅಂತ ನಾವು ಸಿಂಪಲ್ ಆಗಿ ಕರಿತೀವಿ, ಅಥವಾ ಉಡಾವಣಾ ವಾಹನ, GSLV ಇರ್ಬೋದು, PSLV ಇರಬಹುದು, ಅದೇ ರೀತಿ ರಷ್ಯಾದ ಕಾಸ್ಮೋಸ್ ಇರಬಹುದು, ಅಥವಾ ಫಾಲ್ಕನ್, ಅಮೆರಿಕದ ಫಾಲ್ಕನ್ ಅಥವಾ ಅಟ್ಲಾಸ್, ಇವೆಲ್ಲವನ್ನು ಕೂಡ ನಾವು ಉಡಾವಣಾ ವಾಹನಗಳು ಅಥವಾ ಲಾಂಚಿಂಗ್ ವೆಹಿಕಲ್ಸ್ ಅಂತ ಕರಿತೀವಿ. ಆ್ಯಂಡ್ ಸ್ವತಃ ಅವರೇ ಒಂದು ಖಾಸಗಿ ಲಾಂಚಿಂಗ್ ವೆಹಿಕಲ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಅದಕ್ಕೆ ವಿಕ್ರಮ್ 1 ಅಂತ ಹೆಸರಿಟ್ಟಿದ್ದಾರೆ. ವಿಕ್ರಮ್ ಅದನ್ನು ಹೊತ್ತೊಯ್ಯುವ ಕಾರಣದಿಂದ ಅದನ್ನು ನಮ್ಮ ಪುರಾಣದಲ್ಲಿ ಬರ್ತಕ್ಕಂತಹ ವಿಕ್ರಮನ ಹೆಸರನ್ನು ಅದಕ್ಕೆ ಇಡಲಾಗಿದೆ, ವಿಕ್ರಮ್ 1 ಅಂತ ಹೇಳಿ. ಆ್ಯಂಡ್ ಇದಕ್ಕೆ
ಪೂರಕವಾಗಿ ಒಂದು ಇಂಜಿನನ್ನು ಅವರು ಅಪ್ಪರ್ ಸ್ಟೇಜ್ ಇಂಜಿನ್ ಬರುತ್ತೆ, ಆ ಒಂದು ಇಂಜಿನನ್ನು ನಿನ್ನೆಷ್ಟೇ ಪರೀಕ್ಷೆ ಮಾಡಿದ್ದಾರೆ. ಆ ಒಂದು ಇಂಜಿನ್ಗೆ ರಾಮನ್ ಅಂತ ಹೆಸರಿಡಲಾಗಿದೆ. ಏನು ಖ್ಯಾತ ವಿಜ್ಞಾನಿ ಸಿ ವಿ ರಾಮನ್ ಇದ್ದಾರೆ, ಅವರ ಒಂದು ಹೆಸರನ್ನ ರಾಮನನ್ನ ಈ ಒಂದು ಇಂಜಿನ್ಗೆ ಇಡಲಾಗಿದೆ. ಸೊ ನಿಮಗೆ ಇಲ್ಲಿ ಸ್ಕೈ ರೂಟ್ ಏರೋಸ್ಪೇಸ್ ಇರಬಹುದು, ರಾಮನ್ ಇರಬಹುದು, ವಿಕ್ರಮ್ 1 ಇರಬಹುದು, ಅದೇ ರೀತಿ ಸ್ಪೇಸ್ ಎಕ್ಸ್ ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ನಾವು ಇದಕ್ಕಾಗಿ ಹೆಮ್ಮೆಯನ್ನು ಕೂಡ ಪಡಬೇಕಾಗುತ್ತೆ. ಆ್ಯಂಡ್ ಇದನ್ನು ಸಂಸ್ಥಾಪನೆ ಮಾಡಿರತಕ್ಕಂತಹದ್ದು ಪವನ್ ಕುಮಾರ್ ಚಂದನ. ಆ್ಯಂಡ್ ಇವರು ಕೂಡ ಒಬ್ಬ ಮಾಜಿ ಇಸ್ರೋ ಸೈಂಟಿಸ್ಟ್ ಅಥವಾ ವಿಜ್ಞಾನಿ. ಸೊ ಗೊತ್ತಿರಬೇಕಾಗುತ್ತೆ. ಹೈದರಾಬಾದ್ ತೆಲಂಗಾಣದಲ್ಲಿ ಇದರ ಪ್ರಧಾನ ಕಚೇರಿ ಕಂಡುಬರುತ್ತೆ. ಆ್ಯಂಡ್ 7 ಮತ್ತು ಕೊನೆಯ ಪ್ರಶ್ನೆ ನೋಡ್ತಿದ್ದೀರಾ. ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಪ್ರಾರಂಭಿಸಿದ ಮಾನವ ಆನೆಗಳ ಸಂಘರ್ಷದ ಪೋರ್ಟಲ್ ಯಾವುದು? ನಾನು ಆಗಲೇ ಹೇಳಿದ್ದೆ, ಏನು ನಿನ್ನೆ ಒಂದು ರಿಪೋರ್ಟನ್ನು ವರ್ಲ್ಡ್ ಎಲಿಫೆಂಟ್ ಡೇ August 12 ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದ್ರು ಅಂತ ಹೇಳಿ. ಆ್ಯಂಡ್ ಅದೇ ರೀತಿ ಅದರ ಜೊತೆಗೆ ಪ್ರಕಾಶ್ ಜಾವಡೇಕರ್ ಅವರು ನಮ್ಮ ಪರಿಸರ ಸಚಿವ, ಮಿನಿಸ್ಟರ್ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಸೊ ಅವರು ಒಂದು ಪ್ರಮುಖವಾದಂತಹ ಪೋರ್ಟಲನ್ನು ಜಾರಿಗೊಳಿಸಿದ್ದಾರೆ. ಪೋರ್ಟಲ್ ಅಂದರೆ ಒಂದು ವೆಬ್ಸೈಟ್ ಅಥವಾ ಒಂದು ಆನ್ಲೈನ್ ಜಾಲತಾಣ. ಆ್ಯಂಡ್ ಅದು ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ, ಸುರಕ್ಷಾ. ನೋಡಿ, ನೀವು ಬಹಳ ಕನ್ಫ್ಯೂಸ್ ಮಾಡ್ಬೋದು. ಇಲ್ಲಿ ನಿಮಗೆ ಎಲಿಫೆಂಟಾ ಅಂತ ಕೊಟ್ಟಿದ್ದಾರೆ, ಸೇವ್ ಫ್ರಾಸ್ಟ್ರಿ, ಎಲಿಕ್ಯೂನ್, ಹೀಗೆ ಬೇರೆ ಬೇರೆ ಕೊಟ್ಟಿದ್ದಾರೆ. ಬಟ್ ಸರಿಯಾದ ಉತ್ತರ ಸುರಕ್ಷಾ ಆಗಿರುತ್ತೆ. ನಾನು ಆಗಲೇ ಹೇಳಿದಂಗೆ ಮಾನವ ಆನೆಗಳ ಸಂಘರ್ಷ ಅಥವಾ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟನ್ನು ಮಿನಿಮೈಸ್ ಮಾಡಲಿಕ್ಕೆ ಈ ಒಂದು ಪೋರ್ಟಲ್ನ ಬಳಕೆ ಮಾಡ್ಕೋಬಹುದು. ಅಲ್ಲಿ ನಿಮಗೆ ರಿಯಲ್ ಟೈಮ್ ಡಾಟಾ ಸಿಗುತ್ತೆ. ನೈಜವಾಗಿ ಯಾವೊಂದು ಸಂದರ್ಭದಲ್ಲಿ ಆನೆಗಳ ಹಿಂಡು ಯಾವ ಪ್ರದೇಶದತ್ತ ಸಂಚರಿಸ್ತಾ ಇದೆ ಆ್ಯಂಡ್ ಯಾವ ಪ್ರದೇಶಕ್ಕೆ ಅವು ದಾಳಿ ಮಾಡಬಹುದು ಅಂತ ಒಂದು ಇನ್ಫಾರ್ಮೇಷನ್ ಕೊಡಲಾಗುತ್ತೆ. ಆ್ಯಂಡ್ ಈ ಮೂಲಕ ಅಲ್ಲಿನ ಜನತೆ ಸೂಕ್ತವಾದಂತಹ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಬಹುದು. ಆ್ಯಂಡ್ ಅಲ್ಲಿನ ಅರಣ್ಯ ಇಲಾಖೆ ಆನೆಗಳನ್ನು ವಾಪಸ್ ಕಾಡಿಗೆ ಅಟ್ಟುವಂತಹ ಕೆಲಸದಲ್ಲಿ ನಿರತರಾಗಬಹುದು. ಆ್ಯಂಡ್ ಆ ಮೂಲಕ ಈ ಸಂಘರ್ಷವನ್ನು ಕಡಿಮೆ ಮಾಡಿಬಿಟ್ಟು ಈ ಬೆಳೆ ಇರಬಹುದು ಮತ್ತು ಜೀವಹಾನಿಗಳಿರಬಹುದು, ಇವುಗಳ ಹಾನಿಯನ್ನು ಕಮ್ಮಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸುರಕ್ಷಾ ಪೋರ್ಟಲ್ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಮುಂದಿನ ಸೈಡ್ ನಿಮಗೆ ಒಂದು ಫೋಟೋ ಕೂಡ ಕಾಣಿಸ್ತಾ ಇದೆ. ನಿನ್ನೆ ಅದನ್ನು ಲಾಂಚ್ ಮಾಡಿದ್ರು. ನಿಮಗೆ ಬಲಭಾಗದಲ್ಲಿ ಪ್ರಕಾಶ್ ಜಾವಡೇಕರ್ ನಮ್ಮ ಅರಣ್ಯ ಮಂತ್ರಿ ಕಾಣಿಸ್ಕೊಳ್ತಾ ಇದ್ದಾರೆ, ಬಲಭಾಗದಲ್ಲಿ ನಿಮಗೆ ಬಾಬುಲ್ ಸುಪ್ರಿಯೋ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ನೋಟ್ ಮಾಡ್ಕೋಬೇಕಾಗುತ್ತೆ, ಬಾಬುಲ್ ಸುಪ್ರಿಯೋ. ನೀವು ಬಾಲಿವುಡ್ ಮೂವೀಸ್ನ ನೋಡ್ತೀರಾ ಅಂತ ಹೇಳಿದ್ರೆ ಈ ವ್ಯಕ್ತಿ ನಿಮಗೆ ಪರಿಚಿತರಾಗಿರಬಹುದು. ಬಿಕಾಸ್ ಇವರೊಬ್ಬ ಹಿನ್ನೆಲೆ ಗಾಯಕ, ಒಬ್ಬ ಬ್ಯಾಕ್ಗ್ರೌಂಡ್ ಸಿಂಗರ್, ಒಬ್ಬ ಗಾಯಕ. ಅವರು ಹಿಂದಿ, ಬೆಂಗಾಲಿ, ಒಡಿಯಾ ಮುಂತಾದ ಬೇರೆ ಬೇರೆ ಭಾಷೆಗಳಲ್ಲಿ ಇವರು ಸಾಂಗ್ಸನ್ನು ಕೂಡ ಹಾಡಿದ್ದಾರೆ. ಬಟ್ 2014ಕ್ಕೆ ಇವರು ರಾಜಕೀಯವನ್ನು ಪ್ರವೇಶಿಸಿದ್ರು. ಆ್ಯಂಡ್ ಪ್ರಸಕ್ತವಾಗಿ ಇವರು ಕೇಂದ್ರ ಸರ್ಕಾರದಲ್ಲಿ ಏನು ಈ ಅರಣ್ಯ ಸಚಿವಾಲಯ ಬರುತ್ತೆ, MOECC ಅಥವಾ ನಾನಾಗಲೇನು ಸಚಿವಾಲಯದ ಬಗ್ಗೆ ಹೇಳಿದೆ, ಇದರಲ್ಲಿ MOS ಅಥವಾ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿದ್ದಾರೆ, ರಾಜ್ಯ ಸಚಿವರು. ನೋಡಿ, ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ರಾಜ್ಯ ಸಚಿವರು ಅಂದರೆ ಅವರು ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಮಂತ್ರಿ ಏನು ಆನಂದ್ ಸಿಂಗ್ ಇದ್ದಾರೆ ಅವರಲ್ಲ. ಬದಲಾಗಿ ಕೇಂದ್ರ ಸರ್ಕಾರದಲ್ಲೇ 3 ರೀತಿಯ ಮಂತ್ರಿಗಳು ಬರ್ತಾರೆ. ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್ ಅಥವಾ ಸಂಪುಟ ಮಂತ್ರಿ ಅಥವಾ ಸಂಪುಟ ಸಚಿವರು. ಆ್ಯಂಡ್ ಎರಡನೇದಾಗಿ ಮಿನಿಸ್ಟರ್ ಆಫ್ ಸ್ಟೇಟ್ ಅಥವಾ ರಾಜ್ಯ ಸಚಿವರು. ಆ್ಯಂಡ್ ಮೂರನೇದಾಗಿ ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್, ರಾಜ್ಯ ಸಚಿವರು ಸ್ವತಂತ್ರ ಖಾತೆ ಅಂತ ಕರಿಬಹುದು. 3 ಟೈಪ್ಸ್ ಬರುತ್ತೆ, ಬಹಳ ಪ್ರಮುಖವಾಗಿ ಗೊತ್ತಿರಬೇಕು. ಈ 3 ಜನ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂತಹದ್ದು, ರಾಜ್ಯದಲ್ಲಿ ಬರ್ತಕ್ಕಂತಹ ಮಂತ್ರಿಗಳೇ ಬೇರೆ. ಆ್ಯಂಡ್ ಬಾಬುಲ್ ಸುಪ್ರಿಯೋ ಅವರು ಪ್ರಸಕ್ತವಾಗಿ ಪಶ್ಚಿಮ ಬಂಗಾಳದ ಅಸಾನ್ಸೋಲ್ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ನಗರ, ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಗೊತ್ತಿರಬೇಕಾಗುತ್ತೆ. ಸೊ ಅಸಾನ್ಸೋಲ್ನಿಂದ ಇವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಆ್ಯಂಡ್ ಪ್ರಸಕ್ತವಾಗಿ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫಾರೆಸ್ಟ್, ಆ ಒಂದು ಅರಣ್ಯ ಇಲಾಖೆಯ ರಾಜ್ಯ ಮಂತ್ರಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಸೊ ನೆನ್ನೆ ಇವರಿಬ್ಬರು ಸೇರ್ಕೊಂಡ್ಬಿಟ್ಟು ಮಿನಿಸ್ಟರ್ಸ್ ಈ ಒಂದು ಪೋರ್ಟಲನ್ನು, ಸುರಕ್ಷಾ ಪೋರ್ಟಲನ್ನು ಜಾರಿಗೊಳಿಸಿದ್ರು. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ವೆಬ್ಸೈಟ್. ಜೈ ಹಿಂದ್.